ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾರಂಭದಲ್ಲಿ ಗುರುಗಳನ್ನು ನೆನೆಯುತ್ತಾ, ಆತ್ಮೀಯರೇ, ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಸಭೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. MS ಪ್ರಸನ್ನ ಕುಮಾರ್ ಸರ್ ಅವರು ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಹಾಗೂ GR ತಿಪ್ಪೇಶಪ್ಪ ಸಹ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ. ಇವರು ಜುಲೈ 31ರಂದು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಅಪರೂಪದ ಅಧಿಕಾರಿಗಳು. ಬಹಳಷ್ಟು ಸೇವೆಯನ್ನು, ಸುದೀರ್ಘ ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಸಲ್ಲಿಸಿ ತಮ್ಮದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಇಡೀ ರಾಜ್ಯಕ್ಕೆ ಹೆಸರನ್ನು ಮಾಡಿರ್ತಕ್ಕಂಥ ಇಬ್ಬರು ಅಧಿಕಾರಿಗಳು ನಮ್ಮ ಜಿಲ್ಲೆಯವರೇ ಅನ್ನಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇವರು ವ್ಯಕ್ತಿಗಳನ್ನು ನಮ್ಮ ಸ್ನೇಹಿತರುಗಳು ಮತ್ತು ಬಂಧುಗಳು, ನಿವೃತ್ತ ಶಿಕ್ಷಕರು, ಎಲ್ಲ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ 2-3 ಸಾರಿ ಸಭೆಗಳನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಆಗಿದೆ. ಇವತ್ತು ಅಭಿಮಾನದಿಂದ ಈವರೆಗೂ ನಾವು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು G. ಕೊಟ್ರೇಶಪ್ಪ ಸರ್ ಅವರು, ಉಪನಿರ್ದೇಶಕರು, ಆಡಳಿತ ಇವರು ವಹಿಸ್ಕೋಬೇಕು. ಇವತ್ತು ಪರೀಕ್ಷೆಗಳಿರೋದರಿಂದ ಅವರ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನಮ್ಮ BT ಪ್ರಕಾಶ್, ನಿವೃತ್ತ ಸಹಾಯಕ ನಿರ್ದೇಶಕರು, ಕಂದಾಯ ಇಲಾಖೆ, ಇವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ತೋರೆಗೆ ಬೆಲ್ಲದ ಕೆಸರು, ಹಾಲ ತೋರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ಹಾಲ ತೋರೆಗೆ ಬೆಲ್ಲದ ಕೆಸರು, ಹಾಲ ತೋರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ತವರಾಜದ ನೊರೆ ತೆರೆಯಂತೆ, ತವರಾಜದ ನೊರೆ ತೆರೆಯಂತೆ, ಆದ್ಯರ ವಚನ ಬಿರಲು, ಆದ್ಯರ ವಚನ ಬಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ, ವಿಧಿಯಂತಾಯಿತು ಎನ್ನ ಮತಿ, ವಿಧಿಯಂತಾಯಿತು ಎನ್ನ ಮತಿ.
ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ಹಾಲ ತೊರೆಗೆ ಬೆಲ್ಲದ ಕೆಸರು ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು. ಸರ್ವರಿಗೂ ಶರಣ ಶರಣಾರ್ಥಿಗಳು. ಅರ್ಥಪೂರ್ಣವಾಗಿ ಭಾವನಾತ್ಮಕ ಸಮಾರಂಭದಲ್ಲಿ ಸುಶ್ರಾವ್ಯವಾಗಿ ಪ್ರಾರ್ಥಿಸಿದಂಥ ಬಿ ಟಿ ಪ್ರಕಾಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಈ ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನು, ಅಭಿಮಾನಿಗಳನ್ನು, ಗಣ್ಯರನ್ನು ಸ್ವಾಗತಿಸಲಿಕ್ಕೆ ಬರಬೇಕು ಅಂತೇಳಿ ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ರಾಜಶೇಖರ್ ಸರ್ ಅವ್ರನ್ನ ಸ್ವಾಗತಿಸ್ತೇನೆ. ಪ್ಲೀಸ್ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರ ಆತ್ಮೀಯ ನಿರ್ದೇಶಕರು ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸಾಹೇಬರು ಮತ್ತು ನಮ್ಮೆಲ್ಲರ ಉಪನಿರ್ದೇಶಕರು, ಈಗ ತಾನೇ ಜಂಟಿ ನಿರ್ದೇಶಕರಾಗಿ ನಿವೃತ್ತಿಯಾಗಿರ್ತಕ್ಕಂಥ ಸನ್ಮಾನ್ಯ ತಿಪ್ಪೇಶಪ್ಪ ಸಾಹೇಬ್ರನ್ನ ದಾವಣಗೆರೆ ಜಿಲ್ಲೆಯಲ್ಲಿ ಸನ್ಮಾನಿಸಬೇಕು ಅಂತೇಳಿ ಒಂದು ಅಭಿನಂದನಾ ಸಮಿತಿಯನ್ನು ರಚಿಸಿಕೊಂಡು ಅದರ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಷಣ್ಮುಖ ಅವರು ಇದೇ ಕಾಲೇಜಿನ ಪ್ರಾಂಶುಪಾಲರು, ಅವರು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ನಮ್ಮ ಉಪನಿರ್ದೇಶಕರು ಅಭಿವೃದ್ಧಿ ಮತ್ತು ಉಪನಿರ್ದೇಶಕರು ಆಡಳಿತ ಇವರು ಬರಬೇಕಾಗಿತ್ತು. ಒಬ್ಬರು ಡೆಲ್ಲಿಗೆ ಹೋಗಿದ್ದಾರೆ, ಇನ್ನೊಬ್ಬರು ಇಲ್ಲಿ ಎಕ್ಸಾಮಿನೇಷನಲ್ಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಷಣ್ಮುಖ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತೇಳಿ ಮಾನ್ಯ ಷಣ್ಮುಖ ಅವರನ್ನು ಮನವಿ ಮಾಡ್ತಿದ್ದೆ. ಹಾಗೆಯೇ ಈಗ ತಾನೇ ನಮ್ಮ ಪ್ರಸನ್ನ ಕುಮಾರ್ ಸಾಹೇಬರು ನಿವೃತ್ತ ನಿರ್ದೇಶಕರು ದಾವಣಗೆರೆ ಜಿಲ್ಲೆಗೆ ನಿವೃತ್ತಿ ಆದಮೇಲೆ ಫಸ್ಟ್ ಬರ್ತಾ ಇದ್ದಾರೆ. ನಾವೆಲ್ಲ ಕೂಡ ಅವರಿಗೆ ಸಂಭ್ರಮದಿಂದ ಅವರ ನಿವೃತ್ತಿ ಸಮಾರಂಭವನ್ನು ಅಥವಾ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಬೇಕು ಅಂತ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಅವರು ಇಲ್ಲಿ ಬಂದು ಆಗಮಿಸಿದ್ದಾರೆ. ನಮ್ಮ MS ಪ್ರಸನ್ನ ಕುಮಾರ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಮಮತಾ ಪ್ರಸನ್ನ ಕುಮಾರ್ ಕೂಡ ಈ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ, ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಅಭಿನಂದನಾ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯಾಗಿರ್ತಕ್ಕಂಥ ಸನ್ಮಾನ್ಯ GR ತಿಪ್ಪೇಶಪ್ಪನವರು ಕೂಡ ಜಮಖಂಡಿಯ ನಿವೃತ್ತ ಸಹ ನಿರ್ದೇಶಕರಾಗಿ ಕರ್ತವ್ಯಕ್ಕೆ ಹಾಜರಾಗಿ ನಮ್ಮ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅವರೊಟ್ಟಿಗೆ ತಿಪ್ಪೇಶಪ್ಪ ಸಾಹೇಬರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಪುಷ್ಪಾ ತಿಪ್ಪೇಶಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಜನರಾಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಅವರಿಬ್ಬರನ್ನು ಕುರಿತು ಮಾತನಾಡೋದಕ್ಕೆ ಭಾಳ ಆತ್ಮೀಯ ವ್ಯಕ್ತಿ ಸನ್ಮಾನ್ಯ ರಘುವೀರ್ ಸಾಹೇಬರು, ಈಗ ಹಾಲಿ ನಿರ್ದೇಶಕರು ಉರ್ದು ಮತ್ತು ಇತರ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಬೆಂಗಳೂರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನನ್ನ ಡಿಗ್ರಿ ಕ್ಲಾಸ್ಮೇಟು ಹೌದು, ಈಗ ಚಿತ್ರದುರ್ಗ CTನ ಪ್ರವಾಚಕರು ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಂಥ ಗುರುಪ್ರಸಾದ್ ಅವರು ಕೂಡ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಎಲ್ಲ 6 ತಾಲೂಕುಗಳ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಕ ಬಂಧುಗಳು, ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿರ್ತಕ್ಕಂಥ ರಾಜಶೇಖರ್ ಸರ್ ಅವರಿಗೆ ಧನ್ಯವಾದಗಳು. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶ್ರೀ KG ಶಿವಶಂಕರ್, ನಿವೃತ್ತ ಸಹಾಯಕ ನಿರ್ದೇಶಕರು, ಅಕ್ಷರದಾಸೋಹ. ಇವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವಂತೆ ಈ ದಿನ ಇಬ್ಬರು ಉನ್ನತ ಮಟ್ಟದ
ನಿವೃತ್ತ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಬಹುಕಾಲದ ಮಿತ್ರ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಷಣ್ಮುಖಪ್ಪನವರೇ, ನಮ್ಮ ಕರೆಗೆ ಹೋಗೊಟ್ಟು ಸನ್ಮಾನ ಸ್ವೀಕರಿಸಲು ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಿವೃತ್ತ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ MS ಪ್ರಸನ್ನಕುಮಾರ್ ಸರ್ ಅವರೇ, ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಸಹೋದರಿ ಮಮತಾ ಪ್ರಸನ್ನಕುಮಾರ್ ಅವರೇ, ಇನ್ನೋರ್ವ ಅತಿಥಿಗಳು ಸಹ ನಿರ್ದೇಶಕರು ಆಗಿ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ GR ತಿಪ್ಪೇಶಪ್ಪ ಸರ್ ಅವರೇ, ಅವರ ಶ್ರೀಮತಿಯಾಗಿರ್ತಕ್ಕಂಥ ಸಹೋದರಿ ಪುಷ್ಪಾ ಮೇಡಮ್ ಅವರೇ, ಮತ್ತೋರ್ವ ಅತಿಥಿಗಳು ಆಗಿರ್ತಕ್ಕಂಥ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಬೆಂಗಳೂರಿಂದ ಬಂದಿರತಕ್ಕಂಥ ಉರ್ದು ಹಾಗೂ ಇತರೆ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳ ನಿರ್ದೇಶಕರಾಗಿರ್ತಕ್ಕಂಥ ರಘುವೀರ್ ಸರ್ ಅವರೇ, ಗುರುಪ್ರಸಾದ್ ಸರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಳಗದ ಬಂಧುಗಳೇ, ಪ್ರಾಸ್ತಾವಿಕವಾಗಿ ಏನು ಹೇಳ್ಬೇಕಂದ್ರೆ ಕಾರ್ಯಕ್ರಮ ಹೇಗೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ವಿ ಅಥವಾ ಹೇಗೆಲ್ಲ ನಾವು ಚರ್ಚೆಗಳನ್ನು ಮಾಡಿದ್ವಿ ಮತ್ತು ಯಾವ ಮಟ್ಟಕ್ಕೆ ಬಂದು ಮುಟ್ಟಿದ್ದೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ. ಸ್ನೇಹಿತರೆ, ಕರೆಕ್ಟಾಗಿ ಒಂದು ವಾರದ ಹಿಂದೆ ಅಂದರೆ 28ನೇ ತಾರೀಕು ಸಭೆಯನ್ನು ನಾವು ಕುವೆಂಪು ಭವನದಲ್ಲಿ ಮಾಡಿದ್ವಿ. ಎಲ್ಲ ಆತ್ಮೀಯರು ಆಗಮಿಸಿ ಒಂದು ಉತ್ತಮವಾದ ಸಲಹೆಗಳನ್ನು ನೀಡುವ ಮೂಲಕ ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಇವತ್ತು ಅಂದರೆ 4ನೇ ತಾರೀಕು ಮಾಡಬೇಕು, ಭಾನುವಾರ ಆಗಿದ್ದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದ್ರ ಜೊತೆಗೆ ನಾವೇನು ನೆಚ್ಚಿನ ಅಧಿಕಾರಿಗಳು ಅಂತ ಹೇಳ್ತೇವೆ, ಅವರ ಒಂದು ನನ್ನೊಡನೆ ಅವರ ಒಡನಾಟದ ಬಗ್ಗೆಯೂ ಕೂಡ ಒಂದೆರಡು ಮಾತನ್ನು ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಪ್ರಸನ್ನಕುಮಾರ್ ಸರ್ ಅವರು 94 ಬ್ಯಾಚ್ನಲ್ಲಿ ಏನು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಆಯ್ಕೆ ಹೊಂದಿ ಹಳೆಸೊರಬ ಪ್ರೌಢಶಾಲೆಗೆ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ದರು. ಹಳೆಸೊರಬ ಪ್ರೌಢಶಾಲೆಯಲ್ಲಿ ಅವ್ರು ಬರೋದಕ್ಕಿಂತ ಒಂದು 3-4 ತಿಂಗಳು ಮುಂಚೆ ನಾನು ಸಹ ಶಿಕ್ಷಕನಾಗಿ ಅಲ್ಲಿ ಹೋಗಿ ಸೇರಿಕೊಂಡಿದ್ದೆ. 1994ರಲ್ಲಿ ಒಂದು ದಿನ ತುಂಬ ಜೋರಾದ ಮಳೆ ಬರ್ತಾಯಿತ್ತು. ಸೊರಬ ಅಂದಮೇಲೆ ಮಳೆ ಜಾಸ್ತಿ ಇರ್ತದೆ. ಅಂತಹ ಮಳೆಯಲ್ಲಿ ಅವ್ರು ಬಂದು ಒಂದು ಕಡೆ ನಿಂತ್ಕೊಂಡಿದ್ರು ಮರದ ಕೆಳಗೆ. ಆನಂತರ ಮಳೆ ನಿಂತ ಮೇಲೆ ಬಂದರು, ಅರ್ಧಂಬರ್ಧ ಶರ್ಟ್ ಎಲ್ಲ ನೆಂದಿತ್ತು. ಬಂದು ಪರಿಚಯ ಮಾಡಿಕೊಂಡ್ರು. ನನಗೆ ಭಾಳ ಖುಷಿ ಆಗೋಗ್ಬಿಡ್ತು. ಯಾಕೆಂದರೆ ಆ ಕಡೆ ಜಾಗದಲ್ಲಿ ನಮ್ಮ ಕಡೆಯವರೊಬ್ಬರು, ಅದು ಚನ್ನಗಿರಿ ತಾಲೂಕಿನವ್ರು ಬಂದಿದ್ದಾರೆ ಅಂದರೆ ನನಗೆ ಭಾಳ ಖುಷಿ ಆಯಿತು. ಆದರೆ ಆ ಖುಷಿ ಭಾಳ ದಿನ ಉಳಿದಿಲ್ಲ. ಏಕೆಂದರೆ ತಕ್ಷಣ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. 1-1.5 ತಿಂಗಳಲ್ಲಿ ಅವ್ರು ಮತ್ತೆ ವಾಪಸ್ಸು ನಲ್ಕುದ್ರಿಗೆ ಬಂದರು. ನಂತರ ನಾನು ಹಳೆಸೊರಬ ಮುಗಿಸ್ಕೊಂಡು ಕಕ್ರಗೊಳಕ್ಕೆ ಬಂದು ನಂತರ ಮತ್ತೆ KES ನಂತರ ನಾನು ಮುಖ್ಯೋಪಾಧ್ಯಾಯನಾಗಿ ಚನ್ನಗಿರಿ ಗರ್ಲ್ಸ್ ಹೈಸ್ಕೂಲಿಗೆ ಬಂದೆ. ಆಗ ಮತ್ತೆ ಅವರ ಒಂದು ಒಡನಾಟ ಪ್ರಾರಂಭ ಆಯಿತು. ಚನ್ನಗಿರಿ ಗರ್ಲ್ಸ್ ಹೈಸ್ಕೂಲ್ನ ನಂತರ ಏನು BRC ಆಗಿ ದಾವಣಗೆರೆಗೆ ಬಂದೆ. ಆವಾಗ ಅವರು DOPC ಆಗಿದ್ದರು ದಾವಣಗೆರೆಯಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಟೀಮ್ ಏನಿತ್ತು, ಆ ಟೀಮು ಖಂಡಿತವಾಗಲೂ ಕೂಡ ಒಂದು ಅವರ ಮಾರ್ಗದರ್ಶನದಲ್ಲಿ, ಈಗ DDPI ಯಾರಿದ್ರು ಬಿಟ್ಟರು ಅನ್ನೋದಕ್ಕಿಂತ DOPC ಮಾರ್ಗದರ್ಶನದಲ್ಲಿ ಭಾಳ ಉತ್ತಮವಾದಂಥ ಶೈಕ್ಷಣಿಕ ಕಾರ್ಯಗಳು ಆವಾಗ ನಡೆದವು. ಅದನ್ನು ಇವಾಗಲೂ ಕೂಡ ನಾವು ನೆನಪಿನಲ್ಲಿ ಇಟ್ಕೋತೇವೆ. ಅದರ ನಂತರ ಅವರು EO ಆದರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದರು, ನಂತರ ಸಿರ್ಸಿ DDPI ಆದರು, ಮುಂದೆ ನಿರ್ದೇಶಕರಾಗಿ ಪ್ರಾಥಮಿಕ ಶಿಕ್ಷಣ ಆಯುಕ್ತರ ಕಚೇರಿಗೆ ಹೋದರು. ಈ ಎಲ್ಲ ಸಂದರ್ಭದಲ್ಲೂ ಕೂಡ ಅಂದರೆ 94ರಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ನಮ್ಮಗಳ ಎಲ್ಲರ ಜೊತೆಗೆ ಅವರ ಸಂಪರ್ಕ ಇದೆ. ಅಂಥ ಒಂದು ಸಂಪರ್ಕವನ್ನು ಗಟ್ಟಿಯಾಗಿ ಬೆಳೆಸ್ಕೊಂಡು ಬಂದಂಥ ಉತ್ತಮವಾದ ಅಧಿಕಾರಿಗಳು. ಅವ್ರನ್ನ ಅಧಿಕಾರಿಗಳು ಅನ್ನೋದಕ್ಕಿಂತ ಉತ್ತಮ ಸ್ನೇಹಿತರು, ಮಾರ್ಗದರ್ಶಕರು ಅಂತ ಹೇಳಿದರೆ ನನಗೆ ಖುಷಿ ಆಗುತ್ತೆ ಅಂತ ಅನ್ಕೋತೇನೆ. ಯಾಕೆಂದರೆ ಅವರು ಅಧಿಕಾರಿಯಾಗಿ ನಮ್ಮ ಜೊತೆಗೆ, ನೀವು ಶಿಕ್ಷಕರು ಇದ್ದೀರ, ನಿಮಗೂ ಗೊತ್ತಿದೆ, ಅವ್ರು ಯಾವತ್ತೂ ಕೂಡ ಕಿರಿಯ ಅಧಿಕಾರಿಗಳಿರ್ಬೋದು ಅಥವಾ ಶಿಕ್ಷಕರಿರ್ಬೋದು, ಯಾರ ಜೊತೆಗೂ ಅವರು ನಾನು ಅಧಿಕಾರಿ, ನಾನು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥ ಯಾವ ಭಾವನೆಯೂ ಕೂಡ ಅವರಲ್ಲಿ ಇರಲಿಲ್ಲ. ಆ ಥರ ಸ್ನೇಹಿತರಾಗಿ ಹೆಚ್ಚು ಒಂದು ಇದನ್ನು ತೋರಿಸ್ತಾ ಇದ್ರು ಅವರು. ಹಾಗೆ ನಮ್ಮ ತಿಪ್ಪೇಶಪ್ಪ ಸರ್ ಏನಿದ್ದಾರೆ, 2004ರಲ್ಲಿ ನನಗೆ ಅವ್ರಿಗೂ ಪರಿಚಯ ಆಗಿದ್ದು. ನಾನು ಚನ್ನಗಿರಿನಲ್ಲಿ ಗರ್ಲ್ಸ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರೆ ಆಗ ಅವರು ಚನ್ನಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂದರು. ಅದೇ ಸಂದರ್ಭದಲ್ಲಿ ನನಗೆ ಅಲ್ಲಿ ಚನ್ನಗಿರಿ BRC ಆಗಿ ನೇಮಕ ಆಯಿತು. ನಾನು ಅವರು 6 ತಿಂಗಳು ಜೊತೆ ಕೆಲಸ ಮಾಡಿದ್ವಿ. 6 ತಿಂಗಳ ಅವಧಿಯಲ್ಲಿ ನಿಜವಾಗ್ಲೂ ಕೂಡ ಉತ್ತಮವಾದ ಒಂದು ನಿಕಟ ಸಂಪರ್ಕ ನಮಗೂ ಅವ್ರಿಗೂ ಇತ್ತು. ಯಾವಾಗ ಎಕ್ಸಾಮ್ ಆಯಿತು, BRCಗೆ ಎಕ್ಸಾಮ್ ಆಯಿತು, ನನಗೆ
ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬಂದು ನಾನು ದಾವಣಗೆರೆ ತೊಗೊಳ್ತೀನಿ ಅಂತ ಅವ್ರಿಗೆ ಗೊತ್ತಾಯ್ತು ಸರ್ಗೆ. ಹಿಂದಿನ ದಿನ ಕರೆಸಿದ್ರು ನನಗೇನೋ ಸುದ್ದಿ ಬರ್ತಾ ಇದೆ, ನೀವು ದಾವಣಗೆರೆ ತೊಗೊಳ್ತಿದ್ದೀರಿ ಅಂತ. ದಾವಣಗೆರೆ ಯಾವ ಕಾರಣಕ್ಕೂ ತಗೋಬೇಡಿ, ಇಲ್ಲೇ ಇರಿ, ನಾವು ನೀವು ಜೊತೆಗಿರೋಣ ಅಂತ. ಬಟ್ ನನಗೆ ನನ್ನ ಕೌಟುಂಬಿಕ ಇದಕ್ಕೂ ಅನುಕೂಲ ಆಗುವಂಥ ವಿಚಾರ ಆಗಿದ್ದರಿಂದ, ಇಲ್ಲ ಸರ್ ದಯಮಾಡಿ ನನಗೆ ಕಳಿಸ್ಕೊಡಿ ಅಂತ ಹೇಳಿದೆ. ಒಪ್ಕೊಂಡು ಕಳಿಸ್ಕೊಟ್ರು. ಇಬ್ಬರು ಅಧಿಕಾರಿಗಳು ಏನಿದಾರಲ್ಲ, ಇವರ ಒಂದು ನಡೆಗಳು ಹೇಗಿದೆ ಅಂದರೆ, ಒಬ್ಬರು ತಮ್ಮ ಕಣ್ಣುಗಳಲ್ಲೇ ನಗುಮುಖದ ಮೂಲಕ ಆಕರ್ಷಣೆ ಮಾಡ್ತಾರೆ, ಅದು ಯಾರು ಅಂತ ನಿಮ್ಗೆ ಗೊತ್ತಿದೆ. ಇನ್ನೊಬ್ಬರು ಮಿದು ಮತ್ತು ಮಿತ ಮಾತಿನ ಮೂಲಕ ಮಾತಿನ ಮೂಲಕ ನಮ್ಮೆಲ್ಲರನ್ನೂ ಸೆಳೀತಾರೆ. ದಾವಣಗೆರೆಯಲ್ಲಿ DDP ಆಗಿದ್ದಾಗ ನಾನು ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕನಾಗಿದ್ದೆ. ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾಯಿದ್ವಿ, ಯಾವುದೇ ವಿಷಯ ಇರ್ಬೋದು. ಆ ರೀತಿಯ ಮಾರ್ಗದರ್ಶಕರು ಮತ್ತು ಹಿರಿಯ ಅಧಿಕಾರಿಗಳು, ಅವ್ರ ಜೊತೆಗೆ ನಾವು ಏನು ಕರ್ತವ್ಯ ನಿರ್ವಹಿಸಿದ್ದೇವೆ ಅಂತಹ ಅವಧಿ ಖಂಡಿತವಾಗಲೂ ಕೂಡ ಯಾವಾಗಲೂ ನಮಗೆ ನೆನಪಿರುವಂಥ ಅವಧಿ ಅಂತ ನಾನಾದರೂ ಹೇಳೋದಕ್ಕೆ ಬಯಸ್ತೇನೆ. ಇಂಥ ಒಂದು ಅಧಿಕಾರಿಗಳಿಗೆ, ಈ ಥರದ ಆದರ್ಶಪ್ರಾಯವಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಒಂದು ಗೌರವ ಸಮರ್ಪಣೆಯನ್ನು ಈ ದಿನ ಮಾಡ್ತಾ ಇರೋದು ನಮಗೆ ಖಂಡಿತ ಒಂದು ಸುದೈವ ಅಥವಾ ಸದಾವಕಾಶ ಅಂತ ನಾನು ಭಾವಿಸ್ತಾ, ಅವರು ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಅದಕ್ಕೆ ಹೇಳೋದು, ಫ್ರೆಂಡ್ಸ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಗಿ ಕೆಲಸ ಮಾಡಿದಂಥ ಮತ್ತು ಜೊತೆಯಲ್ಲಿ ಕೆಲಸ ನಿರ್ವಹಿಸಿದ ಅನುಭವಗಳನ್ನು ಈ ಪ್ರಾಸ್ತಾವಿಕ ನುಡಿಗಳಲ್ಲಿ, ಅದಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ಯಾರು ನುಡಿಬೇಕು ಅಂದರೆ ಅವರೇ ನುಡಿಬೇಕು ಅಂತ KG ಶಿವಶಂಕರ್ಗೆ ಹೇಳಿದ್ವಿ. ಇಬ್ಬರ ಸಮ ಒಡನಾಡಿಯಾಗಿ ಕೆಲಸ ಮಾಡಿದಂಥವ್ರು ನೀವೇ ನುಡಿಬೇಕು ಅಂತ ನಿಜವಾಗೂ ಅರ್ಥಪೂರ್ಣವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈಗ ತುಂಬ ಅಭಿಮಾನದಿಂದ ಎಲ್ಲ ಅಭಿಮಾನಿ ಬಳಗ, ಪ್ರೀತಿಯಿಂದ ಅಭಿಮಾನದಿಂದ ಬಂದಿರತಕ್ಕಂಥವ್ರಿಗೆಲ್ಲ ಅಭಿವಂದನೆ ಸಲ್ಲಿಸಬೇಕು ಅಂತ ನಾವೆಲ್ಲ ಏನು ನಿರ್ಧಾರ ಮಾಡ್ಕೊಂಡಿದ್ದೀವಿ. ತುಂಬ ಭಾವನಾತ್ಮಕವಾಗಿ, ತುಂಬ ಮನಸ್ಸಿನಿಂದ, ಗೌರವಾನ್ವಿತವಾಗಿ ಈ ಕಾರ್ಯಕ್ರಮ ಏನಿದೆ, ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಗೌರವಾನ್ವಿತ ನಿರ್ದೇಶಕರಾಗಿರ್ತಕ್ಕಂಥ ಆತ್ಮೀಯ ರಘುವೀರ್ ಸರ್ ಅವ್ರನ್ನ ಕೋರ್ಕೊಳ್ತೀನಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕನ್ನಡದ ಕಳೆಯ ಕೆಚ್ಚೇವು, ಮರೆತೇವು ಮರೆವ, ತೆರೆದೇವು ಮನವ, ತೆರೆದೇವು ಒಲವ. ಪ್ರೀತಿಯ ಅಭಿಮಾನಿಗಳ ಅಭಿಮಾನದ ಅಭಿನಂದನೆಗಳನ್ನು ಈ ಸಾರ್ಥಕ್ಯ ಕ್ಷಣದಲ್ಲಿ ಉದ್ಘಾಟನಾ ನುಡಿಗಳಲ್ಲಿ ನುಡಿಬೇಕು ಅಂಥೇಳಿ ಗೌರವಾನ್ವಿತ ಉದ್ಘಾಟಕರಾಗಿರ್ತಕ್ಕಂಥ ರಘುವೀರ್ ಸರ್ರನ್ನು ಕೋರ್ಕೊಳ್ತೀನಿ. ಓವರ್ ಟು ರಘುವೀರ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ 3 ದಶಕಗಳ ಕಾಲ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ MS ಪ್ರಸನ್ನಕುಮಾರ್ ಸರ್ ಅವರ ಹಾಗೂ ತಿಪ್ಪೇಶಪ್ಪ ಇವರ ಒಂದು ನಿವೃತ್ತಿ ನಂತರದ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರು, ಆತ್ಮೀಯ ಮಿತ್ರರು ಆದಂಥ ಷಣ್ಮುಖ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಪ್ರಸನ್ನಕುಮಾರ್ ಅವರೇ ಹಾಗೂ ಅವರ ಧರ್ಮಪತ್ನಿಯವರೇ, ಹಾಗೂ ಜಂಟಿ ನಿರ್ದೇಶಕರಾದಂತಹ ತಿಪ್ಪೇಶಪ್ಪ ಅವರೇ, ಅವರ ಧರ್ಮಪತ್ನಿಯವರೇ, ಹಾಗೂ ಗುರುಪ್ರಸಾದ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಶಿಕ್ಷಣ ಇಲಾಖೆಯ ಅಧಿಕಾರಿ ಮಿತ್ರರೇ. ಬಹುಶಃ ನಿಮಗೆ ಇನ್ವಿಟೇಷನ್ ನೋಡಿದ ತಕ್ಷಣ ಒಂದು ಅನುಮಾನ ಶುರುವಾಗಿರಬೇಕು. ಏನು ಅಂತೇಳಿ ಹೇಳಿದರೆ, ಪ್ರಸನ್ನಕುಮಾರ್ ಸರ್ ಅವರು ನಮ್ಮ ಜಿಲ್ಲೆಯವರು, ತಿಪ್ಪೇಶಪ್ಪ ಅವರು ನಮ್ಮ ಜಿಲ್ಲೆಯವರು, ಇವ್ರು ಯಾರೋ ಉರ್ದು ಮತ್ತು ಅಲ್ಪಸಂಖ್ಯಾತ ಶಾಲೆಯವರು ಒಬ್ಬರನ್ನು ತಗಲಾಕೊಂಡ್ಬಿಟ್ಟಿದ್ದಾರಲ್ಲ ಅಂತ. ನಿಮಗೆ ಆಶ್ಚರ್ಯ ಅಂದರೆ, ನಿಮಗೆ ಯಾರಿಗೂ ಗೊತ್ತಿಲ್ಲ, ನಾನು ಇದೇ ಜಿಲ್ಲೆಯವನು, ಭರಮಸಾಗರದವನು, ಇದೇ ಜಿಲ್ಲೆಯಲ್ಲಿ ಓದಿರ್ತಕ್ಕಂಥವನು. ಹಾಗೆಯೇ ಕಾವೇರಮ್ಮ ಸ್ಕೂಲ್ನಲ್ಲಿ ಹೈಸ್ಕೂಲನ್ನು ಮುಗಿಸಿರ್ತಕ್ಕಂಥವನು. ಹಾಗೆ ಷಣ್ಮುಖ್ ಅವ್ರ ಜೊತೆಯಲ್ಲಿ ನಾವು BA ARG ಕಾಲೇಜಲ್ಲಿ, ಹಾಗೆಯೇ MM ಕಾಲೇಜಲ್ಲಿ B.Ed, ದಾವಣಗೆರೆ ಸ್ನಾತಕೋತ್ತರ ಕೇಂದ್ರದಲ್ಲಿ MA ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು.
ಸೊ ಹಾಗಾಗಿ ನಾನು ನಿಮ್ಮ ಜಿಲ್ಲೆಯವನೇ, ನಿಮ್ಮವನೇ, ನಿಮ್ಮ ಮನೆ ಹುಡುಗ. ಈಗ ಸಂಬಂಧ ಯಾಕೆ ಅಂತ ಗೊತ್ತಾಯ್ತಲ್ಲ. ಸ್ವಲ್ಪ ಜನರಲ್ಲಿ ಗೊಂದಲ ಇತ್ತು, ಇವ್ರನ್ನ ಯಾಕೆ ಕರೆಸಿದ್ರು, ಏನು ಕತೆ ಅಂತೇಳಿ. ಆ ಗೊಂದಲ ಮೊದಲು ನಿವಾರಣೆ ಮಾಡಿದೆ. ಯಾಕೆ ಅಂತ ಹೇಳಿದರೆ ಅಟ್ಲೀಸ್ಟು ಇನ್ನು ಮುಂದಕ್ಕಾದರೂ ನಾನು ಸ್ವಲ್ಪ ಮಾತಾಡಿಸ್ಲಿ ಅಂತ ನೀವು. ಸೊ ಬಹುಶಃ ಇದೊಂದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ. ವಿಶೇಷ ಅಂತೇಳಿದರೆ ಸರ್ಕಾರಿ ನೌಕರಿ ಆಕಸ್ಮಿಕ, ನಿವೃತ್ತಿ ಖಚಿತ ನಿಶ್ಚಿತ. ಆದರೆ ನಿವೃತ್ತಿಯಾದ ನಂತರದಲ್ಲಿ ಹೇಗೆ ನಿವೃತ್ತಿ ಆಗ್ತೀವಿ, ನಿವೃತ್ತಿ ನಂತರ ನಾವು ಎಷ್ಟು ಜನ ನಮ್ಮ ಸ್ನೇಹಿತರಿರ್ತಾರೆ, ಅದು ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ ನಾವು ಅಧಿಕಾರದಲ್ಲಿದ್ದಾಗ ಬೇಕೋ ಬೇಡೋ ಗೊತ್ತಿಲ್ಲ, ಯಾಕಪ್ಪ ಅವ್ನು ಸಾಹೇಬನ ಸಹವಾಸ ಒಂದು ನಮಸ್ಕಾರ ಹೊಡೆದ್ಬಿಡೋಣ ಅಂತೇಳಿ ಹೊಡೆದ್ಬಿಡ್ತಾರೆ. ಯಾಕೆಂದ್ರೆ ಮತ್ತೇನಾರು ಒಂದು ನೋಟಿಸ್ ಕೊಟ್ಟಿರೋ ಕಷ್ಟ, ಇಲ್ಲ ಮುಂದೆಲ್ಲರೂ ತಗಲಾಕೊಂಡ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಹೊಡಿತಿರ್ತೀವಿ. ಆದರೆ ನಿವೃತ್ತಿ ನಂತರ ಇಂತಹ ಸಭೆ ಸಮಾರಂಭಗಳನ್ನು ನೋಡಿದಾಗ ನಿಜವಾಗಿಯೂ ನಾವು ಏನನ್ನು ಗಳಿಸಿದ್ದೀವಿ ಅಂತೇಳಿ. ಬಹುಶಃ ಹೇಳ್ತಾರೆ ನೋಡ್ರಿ, ಶರಣರ ಇದನ್ನು ಮರಣದಲ್ಲಿ ನೋಡು ಅಂತೇಳಿ. ಅದೇ ರೀತಿಲಿ ಒಬ್ಬ ಅಧಿಕಾರಿ ನಿವೃತ್ತಿ ಆದಮೇಲೆ ಅವನ ಪ್ರೀತಿ ಪಾತ್ರರು ಎಷ್ಟು ಜನ ಇರ್ತಾರೆ, ಏನು ಮಾಡ್ತಾರೆ, ಅದರ ಮೇಲೆ ಅವನ ಪ್ರಭಾವ ಇರತಕ್ಕಂಥದ್ದು. ಬಹುಶಃ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ನಮ್ಮ ಸ್ನೇಹಿತರಾದಂಥ ಪ್ರಸನ್ನಕುಮಾರ್ ಅವರು ಸನ್ಮಾನವನ್ನು ಸ್ವೀಕಾರ ಮಾಡ್ಕೊತ ಬರ್ತಾ ಇದ್ದಾರೆ. ಬಹುಶಃ ಇವತ್ತಿನ ಸನ್ಮಾನ ಏನಿದೆಯಲ್ಲ, ಇದು ಬಹಳ ಅತ್ಯುತ್ತಮವಾದಂಥ ಮತ್ತು ಅತ್ಯಂತ ಖುಷಿ ಕೊಟ್ಟಂತಹ ಸನ್ಮಾನ ಅಂದ್ಕೊಂಡಿದ್ದೀನಿ. ಯಾಕೆ ಹೇಳಿ, ಇಲ್ಲಿ ಬಹಳ ಜನ ಮಹಿಳಾ ಶಿಕ್ಷಕರಿದ್ದೀರಿ. ನಿಮಗೆ ಗೊತ್ತಿದೆ, ಗಂಡನ ಮನೇಲಿ ಏನು ಬಂಗಾರ ಕೊಡಿಸ್ಲಿ, ಬೆಳ್ಳಿ ಕೊಡಿಸ್ಲಿ, ಏನೇ ಕೊಡಿಸ್ಲಿ, ತವ್ರ ಮನೇಲಿ ಒಂದು ಗುಲ್ಗಂಜಿ ಕೊಡಿಸ್ಬಿಟ್ರೆ ಗಂಡಂದೆಲ್ಲ ಹೋಯ್ತು. ನಾವು ಕಷ್ಟಪಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಟಿ ಏನೋ ಮಾಡಿ ಎಲ್ಲ ಕೊಡಿಸಿರ್ತೀವಿ, ಒಂದು ಚಿನ್ನಾರ ಅನ್ನ ಅಂತ ಏನೇನೋ, ಅದು ಯಾವುದು ಬರೋಲ್ಲ. ತವ್ರ ಮನೆಯಿಂದ ತಂದಿದ್ದನ್ನು ಏನು ಮಾಡ್ತಾರೆ, ಎಲ್ಲರಿಗೂ ಹೇಳ್ತಾರೆ, ಅದನ್ನು ಕೊಡಿಸಿದ್ಕಿಂತ 10 ಪಟ್ಟು ಜಾಸ್ತಿ ಮಾಡಿ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಇಬ್ಬರು ಅಧಿಕಾರಿಗಳಿಗೆ ಬಹುಶಃ ರಾಜ್ಯದಲ್ಲಿ ಎಲ್ಲಿಯಾದರೂ ಅವ್ರಿಗೆ ಒಳ್ಳೊಳ್ಳೆ ಸನ್ಮಾನಗಳಾಗ್ಬೋದು. ಅದೆಲ್ಲದಕ್ಕಿಂತ ಏನು ಅಂತ ಹೇಳಿದರೆ ದಾವಣಗೆರೆಯಲ್ಲಿ ಆಗ್ತಕ್ಕಂಥ ಒಂದು ಸನ್ಮಾನ ಪ್ರಮುಖ. ನಾನು ಮೊನ್ನೆ ಶಿವಶಂಕರ್ ಅವರಿಗೆ ತಮಾಷೆ ಮಾಡ್ತಾಯಿದ್ದೆ, ನಾನು ದಾವಣಗೆರೆನಪ್ಪ, ನನಗೊಂದು ಸನ್ಮಾನ ಇಟ್ಕೊ ಅಂತೇಳಿ ಮೊದಲೇ ಹೇಳ್ತಾ ಇದ್ದೆ. ನಾನು ಈಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾಯಿದ್ದೀನಿ ನಾನಷ್ಟೇ. ಸೊ ನಾವೆಲ್ಲರೂ 94ರ KES ಪ್ರೊಬೇಷನರ್ಸ್ ಆಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇದ್ದಂಥ ನಮ್ಮ ಹಿರಿಯ ಅಧಿಕಾರಿಗಳು 84ರ ಬ್ಯಾಚಿನ ಅಧಿಕಾರಿಗಳು ನಮಗೆ ಹೇಳ್ತಾಯಿದ್ರು, ನೀವೆಲ್ಲರೂ ಚಿರಂಜೀವಿ ಹೆಡ್ ಮಾಸ್ಟ್ರುಗಳು, ನೀವು ಹೆಡ್ ಮಾಸ್ಟರ್ ಆಗಿರ್ತೀರಿ, ಮುಂದೆ ಏನೂ ನಿಮಗೆ ಅವಕಾಶ ಸಿಗೋದಿಲ್ಲ ಅಂತ. ಆದರೆ ನಮ್ಗಳಿಗೆ ಗೊತ್ತಿಲ್ಲ, ಬಹುಶಃ ಪ್ರಸನ್ನಕುಮಾರ್ ಅವರಿಗಾಗಲಿ, ತಿಪ್ಪೇಶಪ್ಪ ಅವರಿಗಾಗಲಿ, ನಾವಾಗಲಿ ಈ ರೀತಿಯಾದ ಒಂದು ಅತ್ಯುನ್ನತ ಹುದ್ದೆಗೆ ಹೋಗ್ತೀವಿ ಅಂತ. ಬಹುಶಃ ಯಾವುದೇ ಒಬ್ಬ ಹೆಡ್ ಮಾಸ್ಟ್ರಿಗೆ ಈ ಶಿಕ್ಷಣ ಇಲಾಖೆಯಲ್ಲಿ ಅತ್ಯುನ್ನತವಾದಂಥ ಒಂದು ಸ್ಥಾನ ಸಿಗ್ತದೆ ಅಂದಿರೋದು ನಿರ್ದೇಶಕರ ಸ್ಥಾನ. ಇವತ್ತು ನಾವೆಲ್ಲ ಏನು ನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಿದ್ವಿ, ಅದರಲ್ಲೂ ವಿಶೇಷವಾಗಿ ನಮ್ಮ 12 ಜನ ನಿರ್ದೇಶಕರಲ್ಲಿ ಅತ್ಯಂತ ಕಠಿಣ, ಜನಪ್ರಿಯ, ಹೆಚ್ಚು ಜಗಳ ಪ್ರಿಯವಾದಂಥ ಜಾಗ ಅಂದರೆ ಅದು ಪ್ರಾಥಮಿಕ ಶಿಕ್ಷಣದ ನಿರ್ದೇಶಕರ ಹುದ್ದೆ. ಬಹುಶಃ ಅದನ್ನು ನಾನು ಈಗ 30 ವರ್ಷಗಳಲ್ಲಿ ನಮ್ಮ ಪ್ರಸನ್ನಕುಮಾರ್ ಅವ್ರ ಜೊತೆಯಲ್ಲಿ ಇದ್ದರೂ ಕೂಡ ನೀವೆಲ್ಲರೂ ಪ್ರಸನ್ನಕುಮಾರ್ ಅವ್ರನ್ನ ಇಲ್ಲಿಯ BEO ಮತ್ತು DYPC ಇಷ್ಟೇ ನೋಡಿದ್ದೀರಿ. ಮುಂದಿನ ಹಂತದಲ್ಲಿ ಅವ್ರನ್ನ ನೋಡಿಲ್ಲ. ಏನು, ಅವರು ಉಪನಿರ್ದೇಶಕರಾದ ನಂತರದಲ್ಲಿ ಅವರ ಬೆಳವಣಿಗೆ ಆಗಲಿ, ಜಂಟಿ ನಿರ್ದೇಶಕರ ಬೆಳವಣಿಗೆ ಆಗಲಿ, ನಿರ್ದೇಶಕರ ಬೆಳವಣಿಗೆನ ನೀವು ನೋಡಿಲ್ಲ. ಅದಕ್ಕೆ ಇವತ್ತು ನಾನು ಆ ಅವಕಾಶವನ್ನು ತಗೊಂಡು ಅವ್ರನ್ನ ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಬಹುಶಃ ಇಲ್ಲಿದ್ದ ನಂತರದಲ್ಲಿ ಬಡ್ತಿ ಪಡೆದು ಸಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ಅವರು ಉಪನಿರ್ದೇಶಕರಾಗಿ ಹೋದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಶೈಕ್ಷಣಿಕ ರಂಗದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ. ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆ ಆಗಬೇಕಾದ್ರೆ, ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಅವರ ಕೊಡುಗೆ ಅಪಾರವಾಗಿದೆ. ನಾವೆಲ್ಲರೂ ಕೂಡ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಬಹುಶಃ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ದಶಮಾನೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದಾಗ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾ ಯಲ್ಲಾಪುರದಲ್ಲಿ BEO ಆಗಿದ್ದೆ. ಆವಾಗ ಅದು ಸಿರ್ಸಿ ಇರಲಿಲ್ಲ, ಕಾರವಾರ ಜಿಲ್ಲೆಗೆ ಸಂಬಂಧಪಟ್ಟಿತ್ತು. ಆದರೆ ನಮ್ಮನ್ನೆಲ್ಲ ಗುರುತಿಸಿ ಎಲ್ಲರನ್ನೂ ಕರೆದು ಅಲ್ಲಿ ನಮ್ಮಗಳಿಗೆ ಸನ್ಮಾನ ಮಾಡಿದರು. ಅದು ಅವರ ಮಾನವೀಯತೆಗೆ ಮತ್ತು ಅವರ ಒಂದು ಸ್ನೇಹತ್ವಕ್ಕೆ ಹಿಡಿದಂಥ ಒಂದು ಬೆಲೆ. ಅದೇ ರೀತಿಯಲ್ಲಿ ಅವರು ನಂತರದಲ್ಲಿ ಜಂಟಿ ನಿರ್ದೇಶಕರಾಗಿ ಬೆಳಗಾವಿಗೆ ಹೋದರು. ಆ ಸಂದರ್ಭದಲ್ಲೂ ಕೂಡ ಅವರು ಫಸ್ಟು ಮನೆ ಚೆನ್ನಾಗಿರಬೇಕು, ವಾತಾವರಣ ಚೆನ್ನಾಗಿರಬೇಕು, ಆಮೇಲೆ ಕೆಲಸ ಮಾಡೋಕ್ಕೆ ಮನಸ್ಸು ಬರ್ತದೆ ಅನ್ನೋ ದೃಷ್ಟಿಯಲ್ಲಿ ಮೊದಲು ಅವ್ರ ಆಫೀಸಿಗೆ ಬಣ್ಣವನ್ನು ಶುರು ಮಾಡಿದರು.
ಬಣ್ಣ ಬಳಸಿ ಅದಕ್ಕೆ ನನಗೆ ಸ್ಲಿಪ್ಪಲ್ಲಿ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿದರು, ರಘುವೀರ್ ನಿಮ್ಮ ಆಫೀಸಿನ ಕಲರ್ ಚೆನ್ನಾಗಿದೆ ಅದನ್ನು ನನಗೆ ಹೇಳು ಅಂತೇಳಿ. ಆವಾಗ ಅವ್ರು ನೋಡಿಕೊಂಡು ಆ ಬಣ್ಣವನ್ನು ಬಳಿದು ಆನಂತರ ಮಾನ್ಯ ಸಚಿವರಿಂದಲೂ ಕೂಡ ಮೆಚ್ಚುಗೆಯನ್ನು ಪಡ್ಕೊಂಡ್ರು. ಅದರ ನಂತರದಲ್ಲಿ ಸ್ವಲ್ಪ ಅವರಿಗೂ ನಮಗೂ ಒಂದು ಸಣ್ಣ ಡಿಸ್ಪ್ಯೂಟ್ ಏನಂದರೆ, ನಾನು ಸ್ಲಿಪ್ಪಲ್ಲಿ ಡೈರೆಕ್ಟ್ರ್ ಇದ್ದೆ, ಇವರು ಅಲ್ಲಿಗೆ ಬರಬೇಕು ಅಂತ ನಾನು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಆ್ಯಕ್ಚುಲಿ ಅವರಿಗೆ ಅವ್ರ ಶ್ರೀಮತಿಯವ್ರಿಗೆ ಈಗ ಬೈಕೊಂತಾರೆ ನಮ್ಮ ಮನಸ್ಸಿನಲ್ಲಿ. ಅವರು ವೈದ್ಯಕೀಯ ಹಿನ್ನೆಲೆಯಲ್ಲಿ ಅವರು ರೆಡಿ ಇದ್ದರು, ನಾನು ಮನೆ ಕಟ್ಟಿಸ್ತಾ ಇದ್ದೆ. ಕೋವಿಡ್ ಟೈಮ್ ಬೇರೆ ಬಿಟ್ಟು ನನಗೂ ಹೋಗೋಕ್ಕಾಗ್ತಾ ಇಲ್ಲ, ಅವರು ಬರಲಿಕ್ಕೆ. ಆ ಸಂದರ್ಭದಲ್ಲಿ ಪಾಪ ಅವರು ಸ್ವಲ್ಪ ದಿವಸ ತಡ್ಕೊಂಡು ನಂತರದಲ್ಲಿ ಬೆಂಗಳೂರಿಗೆ ಬಂದರು. ಸೊ ಅಲ್ಲಿ ಬಂದಂಥ ಒಂದು ಏನು ಅಂತ ಹೇಳಿದರೆ, ನಿಜವಾಗೂ ನಮ್ಮಂಥ ಅಧಿಕಾರಿಗಳು, ನಮ್ಮ ಮಿತ್ರರು ಈ ಭಾಗದವರು ಬೆಂಗಳೂರಿಗೆ ಹೋಗಬೇಕು ಅಂತ ನಾನು ಬಯಸ್ತೀನಿ. ಯಾಕೆ ಅಂತ ಹೇಳಿದರೆ, ಒಂದು ಭಾವನೆ ಅಲ್ಲಿ ಏನೋ ಒಂಥರ ಈ ಕಡೆಯವರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ಬೇರೆಯವರು ಇಲ್ಲ ಅಂತ. ಅದನ್ನು ನಿವಾರಣೆ ಆಗಬೇಕು ಅಂತಂದರೆ ಪ್ರಸನ್ನ ಕುಮಾರ್ ಅಂತ ಅಧಿಕಾರಿಗಳು, ಈ ಕಡೆ ಭಾಗದಂಥ ಅಧಿಕಾರಿಗಳಲ್ಲಿ ಹೋಗಿ ಕರ್ತವ್ಯ ನಿರ್ವಹಿಸಬೇಕು. ಸುಮಾರು 3.5 ವರ್ಷಗಳಲ್ಲಿ ನಾವು ನೋಡಿದೆ, ಒಂದು 10-12 ಜನ ಡೈರೆಕ್ಟರ್ಸನ್ನು ನಾವು ನೋಡಿದೆ. ಅಲ್ಲಿ ಕಾರ್ಯನಿರ್ವಹಿಸಿದಂಥ ಅತ್ಯುತ್ತಮ ನಿರ್ದೇಶಕರುಗಳಲ್ಲಿ ಅವರು ಒಬ್ಬರು ನಮ್ಮ ಸ್ನೇಹಿತರು ಅಂತಕ್ಕಂಥದ್ದು ನನಗೆ ಬಹಳ ಹೆಮ್ಮೆಯ ವಿಷಯ. ವಿಶೇಷವಾಗಿ ಏನು ಅಂತೇಳಿ ಹೇಳಿದರೆ, ಅವರ ಅವಧಿಯಲ್ಲಿ ಸುಮಾರಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು. ಪ್ರಾಥಮಿಕ ಶಿಕ್ಷಣದಲ್ಲಿ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆನಲ್ಲಿರ್ಬೋದು, ಶಿಕ್ಷಕರ ನೇಮಕಾತಿ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ನಮ್ಮ ಏನು ಶೈಕ್ಷಣಿಕ ಮಾರ್ಗಸೂಚಿ ಆಗಿರ್ಬೋದು, ಇಂತಹ ಕೆಲಸಗಳಲ್ಲಿ ಅವರು ಮಾಡಿದಂಥ ಕೆಲಸವನ್ನು ಸ್ವತಃ ನಮ್ಮ ಆಯುಕ್ತರು ಗುರುತಿಸಿ ಅವರ ಸೆಂಡ್ ಆಫಲ್ಲಿ ಪಾಯಿಂಟ್ ಮಾಡಿ ಹೇಳಿದರು. ಭಾಳ ಖುಷಿಯಾಯಿತು. ಅದು ಒಬ್ಬ ಅಧಿಕಾರಿಗೆ ತನ್ನ ಮೇಲಧಿಕಾರಿ ಚೆನ್ನಾಗಿ ಗುರುತಿಸಿದ್ದಾರೆ ಅಂದರೆ ಮಾಡಿದ ಕೆಲಸಕ್ಕೆ ಸಾರ್ಥಕತೆ ಸಿಗ್ತಕ್ಕಂಥದ್ದು. ಬಹುಶಃ ಬೆಂಗಳೂರಿನಲ್ಲಿ ಅವರಿಗೆ ಸನ್ಮಾನಗಳು ಏನಾಯ್ತಲ್ಲ, ಅವಾಗ ನಾನು ನೋಡ್ತಾ ಇದ್ದೆ. ನಮ್ಮ ಇಲ್ಲಿ ಒಬ್ಬ BOರವರು, ಹಿರೇಕೆರೂರು BO ಶ್ರೀಧರ್ ಅವರು ಬಂದಾಗ ಅವರು ಭಾಳ ಅಭಿಮಾನಪೂರ್ವಕವಾಗಿ ಅಲ್ಲಿ ಹೇಳಿದರು. ಅದು ಇವತ್ತು ನಾನು ನೆನಪಾಗ್ತಾ ಇದ್ದೆ. ಏನಂತ ಹೇಳಿದರೆ, ಇವರು ಅದೇ ಶಾಲೆ ಹೆಡ್ ಮಾಸ್ಟರ್ ಇದ್ದಾಗ ಅಲ್ಲಿದ್ದಂತಹ ಸಹ ಶಿಕ್ಷಕರುಗಳಿಗೆ KES ಎಕ್ಸಾಮಿನೇಷನಿನ ಅಪ್ಲಿಕೇಶನ್ ತಂದು ಕೊಟ್ಟು ಅವರು ಪಾಸಾಗಿ ಆ ಅಧಿಕಾರಿಗಳಾಗಲಿಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಇದು ಅವರ ಮಾನವೀಯತೆಯ ದೊಡ್ಡ ಗುಣ. ಬಹುಶಃ ನಮ್ಗಳಿಗೆ ಅನಿಸ್ತದೆ ಏನಂತ ಹೇಳಿದರೆ, ಅವನಿಗೆ ಯಾಕೆ ಕೇಳಬೇಕು, ಮತ್ತು ಅವನು ಹೆಡ್ ಮಾಸ್ಟರ್ ಆಗಿ ನನ್ನ ಜೊತೆಲಿ ಬರ್ತಾನೆ, ಹೀಗೆಲ್ಲ ಕೆಲವಷ್ಟು ಇರ್ತದೆ. ಸೊ ಮಾನವೀಯತೆ ಗುಣ ಅದು ಪ್ರಮುಖವಾಗಿರ್ತಕ್ಕಂಥದ್ದು. ಮೊನ್ನೆ ಇದರಲ್ಲಿ ಸೆಂಡ್ ಆಫಲ್ಲಿ 1-2-3 ಆಫೀಸರ್ಸ್ ಹೇಳಿಸ್ತಾ ಇದ್ದರು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಇದು ನಿಯಮದಲ್ಲಿ ಬರಲ್ಲ ಅಂತೇಳಿ ಹೇಳಿದರೆ, ಪ್ರಸನ್ನ ಕುಮಾರ್ ಅವರು ಅವ್ರಿಗೆ ಡೈರೆಕ್ಷನ್ ಏನಂತ ಕೊಡ್ತಾಯಿದ್ರು ಗೊತ್ತಾ, ನೋಡಪ್ಪ ಅಷ್ಟು ದೂರದಿಂದ ಬಂದಿದ್ದಾರೆ, ಅವರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡೋಣ, ನಮ್ಮನ್ನು ನೆಚ್ಕೊಂಡು ಬಂದಿದ್ದಾರೆ. ಇದು ನಿಜವಾಗಿಯೂ ಒಬ್ಬ ಅಧಿಕಾರಿಗೆ ಇರಬೇಕಾಗಿರ್ತಕ್ಕಂಥ ಮಾನವೀಯ ಮೌಲ್ಯ. ನಮ್ಮ ಅಧಿಕಾರ ಎಷ್ಟು ದಿವಸ ಇರುತ್ತೋ ಹೋಗುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ. ಅಧಿಕಾರದಲ್ಲಿದ್ದಾಗ ಎಷ್ಟು ಜನಕ್ಕೆ ಸಾಧ್ಯ ಹೋಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇನಿದೆ ಅದು ನಿಜವಾಗಿಯೂ ಇರತಕ್ಕಂಥ ಒಂದು ಕಾರ್ಯ. ಆ ರೀತಿಯ ಕಾರ್ಯ ಆಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ನೀವು ಇವತ್ತು ಮಾಡಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಅದಕ್ಕೆ ಇಲಾಖಾ ಪರವಾಗಿ ಹಾಗೂ ಅವರ ಸ್ನೇಹಿತನಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬ ಸ್ನೇಹಿತರಾಗಿರ್ತಕ್ಕಂಥವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕೊಟ್ರೇಶ್ ಅವರಿಗೆ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ನಾನೇ ಬಯಸ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಎಲ್ಲ ಮಾತಾಡ್ಕೊಳ್ತಿರ್ತೀವಿ, ಜಂಟಿ ನಿರ್ದೇಶಕರು ಇವೆಲ್ಲ ಹುದ್ದೆಗಳೇನಿದೆಯಲ್ಲ, ಇವೆಲ್ಲ ಏನಿದ್ರು ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಟೀಚರ್ಸ್ಗೆ ಎಲ್ಲಿವರೆಗೂ ಅಂದರೆ ಅದ್ರ ಮೇಲಿಂದ ಏನಿದ್ರು ನಮಗೆ ಸಂಬಳ ತೊಗೊಳಕ್ಕೆ ನಮ್ಮ ಗೌರವ ಅಷ್ಟೇ, ಮುಂದಿಂದೇನು ನಮಗೇನು ಲಾಭ ತರೋದಲ್ಲ. ಬಹುಶಃ ನಾವು ನಿರ್ದೇಶಕರಾಗಿ ನಾವು ಭಾಳಷ್ಟು ನೋಡಿದ್ದೀವಿ. ಏನು ಅಂತ ಹೇಳಿದರೆ, ಇದೆಲ್ಲದಕ್ಕಿಂತ ಒಳ್ಳೆಯ ಪೋಸ್ಟ್ ಯಾವುದಪ್ಪ ಅಂದರೆ ಇಲ್ಲ, CRP ಪೋಸ್ಟು. ಅದು CRP ಪೋಸ್ಟ್ ಏನು ಅಂತ ಹೇಳಿದರೆ ಅಲ್ಲಿ ಲೋಕಲ್ BO ಇದ್ದಂಗೆ ಅವರು. ಬಹುಶಃ ಇದು ನಮ್ಮ ಪ್ರಸನ್ನ ಕುಮಾರ್ ಅವರು ಒಪ್ತಾರೆ. ಯಾಕೆಂದರೆ ಬೆಂಗಳೂರಲ್ಲಿ ಸೀಟ್ ಸಿಗಬೇಕು ಅಂತ ಹೇಳಿದರೆ ಅಧಿಕಾರಿಗಳು ಫೋನ್ ಮಾಡಿದಾಗ ನಮಗೆ ಹೇಳ್ತಾರೆ, ಡೈರೆಕ್ಟ್ರೇ ನೀವು ಮಾಡಿಸ್ಕೊಡ್ಬೋದು ಅಂತ. ನಮ್ಮ ಮಾತು ಕೇಳಲ್ಲ ಅಂತ ಅವರಿಗೂ ಗೊತ್ತಿಲ್ಲ. ನಾವು DDPಗೆ ಹೇಳ್ತೀವಿ, DDP BOಗೆ ಹೇಳ್ತಾರೆ, BO CRPಗೆ ಹೇಳ್ತಾರೆ. CRP ಹೋದ ತಕ್ಷಣ ಗೇಟ್ ತೆಗಿತಾರೆ ಸ್ಕೂಲ್ನವರು, ಡೈರೆಕ್ಟ್ರ್ ಹೋದರೆ ಬಾಗಿಲು ತೆಗಿಯಲ್ಲ. ಬಟ್ ಈ ಭಾಗದಲ್ಲಿ ಅದಿಲ್ಲ, ಸಂಸ್ಕೃತಿ ಚೆನ್ನಾಗಿದೆ, ಅದು ಬೇರೆ ಪ್ರಶ್ನೆ. ಸೊ ಆ ರೀತಿಯಲ್ಲಿ ಲೋಕಲ್ BO ನಮ್ಮ ಸ್ನೇಹಿತರು DDP ಬಂದ ತಕ್ಷಣ ಚಪ್ಪಾಳೆ ಜಾಸ್ತಿ ಬಂತು, ಅದಕ್ಕೆ ಕೇಳಿದ್ದು ನಾನು. ಓಕೆ, ಇನ್ನು ನಮ್ಮ ಸ್ನೇಹಿತರಾದಂತಹ ತಿಪ್ಪೇಶಪ್ಪ ಸರ್ ಅವರು, ನಾವು ಅವರ ಜೊತೆಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದ್ದು ಅಂತ ಹೇಳಿದರೆ, ನಾನು ಇಲ್ಲಿಯ SSLC ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ
ನಾನು ನೋಡಿದ ಹಾಗೆ ಭಾಳ ಆತ್ಮೀಯತೆಯಿಂದ ನೋಡಿದಂಥ ಸಂದರ್ಭದಲ್ಲಿ ಏನು ಶಿವಶಂಕರ್ ಹೇಳಿದ್ರಲ್ಲ, ಮೆದು ಮತ್ತು ಮೃದು ಸ್ವಭಾವದವರು, ಭಾಳ ಜಾಸ್ತಿ ಮಾತೇನಿಲ್ಲ. ಅವರು ಸ್ವಲ್ಪ ಕಣ್ಣಲ್ಲಿ ಹಿಂಗೆ ಅಂತಾರೆ, ಆದರೂ ಕೂಡ ಬಹಳ ಸರಳ ವ್ಯಕ್ತಿ, ಮೃದು ಸ್ವಭಾವ, ನಿರ್ಗರ್ವಿ, ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ. ಸೊ ಕಮಿಟ್ಮೆಂಟ್ ಇರಬೇಕು. ಯಾವುದೇ ವ್ಯಕ್ತಿ ಯಾವುದೇ ಪದದಲ್ಲೋಗಲಿ ಅಧಿಕಾರದಲ್ಲೋಗಲಿ ಅವರಿಗೆ ಕಮಿಟ್ಮೆಂಟ್ ಇರಬೇಕು. ಆ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಖಂಡಿತವಾಗಿ ಅದು ಯಶಸ್ವಿ ಆಗಲಿಕ್ಕೆ ಆಗ್ತದೆ. ಸೊ ಬಹುಶಃ ಅವರು ಜಂಟಿ ನಿರ್ದೇಶಕರಾಗಿ ಒಂದು ದಿವಸ ಕಾರ್ಯನಿರ್ವಹಿಸಲಿಕ್ಕೂ ಕೂಡ ಇಲಾಖೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಅದಕ್ಕಾಗಿ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೆಯೇ ನಿಮ್ಮೆಲ್ಲರ ಪರವಾಗಿಯೂ ಕೂಡ ಅವರು ಜಂಟಿ ನಿರ್ದೇಶಕರಾಗಿದ್ದಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಬಹುಶಃ ನೀವ್ಯಾರು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಸಿಕ್ಕಿರಲಿಲ್ಲ ಟೈಮ್ ಅಲ್ವಾ? ಸೊ ಅದು ಇವತ್ತು ಜಂಟಿ ನಿರ್ದೇಶಕರಾಗಿದ್ದಕ್ಕೂ ಪ್ಲಸ್ ನಿವೃತ್ತಿ ಆಗಿದ್ದಕ್ಕೂ ಎರಡೂ ಸೇರಿ ಅವರಿಗೆ ಇವತ್ತು ಅಭಿನಂದನೆಗಳು ಸಿಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಬಹುಶಃ ಇಲಾಖೆಯಲ್ಲಿ ಇಬ್ಬರು ಅಧಿಕಾರಿಗಳು, ಬಹುಶಃ ನಾವು ಸ್ವಲ್ಪ ಕಠೋರ ಅಂತ ಒಡಕ್ಬಾಯಿ ಅಂತ ಇರ್ತಾರಲ್ಲ ಹಾಗೆ ನಮ್ಮದು, ಬಟ್ ಇಬ್ಬರು ಅಧಿಕಾರಿಗಳಿಂದ ಪ್ರಸನ್ನ ಕುಮಾರ್ ಆಗಲಿ ಮತ್ತು ತಿಪ್ಪೇಶಪ್ಪ ಇಬ್ಬರು ಅಜಾತ ಶತ್ರುಗಳು, ಹಾಗೆ ಮೃದು ಸ್ವಭಾವದವರು, ನಿರ್ಗರ್ವಿಗಳು, ಪ್ಲಸ್ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇರ್ತಕ್ಕಂಥವ್ರು. ಇಂತಹ ಅಧಿಕಾರಿಗಳು ಸಿಗಬೇಕು ಅಂತಕ್ಕಂಥ ನಾನು ಭಾಳಷ್ಟು ಸಂದರ್ಭದಲ್ಲಿ ನಾನು ಸುಮಾರು 11ರಿಂದ 12 ಜಿಲ್ಲೆಗಳಲ್ಲಿ, ಈವನ್ ಕಲಬುರಗಿ, ಬ್ಯಾಂಗ್ಳೂರು, ಮೈಸೂರು, ಬ್ಯಾಂಗ್ಳೂರು ಎಲ್ಲ ವಿಭಾಗಗಳಲ್ಲೂ ನೋಡಿದ್ದೇನೆ. ಸೊ ಭಾಳಷ್ಟು ಜನ ಅವ್ರವ್ರು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯವರು ಎಲ್ಲಿ ಹೋದರೂ ನಿಮಗೆ ಸಿಗ್ತಾರೆ. ಇಡೀ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋದರೂ ಶಿಕ್ಷಕರಿರ್ಬೋದು, ಅಧಿಕಾರಿಗಳಿರ್ಬೋದು. ಬಹುಶಃ ನಾವು ಮಧ್ಯ ಕರ್ನಾಟಕದಲ್ಲಿ ಇರೋದ್ರಿಂದ ಆ ಕಡೆ ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಎಲ್ಲೋದ್ರೂ ನಮ್ಮ ಅಧಿಕಾರಿಗಳು ಸ್ನೇಹಿತರು ಸಿಗ್ತಾ ಇರ್ತಾರೆ. ಸೊ ಅದು ಒಂದು ನಮ್ಮ ಜಿಲ್ಲೆಯ ಒಂದು ಹುಟ್ಟುಗುಣ, ಒಳ್ಳೆಯತನದಲ್ಲಿ ಕಾರ್ಯವನ್ನು ನಿರ್ವಹಿಸೋದು. ಮತ್ತು ಬೇರೆ ಜಿಲ್ಲೆಯವರಿದ್ದರೆ ಬೈಕೋಬೇಡಿ, ನಮ್ಮ ಶಿವಮೊಗ್ಗ ಹೆಸರು ಹೇಳಲಿಲ್ಲ, ಇನ್ನೊಂದು ಯಾವುದೋ ಹೇಳಲಿಲ್ಲ ಅಂಥೇಳಿ. ಸೊ ಆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು. ಸೊ ಇಲಾಖೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸುವಾಗ ಎಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತಕ್ಕಂಥದ್ದು ಪ್ರಮುಖ. ಬಹುಶಃ ಪ್ರಾಥಮಿಕ ನಿರ್ದೇಶಕರ ಹುದ್ದೆ ಆಗಿರ್ಬೋದು ಅಥವಾ ಜಂಟಿ ನಿರ್ದೇಶಕರ ಹುದ್ದೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಪದವಿಗೆ ಮತ್ತು ನಮ್ಮ ವೇತನಕ್ಕೆ ಅಷ್ಟೇ ಆಗಿರ್ತಕ್ಕಂಥದ್ದು. ಆದರೆ ನಾವು ಹೇಗೆ ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತಕ್ಕಂಥದ್ದು ಮುಖ್ಯ. ಆ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ, ನಮ್ಮ ಶಿಕ್ಷಕರಿಗೆ ನಾವು ಏನು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು, ನಾವು ಏನು ಸಮಾಜದಿಂದ ಬಯಸಿರ್ತೀವಿ, ಏನು ನಮಗೆ ಸಿಗ್ತದೆ, ಅದಕ್ಕೆ ನಾವು ಪ್ರತಿಯಾಗಿ ಏನನ್ನು ಕೊಡ್ಬೋದು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಇಂತಹ ಅಂಶಗಳ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಸೊ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೂ ಕೂಡ ಪುನಃ ನನ್ನ ದಾವಣಗೆರೆಯನ್ನು ನೆನಪು ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ, ಇಬ್ಬರು ಅಧಿಕಾರಿಗಳಿಗೆ ಅವರ ನಿವೃತ್ತ ಜೀವನ ಖುಷಿಯಾಗಿರಲಿ, ಆಯುರ ಆರೋಗ್ಯ ಐಶ್ವರ್ಯ ವೃದ್ಧಿಸಲಿ ಅಂತೇಳಿ ಹೇಳ್ತೀನಿ. ಈಗ ನಿವೃತ್ತರಾಗಿದ್ದೀರಿ, ಇನ್ನು ಮುಂದೆ ಪ್ರವೃತ್ತಿ, ಶಿಕ್ಷಣ ಪ್ರವೃತ್ತಿಯನ್ನು ಬಿಡಿ. ಇಬ್ಬರು ಅಧಿಕಾರಿಗಳು ಅವರ ಮನೆಯವರಿಗೆ ಹೇಳ್ತೀನಿ, ದಯವಿಟ್ಟು ಅವ್ರನ್ನೆಲ್ಲ ಒಂದು 2 ತಿಂಗಳು ಚೆನ್ನಾಗಿ ಸುತ್ತಿಸಿ, ಭಾರತದ ಯಾವ ಇದೆಯದ ಪ್ರದೇಶಗಳನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ, ನಂತರ ಅವಕಾಶ ಕಲ್ಪ ಆದರೆ ಫಾರಿನ್ ಟೂರು ಹೊಡ್ಕೊಂಬರ್ರಿ, ಆ ನಂತರ ನೆಮ್ಮದಿಯಾಗಿ ಜೀವನ ಸಾಗಿಸಿ ಅಂತಕ್ಕಂಥ ಒಂದು ಮಾತನ್ನು ಎಲ್ಲರ ಪರವಾಗಿ ಹೇಳ್ತಾ, ಆ ಭಗವಂತನಲ್ಲಿ ಬೇಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನನ್ನನ್ನು ಇಲ್ಲಿ ಕರೆಸಿದಂಥ ತಮ್ಮೆಲ್ಲರಿಗೂ ಕೂಡ ಅಭಿಮಾನಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮೃದು ಹಾಸ್ಯದ ಮೂಲಕ ಮೃದು ಮಾತುಗಳನ್ನು, ಅಭಿಮಾನದ ಮಾತುಗಳನ್ನು ಆಡಿರ್ತಕ್ಕಂಥ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ರಘುವೀರ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಅವರಿಗೆ ನಮ್ಮ ಅಭಿಮಾನ ಬಳಗದಿಂದ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ದಯವಿಟ್ಟು ರಘುವೀರ್ ಸರ್ ಅವರು ನಮ್ಮ ಅಭಿಮಾನ ಬಳಗದಿಂದ ಅಭಿನಂದನೆಗಳನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ರಘುವೀರ್ ಸರ್ ಅವರು ತಾವು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದರು ನಾನು ದಾವಣಗೆರೆ ಜಿಲ್ಲೆಯವನೇ ಅಂತ. ಇನ್ನೊಂದು ವಿಶೇಷ ಇದೆ ಈ ಕಾರ್ಯಕ್ರಮದಲ್ಲಿ. ಈಗೇನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಶಾಲೆಯ, ಈ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ ಕೆ ಷಣ್ಮುಖ ಅವರು ಮತ್ತು ರಘುವೀರ್ ಅವರು ಕ್ಲಾಸ್ಮೇಟ್ಸ್. ಈ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳು ಮಾತಾಡೋದಕ್ಕಿಂತ ಮುಂಚಿತವಾಗಿ ಪ್ರಸನ್ನ ಕುಮಾರ್ ಸರ್ ಬಗ್ಗೆ ಮತ್ತು ತಿಪ್ಪೇಶಪ್ಪ ಸರ್ ಬಗ್ಗೆ 4 ನುಡಿಗಳನ್ನು ಶಿಕ್ಷಕರು ಮತ್ತು ನಿವೃತ್ತ ಶಿಕ್ಷಕರು ಮಾತಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ದಯವಿಟ್ಟು
ಸಮಯದ ಕೊರತೆ ಇರುವುದರಿಂದ 2 ನಿಮಿಷಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುಬಾರಕ್ ಅಲಿ ಸರ್ ಅವರು ದಯವಿಟ್ಟು ಬಂದು 2-3 ನಿಮಿಷಗಳ ಒಳಗಡೆ ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತ ನಿರ್ದೇಶಕರಾಗಿರ್ತಕ್ಕಂತಹ ಪ್ರಸನ್ನ ಕುಮಾರ್ ಸರ್ ಅವರೇ, ಇತ್ತೀಚೆಗೆ ಸಹ ನಿರ್ದೇಶಕರಾಗಿ ವೈನೂರ್ತಿ ಹೊಂದಿರತಕ್ಕಂಥ ನಮ್ಮ ಜಿಲ್ಲೆಯ ಇಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡಿರುವಂತಹ ತಿಪ್ಪೇಶಪ್ಪ ಸರ್ ಮತ್ತು ದಂಪತಿಯವರೇ, ಎಲ್ಲ ಗೌರವಾನ್ವಿತರೇ, ವಯಸ್ಸಿನಲ್ಲಿ ತುಂಬ ಚಿಕ್ಕವನು, ಇಬ್ಬರು ದಿಗ್ಗಜರ ಬಗ್ಗೆ ಮಾತನಾಡಲಿಕ್ಕೆ 2 ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ. 2 ನಿಮಿಷದಲ್ಲಿ ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಆದರೂ ಪ್ರಸನ್ನ ಕುಮಾರ್ ಸರ್ ಬಗ್ಗೆ ನನಗೆ ಗೊತ್ತಿರೋ ಹಾಗೆ ನಾನು 98ರಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ಆಯ್ಕೆಯಾಗಿದ್ದೆ. ಹರಪನಹಳ್ಳಿ ತಾಲೂಕು ತೆಲುಗಿಯಲ್ಲಿ ನನ್ನ ಮೊದಲನೆಯ ಕರ್ತವ್ಯ. ಅಲ್ಲಿ ಸರ್ ಬಹಳ ವಿಸಿಟ್ ಮಾಡ್ತಾಯಿದ್ರು ಆವಾಗ DDPSಲ್ಲಿದ್ದಾಗ. ಯಾಕಂದರೆ ಅವರ ಶ್ರೀಮತಿಯವರು ಪಕ್ಕದ ಚೇತಸ್ಥಹಳ್ಳಿಯಲ್ಲಿ ಅವರು ಮದುವೆಯಾಗಿರೋದು. ಈ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕರ ಒಂದು ಕರ್ತವ್ಯವನ್ನು ಮತ್ತು ಉಪನಿರ್ದೇಶಕರ ಕಚೇರಿಯಿಂದ ಶಿಕ್ಷಕರಿಗೆ ಯಾವ ರೀತಿ ಒಂದು ಉತ್ತೇಜನ ಕೊಡಬೇಕು, ಉತ್ಸಾಹ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮೊಟ್ಟ ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು 2001ರಲ್ಲಿ. ಈಗ ನಾವೇನು ಅದನ್ನು ಅನುಸರಣೆ ಮಾಡ್ಕೊಂಡು ಬಂದಿದ್ದೀವಿ. ಭಾಷಾ ಕ್ಲಬ್ನ ಜನಕರು ಶ್ರೀ ಪ್ರಸನ್ನ ಕುಮಾರ್ ಅವರು. ಯಾಕಂದರೆ ಯಾವುದೇ ಜಿಲ್ಲೆಯಲ್ಲಿ ಇಲ್ಲದ ಒಂದು ಕಾನ್ಸೆಪ್ಟನ್ನು ಫಸ್ಟ್ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅವರು DYPC ಆಗಿದ್ದಾಗ 2001ರಲ್ಲಿ ಅದು ಫಸ್ಟ್ ನನ್ನ ವಿಷಯದ ಒಂದು ಹಿಂದಿ ಭಾಷಾ ಕ್ಲಬ್ಬನ್ನು ಅವರು ಪ್ರಾರಂಭಿಸಿದ್ರು. ನಂತರ ಬೇರೆ ಬೇರೆ ವಿಷಯಗಳ ಭಾಷಾ ಕ್ಲಬ್ಗಳು ಮಾಡಿದ್ದು. ಯಾಕಪ್ಪ ಅಂದರೆ ಸಂಘಟನೆಗಳು ಶಿಕ್ಷಕರ ಶಿಕ್ಷಕರಿಗೆ ಆಗುವ ಏನು ಬೇಡಿಕೆಗಳಿದಾವೆ ಅದನ್ನು ನ್ಯಾಯ ಒದಗಿಸಲಿಕ್ಕೆ ಸಂಘಟನೆಗಳಿದ್ದಾವೆ. ಆದರೆ ಮಕ್ಕಳಿಗೆ ಆಗ್ತಿರೋವಂಥ ಅನ್ಯಾಯವನ್ನು, ಮಕ್ಕಳಿಗೆ ಯಾವ ರೀತಿ ನಾವು ಹಿಂದುಳಿದ ಮಕ್ಕಳನ್ನ ಯಾವ ರೀತಿ ಮುಂದಕ್ಕೆ ತರಬೇಕು, ಅವ್ರಿಗೆ ಯಾವ ರೀತಿ ನಾವು ಉತ್ಸಾಹ ಕೊಡಬೇಕು, ಅವರಲ್ಲಿ ತುಂಬಬೇಕು ಅನ್ನೋದಕ್ಕೆ ಭಾಷಾ ಕ್ಲಬ್ನ ಒಂದು ಕಾನ್ಸೆಪ್ಟನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಶ್ರೀ ಪ್ರಸನ್ನ ಕುಮಾರ್ ಸರ್ ಅವರು ತಂದರು. ಅದೇ 2001ರಿಂದ ಸ್ಟಾರ್ಟ್ ಆಗಿದ್ದು. ಈಗ 2024ರವರೆಗೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ವಿಷಯಗಳ ಭಾಷಾ ಕ್ಲಬ್ಗಳು, ಅದು ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಭಾಷಾ ಕ್ಲಬ್ಗಳನ್ನು ನಾವು ಈಗಲೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹಾಕಿರ್ತಂಥ ಅಡಿಪಾಯದಲ್ಲಿ ನಾವು ಅದನ್ನು ಮಾಡ್ಕೊಳ್ತಾ ಇದ್ವಿ. ಎಲ್ಲರಿಗೂ ಗೊತ್ತಿರೋಂಗೆ ಪ್ರಸನ್ನ ಕುಮಾರ್ ರವರ ಸ್ವಭಾವ ತುಂಬ ಬಹಳ ಹಸನ್ಮುಖಿಗಳು, ಬಹಳ ಕಡಿಮೆ ಮಾತು, ಆದರೆ ಅಷ್ಟೇ ಉತ್ತಮವಾದ ಅತ್ಯುತ್ತಮವಾದ ಕೆಲಸವನ್ನು ಅವರು ಇಡೀ ರಾಜ್ಯದಲ್ಲೇ ಗುರುತಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ನಮ್ಮ ದಾವಣಗೆರೆ ಜಿಲ್ಲೆಯವರು ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆಯ ವಿಷಯ. ಹಾಗಾಗಿ ಅವರ ವಯೋವೃತ್ತಿ ಜೀವನ ತುಂಬ ಅವರ ಶ್ರದ್ಧೆಯಿಂದ ಕೆಲಸ ಮಾಡಿರೋದ್ರಿಂದ ಅವ್ರ ಮುಂದಿನ ಜೀವನ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಮುಂದೆ ಅವರು ತುಂಬ ಉತ್ತಮವಾದ ಕೆಲಸ ಮತ್ತು ಮಾರ್ಗದರ್ಶನ ನಮಗೆ ನೀಡಲಿ ಅಂತ ಹೇಳಿ ಅವರಲ್ಲಿ ದೇವರಲ್ಲಿ ಕೇಳ್ಕೊಳ್ತೇನೆ. ಇನ್ನು ತಿಪ್ಪೇಶಪ್ಪ ಸರ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಯಾವುದೇ ಕೆಲಸ ಇರಲಿ, ಸಂಘಟನೆಯ ನಮ್ಮ ಶಿಕ್ಷಕರ ಯಾವುದೇ ಕೆಲಸಗಳಿರಲಿ, ಕೇವಲ ಫೋನ್ಗಳಲ್ಲಿ ಅವ್ರಿಗೆ ವಿಚಾರಿಸಿದಾಗ ಆಯ್ತು ಬಿಡಪ್ಪ ಅಂತಂತ ಹೇಳಿ ಬಹಳ ಹಸನ್ಮುಖರಾಗಿ ಬಹಳ ಉತ್ತಮವಾಗಿ ನಮ್ಮ ಕೆಲಸವನ್ನು, ನಮ್ಮ ಶಿಕ್ಷಕರ ಕೆಲಸವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ನಿಜವಾಗಿಯೂ ಅವರು ಉಪನಿರ್ದೇಶಕರಾಗಿದ್ದಾಗ ಎಲ್ಲ ಶಿಕ್ಷಕರ ಪ್ರೀತಿ ಪಾತ್ರರಾಗಿದ್ದರು. ಎಲ್ಲ ಶಿಕ್ಷಕರಿಗೆ ಅವ್ರು ನಮ್ಮ ಸಂಘಟನೆಯಂತಷ್ಟೇ ಅಲ್ಲ, ಯಾರೇ ಒಬ್ಬ ಸಾಮಾನ್ಯ ಶಿಕ್ಷಕ ಹೋದ್ರೂ ಸಹ ಅವ್ರಿಗೆ ಗೌರವ ಕೊಟ್ಟು ಉತ್ತಮ ರೀತಿಯಾದ ಮಾರ್ಗದರ್ಶನ ನೀಡಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಇನ್ನು ಕಂಟಿನ್ಯೂ ಆಗಬೇಕಾಗಿತ್ತು. ಸರ್, ನಾವು ಸಂಘಟನೆಯವರೆಲ್ಲ ಪ್ರಾಥಮಿಕ ಸಂಘಟನೆ, ನಾವು ಪ್ರೌಢಶಾಲಾ ಸಂಘಟನೆಯವ್ರು ಕೇಳಿದ್ವಿ, ಸರ್ ದಯವಿಟ್ಟು ಇರ್ರಿ ಸರ್, ಯಾಕೆ ನೀವು ಹೋಗ್ತಾ ಇದ್ದೀರಾ ಅಂತ. ಇಲ್ಲಪ್ಪ, ನನಗೆ ಆಗ್ತಾಯಿಲ್ಲ, ನಾನು ಹೋಗ್ಬೇಕಂತ ರೆಡಿ ಆಗಿದ್ದೀನಿ, ದಯವಿಟ್ಟು ನೀವು ಯಾರು ಇದು ಮಾಡಿಬಿಡ್ರಿ ಅಂತ ಹೇಳಿದ್ರು. ಯಾಕಪ್ಪ ಅಂದರೆ ಉಪನಿರ್ದೇಶಕರ ಹುದ್ದೆಗೆ ಮುಂದುವರಿಲಿಕ್ಕೆ ಎಲ್ಲ ಶಿಕ್ಷಕರು, ಎಲ್ಲ ಸಂಘಟನೆಯವರು ಅವ್ರಿಗೆ ಹೋಗಿ ಕೇಳ್ಕೊಂಡಾಗಲೂ ಸಹ ಅವರು ಹೋಗಲಿಲ್ಲ. ಒಂದು ಮಾತು ಅವ್ರು ಹೇಳಿದ್ರು, ನೋಡ, ಶುಗರು ಇದು ಸಿಹಿ ತಿನ್ಬೇಕು, ಎಷ್ಟು ತಿನ್ಬೇಕು ಅಷ್ಟೇ ತಿನ್ನಬೇಕು, ಜಾಸ್ತಿ ತಿಂದರೆ ಅದು ಕಾಯಿಲೆ ಆಗ್ತದೆ. ಹಾಗಾಗಿ ನಾನು ಈಗ ತೃಪ್ತಿ ಅಂದಿದ್ದೀನಿ, ನನಗೆಲ್ಲ ನೀವು ಬಿಟ್ಕೊಡ್ರಿ, ಹೋಗ್ತೀನಿ ನಾನು ಅಂತ ಹೇಳಿ ಬಹಳ ಪ್ರೀತಿ ಪಾತ್ರರಾಗಿ ನಮ್ಮೆಲ್ಲ ಕೇಳ್ಕೊಂಡಿದ್ರು. ಈ 2 ವಿಚಾರಗಳನ್ನು ಇಬ್ಬರು ದಿಗ್ಗಜರ ಬಗ್ಗೆ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಯ ಎಲ್ಲ
ಕಾರ್ಯಕರ್ತರನ್ನ, ಎಲ್ಲ ಹಿರಿಯ ಅಧಿಕಾರಿಗಳನ್ನು ಎಲ್ಲರಿಗೂ ಒಂದಿಸ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಬಾರಕ್ ಸರ್ ಅವರಿಗೆ ಧನ್ಯವಾದಗಳು. ಈ KT ನಿಂಗಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊನ್ನಾಳಿ, ದಯವಿಟ್ಟು ಸಮಯದ ಅಭಾವ ಇರೋದ್ರಿಂದ 2-3 ನಿಮಿಷಗಳಲ್ಲಿಯೇ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು ಅಂತೇಳಿ ಮನವಿ. ಆತ್ಮೀಯರೇ, ಈ ಒಂದು ಸಮಾರಂಭದ ಅಧ್ಯಕ್ಷರೇ ಹಾಗೂ ಈ ಒಂದು ಸಮಾರಂಭದ ಮುಖ್ಯ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರಸನ್ನ ಕುಮಾರ್ ಸಾಹೇಬ್ರೆ ಮತ್ತು ಹಾಗೂ ಅವರ ಶ್ರೀಮತಿಯವರೇ, ಹಾಗೂ ಇನ್ನೊಬ್ಬ ಸಾಹೇಬರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಶಪ್ಪ ಸಾಹೇಬ್ರೆ ಮತ್ತು ಅವರ ಧರ್ಮಪತ್ನಿಯವರೇ, ಹಾಗೂ ಇದುವರೆಗೂ ಸಹ ನಮ್ಮ ಜೊತೆಗೆ ನಮ್ಮನ್ನು ಬೆಳೆಸ್ತಕ್ಕಂಥ ಮಾರ್ಗದರ್ಶನ ನೀಡ್ತಕ್ಕಂತಹ ಸನ್ಮಾನ್ಯ ಶ್ರೀ ನಿರ್ದೇಶಕರಿರ್ತಕ್ಕಂಥ ರಘುವೀರ್ ಸಾಹೇಬ್ರೆ ಹಾಗೂ ಗುರುಪ್ರಸಾದ್ ಸರ್ ಅವರೇ, ಎಲ್ಲ ಆತ್ಮೀಯ ಮಿತ್ರರೇ, ಬಹುಶಃ ನಾವು ನಿರ್ದೇಶಕರು ಒಂದು ಮಾತು ಹೇಳಿದರು. ಅವರು ನಲ್ಕುದ್ರಲ್ಲಿದ್ದಂಥ ಸಂದರ್ಭದಲ್ಲಿ 99 ಬ್ಯಾಚ್ಗೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಇವ್ರಿಗಷ್ಟೇ ಹೇಳಿದರು, ಅವರ ಅಸಿಸ್ಟೆಂಟ್ ಟೀಚರ್ಗಳಿಗಷ್ಟೇ ಅಪ್ಲಿಕೇಶನ್ ಹಾಕ್ಸಿದ್ರು ಅಂತ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಶಾಲಾಕ್ಷಿ ಅವರು ಇಲ್ಲೇ ಇದ್ದಾರೆ, ಅವ್ರ ಜೊತೆಗೆ ಕೆಲಸ ಮಾಡಿದಂಥವ್ರು. ಅದು ಅಷ್ಟೇ ಅಲ್ಲ, ಇಡೀ ಸಂತೆಬೆನ್ನೂರು ಯಾರ್ಯಾರು BEd ಮಾಡಿದ್ರು ಅವರೆಲ್ಲರಿಗೂ ಸಹ ಹೇಳಿದರು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲೇ ಒಂದು ವಿಜಯ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸಂಜೆ ಸಮಯದಲ್ಲಿ ಅಲ್ಲೆಲ್ಲರೂ ಸರ್ಕಲ್ನಲ್ಲಿ ನಿಂತ್ಕೊಂಡ್ರೆ ಹೇಗೆ ಎಕ್ಸಾಮ್ ಬರೀಬೇಕು, ಹೇಗೆ ಇದು ಮಾಡಬೇಕು ಅಂತಕ್ಕಂಥದ್ದು 1-1.5 ಗಂಟೆ 2 ಗಂಟೆ ರಾತ್ರಿ 8 ಗಂಟೆ ತನಕ ನಮಗೆ ಪಾಠ. ಅಂತಹ ಮಾರ್ಗದರ್ಶನ ಇರೋದಕ್ಕೆ ಇವತ್ತು ಕೂಡ ಅವ್ರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ ಅಂದರೆ ತಪ್ಪಾಗಲಾರ್ದು. ನಿಜವೂ ಕೂಡ ನಾವು 99 ಆದಮೇಲೆ ನಾವೆಲ್ಲೆಲ್ಲೋ ಹೋದ್ವಿ, ಆಯಿತು. 2002ರಲ್ಲಿ ಮತ್ತೆ ಅವರ ಸಂಬಂಧ ಆಯಿತು. ಸಾಹೇಬರು ಇಲ್ಲಿ ವಿಷಯ ಪರಿವೀಕ್ಷಕರಾಗಿದ್ದರು, ರಾಮಲಿಂಗಪ್ಪ ಸಾಹೇಬರು DDP ಆಗಿದ್ದರು. ನನ್ನನ್ನು 2002ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಿಡ್ ಡೇ ಮೀಲ್ಸ್ಗೆ ಕಂಚಿನಾಳ ಹೈಸ್ಕೂಲಿಂದನೇ ಹಾಕಿದರು. ಆ ಸಂದರ್ಭದಲ್ಲಿ ನಮ್ಮನ್ನು ಚೆನ್ನಾಗಿ ಮಾರ್ಗದರ್ಶನ ಮಾಡಿದರು. ಯಾಕೆಂದ್ರೆ ಅದುವರೆಗೂ ಸಹ ನಮಗೆ ತಾಲೂಕು ಲೆವೆಲ್ ಪೋಸ್ಟ್ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಅವರ ಒಡನಾಟ ಸ್ಟಾರ್ಟ್ ಆಗಿದ್ದು. ನಂತರ BRC ನಂತರ DYPC ಸಾಹೇಬರು ನಮಗೆ ಬಂದರು. ಗೊತ್ತೇ ಇದೆ, ಅವರ ಅಡಿಯಲ್ಲಿ DYPC ಅವರು ಆಗಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರು BRC ಆಗಿದ್ದಾರೆ ಅವ್ರನ್ನೆಲ್ಲ ಹೆಂಗೆ ಕಟ್ಟಿದ್ದಾರೆ ಅನ್ನೋದು ಭಾರಿ ಚೆನ್ನಾಗಿ ಗೊತ್ತು. ಅದರಲ್ಲಿ ನಾವು ಕೂಡ ಕಟ್ಟಿಸ್ಕೊಂಡ್ರೆ ನಾವು ಕೂಡ ಒಬ್ಬರು. ಹಾಗಾದಕ್ಕೆ ಇವತ್ತು ಒಳ್ಳೆ ಇದೆ ಅಂತಕ್ಕಂಥದ್ದು ಕೂಡ ತಪ್ಪಾಗಲಾರ್ದು. ಮನೆ ಸಾಹೇಬರು ನಾನು ಪ್ರಮೋಷನ್ ಆಗಿ ಸಾಗರ BO ಆದಂಥ ಸಂದರ್ಭದಲ್ಲಿ ನಾನು ಮಾರ್ಚಲ್ಲಿ ಸಾಗರ BO ಆಗಿ ಹೋದೆ. ಮೇ ತಿಂಗಳಲ್ಲಿ ಸ್ಕೂಲ್ ಸ್ಟಾರ್ಟು. ಅಲ್ಲಿ ಸಾಗರದಲ್ಲಿ ಹೆಚ್ಚು ಕಡಿಮೆ ಒಂದು 1000 ಜನ ಟೀಚರ್ ಇದ್ದಾರೆ ಅಂತಂತಂದರೆ ಕೆಲಸ ನಿರ್ವಹಿಸ್ತಕ್ಕಂಥದ್ರೆ ಬರೀ ಒಂದು 300 ಜನ 400 ಜನ ಅಷ್ಟೇ. ಉಳಿದಂಥವೆಲ್ಲ ಅತಿಥಿ ಶಿಕ್ಷಕರು ಬೇಕಾಗಿತ್ತು. ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲ ಹೇಳೋರು, ಸರ್ ಜೂನ್ ತಿಂಗಳಲ್ಲಿ ಇಲ್ಲಿ ಧರಣಿಗಳಾಗ್ತವೆ, ಪತ್ರಕರ್ತರ ಹಾವಳಿ ಆಗ್ತದೆ, ಎಲ್ಲ ಕಾಗೋಡು ತಿಮ್ಮಪ್ಪನಂತಾರೆ ಬಂದು ಧರಣಿ ಕೂರ್ತಾರೆ, ನೀವು ಟೀಚರ್ ಬಗ್ಗೆ ಸ್ವಲ್ಪ ಕೇರಾಗಿ ಏನಾರು ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಸರ್, ಅದೊಂದು ಬಿಟ್ಟರೆ ಅದೊಂದು ಗೆದ್ರೆ ನೀವು ಸಾಗರ ಗೆದ್ದಂಗೆ ಅಂತ. ಸಾಹೇಬರು ಮೇ ತಿಂಗಳಲ್ಲಿ ನಮಗೆ ಮೇ 28ಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅನ್ನೋ ಸಂದರ್ಭದಲ್ಲಿ ಒಂದು ಗೂಗಲ್ ಮೀಟ್ ವಿಡಿಯೋ ಕಾನ್ಫರೆನ್ಸ್ ಗೂಗಲ್ ಮೀಟ್ ತೊಗೊಂಡ್ರು. ನಾನು ಸಾಗರದಲ್ಲಿ ಕೂತ್ಕೊಂಡೆ ಮಾತಾಡಿದೆ. ನಾನು ಸರ್ ನನ್ನ ತಾಲೂಕು ಹಿಂಗಿದೆ, ಹಾರ್ಡ್ ಕೋರ್ ಪ್ರಾಬ್ಲಮ್ ಇದೆ, ಟೀಚರ್ ಪ್ರಾಬ್ಲಮ್ ಇದೆ ಅಂತ ಗೂಗಲ್ ಮೀಟಲ್ಲಿ ಹೇಳಿದ್ರು. ನಿನಗೇನು ಅವಶ್ಯಕತೆ ಬೇಕು, ಎಷ್ಟು ಟೀಚರ್ಸ್ ಬೇಕು ನಾನು ಕೊಡ್ತೀನಿ, ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ, ನೀನು ರೆಡಿ ಮಾಡ್ಕೋ ಅಂದರು. ನಿಜ ಕೂಡ ಅವರ ಆ ಒಂದು ಭರವಸೆಯಿಂದ ನನಗೆ ಎಷ್ಟು ಜನ ಟೀಚರ್ ಬೇಕಾಗಿತ್ತು ಸಾಗರ ತಾಲೂಕು ಅಷ್ಟು ಜನ ಟೀಚರ್ನ ಕೊಟ್ಟು ನನಗೆ ಆ ತಾಲೂಕಲ್ಲಿ ಒಳ್ಳೆ ಗೌರವ ಸಿಗಂಗೆ ಮಾಡಿದ್ದು ನಮ್ಮ ಸಾಹೇಬರು. ಅದಕ್ಕೆ ನಾನು ನಿಜ ಕೂಡ ಚಿರುಣಿಯಾಗಿರ್ತೀನಿ. ಇನ್ನೊಂದು ಘಟನೆ, ನಾನು ಸಾಗರ ಬಿಟ್ಟಾದಮೇಲೆ ಈಗೇನು ಯಲಬುರ್ಗದಿಂದ ಈ ಕಡೆ ಬಂದೆಲ್ಲ ಆ ಸಂದರ್ಭದಲ್ಲಿ GPD ಶಿಕ್ಷಕರ ನೇಮಕ ಸಾಹೇಬರು ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ನನ್ನ ತಾಲೂಕಿನ ಒಂದು ಊರಿನವರು ಇಡೀ ಜನ ಟೀಚರ್ ಇಲ್ಲ ಅಂತೇಳಿ ಇಡೀ ಊರಿನ ಜನ ಮಕ್ಕಳನ್ನ ಕರ್ಕೊಂಡೋಗಿ DDP ಆಫೀಸ್ ಮುಂದೆ ಧರಣಿ ಮಾಡ್ತಿದ್ದಾರೆ. DDP ಅವ್ರಿಗೆ ಕೇಳಿದೆ, DDP ಅವ್ರು ಸರ್ ಏನಾರು ವ್ಯವಸ್ಥೆ ಮಾಡಿರಿ ಸರ್ ಅಂತ ಹೇಳಿ. ಇಲ್ಲ ಕಣೋ, ಮ್ಯಾಪಿಂಗೇ ಮಾಡಿಲ್ಲ, ಆ ಸ್ಕೂಲಿಗೆ 2 ಜನ GPTನ ಕೊಡೋಕ್ಕೆ ಬರಲ್ಲ ಅಂದರು. ಕೊನೆಗೆ ಸಾಹೇಬ್ರಿಗೆ ಫೋನ್ ಮಾಡಿದೆ. ನಡೀತಾ ಇದೆ 1-1.5 ಟೈಮು, ಕೌನ್ಸಿಲಿಂಗ್ ನಡೀತಾ ಇದೆ. ಸಾಹೇಬ್ರಿಗೆ ಫೋನ್ ಮಾಡಿದೆ, ಏನು ಅಂತಂದರು. ಸರ್ ಹಿಂಗೆ ಆಗಿಬಿಟ್ಟಿದೆ, ನಾನೇ 2 ತಾಲೂಕಿನ ನನ್ನ 2 ಶಾಲೆ ಪೋಸ್ಟನ್ನು ನಾನು ಆ ಶಾಲೆ ಶಿಫ್ಟ್ ಮಾಡಿ ಕೊಡಬೇಕು, ಮ್ಯಾಪಿಂಗ್ ಮಾಡಿಕೊಡ್ರಿ ಸರ್ ಅಂದೆ. ಒಂದು 10 ನಿಮಿಷ ಅಷ್ಟೇ, 10 ನಿಮಿಷ ಟೈಮ್ ಕೊಡ ಅಂದರು. 10 ನಿಮಿಷದಲ್ಲಿ ಮ್ಯಾಪಿಂಗ್ ಮಾಡಿ ಆದಮೇಲೆ ಮಾಡಿದ್ದೀನಿ ನೋಡು, ನಿಮ್ಮ DDPಯಿಂದ ಒಂದು ಲೆಟ್ರ್ ಹಾಕ್ಸಿ ಅಂದರು.
ನಾನು ಮಾಡಿದ್ದಾರೆ ಅಂತೇಳಿ ಊಟಕ್ಕೆ ಹೋದೆ. ಮತ್ತೆ ಫೋನ್ ಮಾಡಿದ್ರು, ಇಲ್ಲ ಲೆಟ್ರ್ ಹಾಕಿ ಮೊದಲೇ ಅಂತೇಳಿ. ಆ ಸಂದರ್ಭ ಬಯಸ್ಕೊಂಡೆ ಕೂಡ ಇಲ್ಲ ಅಂತ ಅಲ್ಲ, ನಾನು ಹೇಳಿದಂಗೆ ಮಾಡಲಿಲ್ಲ, ನಿಮಗೆ ಕೆಲಸ ಮಾಡೋಕ್ಕೆ ಬರ್ತಾನೆ, ನೀವು ಹಂಗೆ ಹಿಂಗೆ ಅಂತ ಬಯಸ್ಕೊಂಡೆ ಕೂಡ ಇಲ್ಲ ಅಂತಾರೆ. ಅಷ್ಟರೊಳಗೆ ನಾವು ಊಟ ಮಾಡ್ಕೊಂಡು ಬರೋದ್ರೊಳಗೆ ಅಲ್ಲಿ ಮ್ಯಾಪಿಂಗ್ ಆಗಿತ್ತು. ಅಲ್ಲಿರೋ ನಮ್ಮ DDP ಬಿರಾದರ್ ಅವರು, ಗುರು ಏನು ಎಲ್ಲಿ ಯಾರಿಗೆ ಹೇಳಿದ್ದೆ ಈ ಮ್ಯಾಪಿಂಗ್, ಆ ಶಾಲೆಗೆ ಮ್ಯಾಪಿಂಗ್ ಆಗಿಬಿಡ್ತಲ್ಲ ಅಂದರು. ಅವಾಗ ಸಾಹೇಬ್ರಿಗೆ ಹೇಳಿದೆ, ಸಾಹೇಬ್ರು ಹೇಳಿದ್ದೆ ಸರ್ ಹಿಂಗೆ ಅಂತೇಳಿ. ಬಹುಶಃ ಅಲ್ಲಿ ಒಂದು ದೊಡ್ಡ ಗೌರವ ಸಿಗೋಕ್ಕೆ ಮನೆ ಸಾಹೇಬ್ರ ಕಾರಣ ನನಗೆ. ಅದೇ GPTಯಲ್ಲಿ ನಮ್ಮದೇ ತಾಲೂಕಿನ ಒಬ್ಬ CRP ಹೆಂಡತಿ GPT ಸೆಲೆಕ್ಷನ್ ಆಗಿತ್ತು. ಯಾವುದೋ ಕಾರಣದಿಂದ ಅಥವಾ ಟೈಮ್ ಅಥವಾ ಯಾವುದೋ ಟೆಕ್ನಿಕಲ್ ಕಾರಣದಿಂದ ಆ ಹುಡುಗಿಗೆ ಕೌನ್ಸಿಲಿಂಗ್ ಆಗಿರಲಿಲ್ಲ. ಇಂಥದ್ದು ಒಂದು 5-6 ಕೇಸ್ ಇದ್ದು ಇಡೀ ಸ್ಟೇಟಲ್ಲಿ. ಒಂದು ವಾರ ಆದರೂ ಆಗಿರಲಿಲ್ಲ. ಅವಾಗ ಅವನು ಬಂದು ಸಾಹೇಬ್ರ ಹತ್ರ ಚೆನ್ನಾಗಿದ್ದೀನಿ ಅಂತ ಗೊತ್ತಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋದ. ಬೆಂಗಳೂರಿಗೆ ಹೋದ್ವಿ. ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದಾಗ, ನಾಳೆ ಸಂಜೆ 4:15 ಒಳಗೆ ನಾನು ಕೌನ್ಸಿಲಿಂಗ್ ಓಪನ್ ಮಾಡಿಸ್ತೀನಿ, ನೀವು ತಗೊಳಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಅದು ಒಂದು ಒಳ್ಳೆಯ ಅವಕಾಶ. ಅದಕ್ಕೆ ನಮ್ಮ ಗೌರವವನ್ನು ಹೆಚ್ಚಿಸಿದಂತಹ ಗೌರವಾನ್ವಿತರವರು ನಮಗೆ ನಿಜವೂ ಕೂಡ ಇವತ್ತು ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳುವಂತಹ ಸಂದರ್ಭ ಕೂಡ ಅದು. ಹಾಗಾಗಿ ಅವ್ರು ಇನ್ನಷ್ಟು ಕಾಲ ಇದ್ದಿದ್ರೆ ಬಹುಶಃ ನಮ್ಮ ಈ ಭಾಗದವ್ರಿಗೆ ಒಂದು ಧೈರ್ಯ, ಒಂದು ಸ್ಥೈರ್ಯ, ಏನು ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಏನು ಕೆಲಸ ಮಾಡ್ತಿದ್ವಿ ಅವ್ರಿಗೆಲ್ಲ ಒಂದು ಭಯಂಕರವಾದಂಥ ಧೈರ್ಯ ಇರ್ತಿತ್ತೇನೋ ಅಂತಕ್ಕಂಥದ್ದು ನಮ್ಗೆ ಈಗ ಅನಿಸ್ತಾ ಇದೆ. ನಾಳೆ ನಾವೆಲ್ಲರೂ ಏನಾರು ಸಮಸ್ಯೆ ಆದರೆ ಯಾರಿಗಪ್ಪ ಫೋನ್ ಮಾಡಲಿ ಅಂತಕ್ಕಂಥದ್ದು ಹಳುಕು ಇವತ್ತಿನಿಂದ ನಮಗೆ ಕಾಡ್ತಾ ಇದೆ ನಮಗೆ. ಹಾಗಾಗಿ ಅಂತ ಸಾಹೇಬ್ರನ್ನ ಇವತ್ತು ನಾವು ಗೌರವ ಎನ್ನುವಂಥ ಸಮಾರಂಭದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಿಜವೂ ಕೂಡ ಅವ್ರನ್ನ ಅಭಿನಂದಿಸ್ತಂತ ತಮಗೆ ನನಗೆ ಎಷ್ಟು ದಿನಗಳ ಕಾಲ ಮಾರ್ಗದರ್ಶನ ಮಾಡಿದ್ದಕ್ಕೆ. ಇನ್ನೊಬ್ಬರು ಸಾಹೇಬರು ಭಾಳ ಜನಗೆಲ್ಲ, ನನ್ನ ಸ್ನೇಹಿತರಿಗೆಲ್ಲರಿಗೂ ಗೊತ್ತು, ಭಾಳ ಜನಗೆಲ್ಲ ಗೊತ್ತು. ಬಹುಶಃ ಭಾಳ ಜನ ಅವ್ರ ಮನೆಗೆ ಅವ್ರ ಹೆಂಡತಿ ಜೊತೆಗಿರೋದಕ್ಕಿಂತ ನಿನ್ನ ಜೊತೆಗೆ ಇರೋದು ಜಾಸ್ತಿ ಅಲ್ಲೋ ಅಂತ ಹೇಳಿದ್ರು ಉಂಟು ನನಗೆ, ನಮ್ಮ ತಿಮ್ಮಶೆಟ್ಟಿ ಸಾಹೇಬರು. ಯಾಕೆಂದರೆ ಎಲ್ಲೋದ್ರೂ ಕೂಡ ಅವರು, ನಾನು 99ನಲ್ಲಿ ಸ್ಕೂಲಿಗೆ ಜಾಯಿನ್ ಆಗಿ ತರಬೇತಿಗೆ ಅಂತ ಡೈರೆಕ್ಟ್ ಶಿವಮೊಗ್ಗಕ್ಕೆ ಜಾಯ್ನ್ ಆಗೋದೆ. ನನಗೊಂದು ಮಾಹಿತಿ ಇತ್ತು, ಕಗತೂರವರು ನಮ್ಮದೇ ತಾಲೂಕಿನವ್ರು ಅಲ್ಲಿ ಇದ್ದಾರೆ ಅಂತ ಹೇಳಿ ಹೋಗಿ ಮಾತಾಡಿಸ್ದೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹಾಗೇ ಇದ್ದೀವಿ. ಒಂದು ಸಂದರ್ಭ ಇವ್ರಿಗೆ ದಾವಣಗೆರೆ DDP ನೋಡ್ಬೇಕು ಅನ್ನೋದು ಒಂದು ದೊಡ್ಡ ಕನಸು ನನಗೆ, ಅವ್ರನ್ನ ಭಾರಿ ದೊಡ್ಡ ಕನಸು. ಅದಕ್ಕೆ ತುಂಬ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ MLA ಅವರು, ಎಲ್ಲ MP ಅವರು ಎಲ್ಲರೂ ಲೆಟ್ರ್ ಕೊಟ್ಟಿದ್ರು. ಒಬ್ಬರೊಬ್ಬರು ಕೊಟ್ಟಿರಲಿಲ್ಲ. ನಮ್ಮ ಚನ್ನಗಿರಿ ಅವರು ಹೋಗಿ ಕೇಳಿದ್ವಿ ಕೂಡ, ಬೈದು ಕಳಿಸ್ಬಿಟ್ಟಿದ್ರು. ಅದು ಯಾಕೋ ಗೊತ್ತಿಲ್ಲ, ಮತ್ತೂ ಬಿಡಲಿಲ್ಲ. ಹಠ ಚಟ ಪಟ ಎಲ್ಲ ಮಾಡಿಕೊಂಡು ಕೊನೆಗೂ ಹೋರಾಡಿ ಅವ್ರನ್ನ ಮಾಡಿದ್ವಿ. ನಮ್ಮ ಅಭಿಲಾಷೆ ಈಡೇರ್ತು. ನಾವು ಕೊನೆವರೆಗೂ ಅವ್ರನ್ನ ಇವತ್ತಿನ ದಿನವರೆಗೂ ನಾವು ಇಲ್ಲಿ ನೋಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಆ ಪ್ರಮೋಷನ್ ಆರ್ ರಿಟೈರ್ಡ್ ಇಲ್ಲಿವರೆಗೂ ನೋಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಹುಶಃ ಯಾಕೋ ಏನೋ ಗೊತ್ತಿಲ್ಲ, ಅವರು ಸ್ವಲ್ಪ ದಾವಣಗೆರೆ ಉಪನಿರ್ದೇಶಕರದ ಹುದ್ದೆಯಿಂದ ವಿಮುಖನಾಗಬೇಕು ಅಂತೇಳಿ ಸ್ವಲ್ಪ ನಿರ್ಧಾರ ಮಾಡಿ ದುರ್ಗಕ್ಕೆ ಹೋದರು. ಕೊನೆಗೆ ನಾನು ಕೂಡ ಒಂದು ವಾರ ಅವ್ರ ಜೊತೆಗೆ ಅಲ್ಲಿಗೆ ಅವರು ಹೋದ್ರು, ಮತ್ತು ನಾನು ಕೂಡ ಅಲ್ಲಿಗೆ ಒಂದು ವಾರ ಹೋಗುವಂಥ ಪ್ರಮೇಯನೂ ಕೂಡ ಬಂದ್ಬಿಡ್ತು ನನಗೂ ಕೂಡ ಏನು. ಹಾಗಾಗಿ ನಮ್ಮ ಸಾಹೇಬ್ರ ಬಗ್ಗೆ ನಾನಂತೂ ಹೇಳೋದು ಏನು ಬೇಕಾಗಿಲ್ಲ, ಭಾಳ ಜನಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅವ್ರಲ್ಲಿ ಉಪನಿರ್ದೇಶಕರಾಗಿ ಹೇಗೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಅಂಥ ಸಾಹೇಬರು ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಬ್ಬರ ಬಗ್ಗೆ ನನಗೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನಿಜವೂ ಕೂಡ ನನ್ನ ಅದೃಷ್ಟ ಸರ್. ಮುಂದೇನೂ ಕೂಡ ಹೀಗೆ ನಿಮ್ಮ ಜೊತೆಗೆ ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳಿತೀವಿ ಅಂತ ಹೇಳ್ತಾನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಭಿಮಾನದ ನುಡಿಗಳನ್ನು 3 ನಿಮಿಷ ಹೇಳದೆ ಭಾಳಷ್ಟು ಕಾಲ ತೆಗೆದುಕೊಂಡು ಹೇಳಿರ್ತಕ್ಕಂಥ KT ನಿಂಗಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ದಾರಕೇಶ್ ಉಪನ್ಯಾಸಕರು CET ಚಿತ್ರದುರ್ಗ, ಇವರು ದಯವಿಟ್ಟು ತಮ್ಮ ಅನಿಸಿಕೆಯನ್ನು ಹೇಳಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರನ್ನು ಕಣ್ತುಂಬಿಕೊಳ್ಳೋದೇ ನಮಗೆ ಇವತ್ತೊಂದು ಹಬ್ಬ, ಒಂದು ಸಂಭ್ರಮ ಅಂತ ನಾನಾದರೂ ಹೃದಯಪೂರ್ವಕವಾಗಿ ಭಾವಿಸ್ತೇನೆ ಸರ್ ಇವತ್ತು. ಯಾಕಂತ ಹೇಳಿದರೆ ಒಂದು ಮಾತು, ಭಾಳಷ್ಟು ವಿಷಯ ನಮ್ಮ ನಿಂಗಪ್ಪವ್ರು ಆಲ್ರೆಡಿ ಹೇಳಿಬಿಟ್ರಿ ಸರ್. ಇಲ್ಲಿ ಏನಾದ್ರು ಆಯಿತು, ಏನಾದ್ರು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಪ್ರಸನ್ನ ಕುಮಾರ್ ಸರ್ ಇದ್ದಾರೆ ಅನ್ನೋದೊಂದು ರಾಜ್ಯ ಮಟ್ಟದಲ್ಲಿ ಎಲ್ಲರಿಗೂ, ಬಹಳ ಜನ ಶಿಕ್ಷಕರಿಗೆ ಅದೊಂದು ಆತ್ಮಸ್ಥೈರ್ಯ ಅನ್ನೋದು ಎಲ್ರಿಗೂ ಇತ್ತು ಅನ್ನೋದನ್ನು ಅವರ ಮಾತುಗಳಲ್ಲಿ ಮತ್ತು ನಾವು ಸ್ವಯಂ ವೇದ್ಯವಾಗಿ ನಾವು ನೋಡ್ಬೋದು ಸರ್. ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಸರ್. ಇಂಥ ಒಂದು ದಿಗ್ಗಜರ ಒಂದು ವೇದಿಕೆಯಲ್ಲಿ ತಿಪ್ಪೇಶಪ್ಪ ಸಾಹೇಬರು ಮತ್ತು ಪ್ರಸನ್ನ ಕುಮಾರ್ ಸಾಹೇಬ್ರವರ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ನಾನು ಮಾತಾಡ್ತಿರೋದೇ ನನಗೆ ಮೋಸ್ಟ್ಲಿ ಜೀವಮಾನದ ಬಹುಶ್ರೇಷ್ಠ ಸಾಧನೆಗಳನ್ನು ಏನಾದರೂ ಮಾಡಿದ್ದಾರೆ ಅಂಥವ್ರನ್ನೇನಾದ್ರು ನೋಡಬೇಕು. ಈ ಪ್ರಸ್ತುತ ವ್ಯವಸ್ಥೆಯಲ್ಲಿ, ಈ ಇಲಾಖೆಯಲ್ಲಿ ರಿಟೈರ್ಮೆಂಟ್ ಆದರೆ ಪೆನ್ಷನ್ ಸೆಟ್ಲ್ ಆಗದೆ ಇರುವಂಥ
ಈ ಸಂದರ್ಭದಲ್ಲಿ ಇಂಥ ದೊಡ್ಡ ಉನ್ನತ ಹುದ್ದೆಗೆ ಅಧಿಕಾರಿಯಾಗಿ ಹೋಗಿ ಪೆನ್ಷನ್ ಕರೆಕ್ಟಾಗಿ ತಗೊಂತಾರೆ ಅನ್ನುವಂಥ ಭರವಸೆಗಳನ್ನು ಇಟ್ಕೊಂಡು ಅಧಿಕಾರ ಮಾಡೋದಿದೆಯಲ್ಲ, ಅದು ಮೋಸ್ಟ್ಲಿ ಅವರು ಈ ವೇದಿಕೆ ಮೇಲೆ ಅವರು ರೋಲ್ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ಯಾಕಂದರೆ ಈ ಮಾತುಗಳ ಹಿಂದೆ ಬಹಳಷ್ಟು ಮುಳ್ಳಿದಾವೆ, ಸೀಟಿನ ಕೆಳಗೆ ಮುಳ್ಳು ಬಹಳ ಇದಾವೆ. ನಾವು ಅಲ್ಲೇ ಹೆದರ್ಕೊಂಡು 1 ವರ್ಷ ಆಯ್ತು, ಆ BO ಸೀಟ್ಗೆ ಹೆದರ್ಕೊಂಡು ನಾವು ಲೆಕ್ಚರರ್ ಆಗ್ಬಿಟ್ಟಿವಿ. 1 ವರ್ಷ ಭಾಳ ಜನ ಕಾಯಕತ್ತಾರ, ಬರ್ರಿ ನಿಮ್ಮನ್ನು BO ಅಲ್ಲೇ ಮಾಡ್ತೀವಿ ಇಲ್ಲೇ ಮಾಡ್ತೀವಿ. ಅಪ್ಪ ಒಳ್ಳೆದನ್ನು BO ಅಲ್ಲ, ನಾನು ಅಲ್ಲೇ ಅಂತದ್ರಾಗೆ ನಮ್ಮ DDP ಸಾಹೇಬ್ರು ಕೂಡ ಲಾಸ್ಟಿಗೆ ಒಂದು ದಿವಸ CTC ಸೈನ್ ಮಾಡಿಟ್ಟು ಬಂದ್ಬಿಟ್ಟಿದ್ರು ನಮ್ಮ ತಿಪ್ಪೇಶಪ್ಪ ಸಾಹೇಬ್ರು. ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಅಲ್ಲಿ ಕುತ್ಕೊಳಕ್ಕೆ ನಮಗೆ ಅವಕಾಶ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಈ ಸಂದರ್ಭದಲ್ಲಿ. ಇದು ಸುಮ್ಮನೆ ನಾವು ಹೇಳ್ದಷ್ಟು ಸುಲಭವಾಗಿ ಆಗೋದಿಲ್ಲ, ಅದು ಆ ಹುದ್ದೆಗಳನ್ನು ನಿಭಾಯಿಸೋದು ಹೇಳ್ದಷ್ಟು ಸುಲಭವಾಗಿ ಆಗೋದಿಲ್ಲ. ಅಂಥದ್ರಲ್ಲಿ ಇವತ್ತು ನಮ್ಮ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಾಕಚಕ್ಯತೆ, ಜಾಣ್ಮೆ, ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ನಿಭಾಯಿಸ್ತಕ್ಕಂತಹ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು, ಆ ಒಂದು ಜನಪರ ಕಾಳಜಿ, ಶಿಕ್ಷಕರನ್ನು ಮತ್ತು ಆ ಒಂದು ಬಳಗವನ್ನು, ಹತ್ತಿರದಲ್ಲಿರ್ತಕ್ಕಂಥ ಒಂದು ಶಿಕ್ಷಕ ಸಮುದಾಯವನ್ನು, ಶಿಕ್ಷಣದ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗಿ ಒಂದು ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗ್ಲೂ ಕೂಡ ಅದು ಪ್ರಶಂಸನೀಯವಾದದ್ದು, ಅದು ಅಭಿನಂದನಾರ್ಹವಾದದ್ದು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ವಿಶೇಷವಾಗಿ ಮೊನ್ನೆ ನಾನು ಸರ್ ಅವ್ರದ್ದೊಂದು ವಿಡಿಯೋನ ನೋಡ್ತಾ ಇದ್ದೆ. ನಾವು ಮಾತಾಡುವಾಗ ಹೇಳ್ತೀವಿ, ಜೀವನದಲ್ಲಿ ಏನಾದರೂ ಮಾಡಿದರೆ 4 ಜನ ಸಂಪಾದಿಸ್ಕೋಬೇಕಣೋ ಅಂತ ಹೇಳ್ತಾರೆ. ಇವರು ಎಷ್ಟು ಜನ ಸಂಪಾದಿಸ್ಕೊಂಡಿದ್ದಾರೆ ಅಂತ ನಾವು ಇಲ್ಲೇ ಎದುರಿಗೆ ನೋಡ್ಬೋದು. ಅವರ ಸೇವೆಗೆ ಈ ಎಲ್ಲ ಬಂದಿರುವಂಥ ನಮ್ಮ ಎಲ್ಲ ಅಭಿಮಾನಿ ವೃಂದದವರು ಏನು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ, ಅದೇ ಸಾಕ್ಷಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಒಂದು ಸಮಾಧಾನ ಇರುತ್ತೆ, ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಸಮಾಧಾನ ಇರುತ್ತೆ. ಆ ಸಮಾಧಾನದ ಸ್ಥಿತಿಯನ್ನು ಅವರಿಬ್ಬರು ತಲುಪಿದ್ದಾರೆ. ಸಮಾಧಾನದ ಒಂದು ತೃಪ್ತಿಕರವಾದಂಥ ಸೇವೆಯನ್ನು ನಮ್ಮ ಶಿಕ್ಷಣ ಇಲಾಖೆಗೆ ಅವರಿಬ್ಬರು ಸಲ್ಲಿಸಿದ್ದಾರೆ. ಭಾಳಷ್ಟು ಜನ ಅಪಾರವಾದಂಥ ಅಭಿಮಾನಿ ಬಳಗವನ್ನು ಇಡೀ ರಾಜ್ಯಾದ್ಯಂತ ಹೊಂದಿದ್ದಾರೆ ಅವರು. ಎಸ್ಪೆಷಲಿ ಪ್ರಸನ್ನ ಕುಮಾರ್ ಸಾಹೇಬರು ನಮ್ಮ ದಾವಣಗೆರೆ ಜಿಲ್ಲೆಯವರಾಗಿ ಒಮ್ಮೆ ಅವರು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಲ್ಲಿ ಉಪನಿರ್ದೇಶಕರಾಗಿ JD ಆಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಲಿಟ್ರಲಿ ನಾವೆಲ್ಲ ಅವತ್ತು ಕಣ್ಣೀರು ಹಾಕಿದ್ವಿ. ಈ ಸಂದರ್ಭದಲ್ಲಿ ನಾನು ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು ಬೇರೆಯವರಿಗೆ, ಬಟ್ ಲಿಟ್ರಲಿ ವಿ ನೋ ದ ಪೇನ್ ಆಫ್ ದಟ್ ಸಿಚುವೇಶನ್. ಅವ್ರು ಯಾಕೆ ಯಾವತ್ತೂ ಟೆನ್ಷನ್ ಮಾಡ್ಕೊಳ್ಳೋರಂಥವ್ರಲ್ಲ, ಯಾಕೆ ಹಿಂಗಾಯಿತು ಅನ್ನೋಂಥದ್ದು ಆ ಕ್ಷಣಕ್ಕೆ ನಮ್ಗೆ ಬಹಳ ಆತಂಕ ಕಾಡಿತ್ತು ಅವತ್ತು. ಅವ್ರು ಎಲ್ಲೇ ಹೋಗಲಿ, ಏನೇ ಕೆಲಸ ಮಾಡಲಿ, ನಮ್ಮ ದಾವಣಗೆರೆ ಯಾರೇ ಕೆಲಸ ಮಾಡಿದ್ರು ಕೂಡ ನಮ್ಮ ದಾವಣಗೆರೆ ಜನ ಅಷ್ಟು ಹೃದಯಪೂರ್ವಕವಾಗಿ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವರು ನಿವೃತ್ತಿ ಆಗ್ತಾ ಇರೋದು ಇಲಾಖೆಗೆ ಡೆಫಿನೆಟ್ಲಿ ಲಾಸ್ ಆಗಿದೆ ಸರ್. ಆದರೆ ನಿಮ್ಮಿಬ್ಬರನ್ನು ನೋಡಿದರೆ ನಮಗೆ ನೀವು ನಿವೃತ್ತಿ ಆಗಿದ್ದೀರಿ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿ ಗ್ಲಾಮರ್ ಮೇಂಟೈನ್ ಮಾಡಿದ್ದೀರಿ. ನಾನೇನಾದ್ರು ಎಜುಕೇಷನ್ ಮಿನಿಸ್ಟರ್ ಅನ್ನೋಂಥ ಪೊಸಿಷನಲ್ಲಿ ಇದ್ದರೆ ಒಂದು 2 ವರ್ಷ ಬೋನಸ್ ಕೊಟ್ಟು ನಮ್ಮ ಇಲಾಖೆಗೆ ಉಳಿಸ್ಕೊಳ್ತಾ ಇದ್ದೆ. ಅಷ್ಟು ಚೆನ್ನಾಗಿ ನೀವು ಇಷ್ಟಿಷ್ಟು ಮುಳ್ಳಿದ್ರು ಕೂಡ ಅಷ್ಟು ಚೆನ್ನಾಗಿ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ಏನು ನಿಮ್ಮ ಗುಟ್ಟು, ಅದನ್ನು ಸ್ವಲ್ಪ ನಮಗೆಲ್ಲ ತಿಳಿಸ್ಕೊಡ್ಬೇಕು ನಮ್ಮ ಕಿರಿಯ ಅಧಿಕಾರಿಗಳಿಗೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಭಾಳ ಪ್ರೀತಿಯಿಂದ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಮ್ಮ ಕೊಟ್ರೇಶಪ್ಪ ಸರ್ ಹುಸಿನಗೆ ನಗ್ತಾರೆ. ಅವರು ಹುಸಿನಗೆಯಲ್ಲೇ ಪ್ರಪಂಚ ಗೆದ್ಬಿಡ್ತಾರೆ. ಅಂಥ ಒಂದು ಕಲೆ ನಮಗೆ ಯಾರಿಗೂ ಬರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲರೂ ತಮಗೆ ಮಾದರಿಯಾಗಿದ್ದೀರಿ ಸರ್. ಇನ್ನು ರಘುವೀರ್ ಸಾಹೇಬ್ರ ಬಗ್ಗೆ ನನಗೆ ತುಂಬ ದಿನಗಳಿಂದ ಗೊತ್ತು. ನಾನು ಶಿಕ್ಷಣಾಧಿಕಾರಿಗಳ ಸಂಘದ ಕಾರ್ಯದರ್ಶಿ ಆಗಿದ್ದಾಗ ಅವರಿಗೆ ಅಲ್ಲಿ ಸ್ಟೇಟ್ ಲೆವೆಲಲ್ಲಿ ಹಿನ್ನಡೆ ಆದಾಗ ನಾವೆಲ್ಲರೂ ಹೋಗಿ ಒಂಚೂರು ಫೈಟ್ ಮಾಡಿದ್ವಿ ಆ ಬಗ್ಗೆ. ಅವ್ರಿಗೆ ಒಂದು ಬಡ್ತಿ ಹಿನ್ನಡೆ ಮಾಡಿದ್ರು. ಅವರು ಕೂಡ ಛಲ ಬಿಡದ ತ್ರಿವಿಕ್ರಮನಂತೆ. ಅಲ್ಲಿ ಕಮಿಷನರ್ ಎದುರಿಗೂ ನಿಂತ್ಕೊಳ್ಳೋದು ಅಷ್ಟು ಸುಲಭಿಲ್ಲ ಸರ್, ನಿಮಗೆಲ್ಲ ಗೊತ್ತಿದೆ. ಕಮಿಷನರೇಟ್ ಲೆವೆಲಲ್ಲಿ ಕೆಲಸ ಮಾಡೋಂಥ ಹಿರಿಯ ಅಧಿಕಾರಿಗಳ ಪರಿಸ್ಥಿತಿ ಇದೆಯಲ್ಲ, ಅದು ನನ್ನ ಶತ್ರುಗೂ ಕೂಡ ಬರೋದು ಬೇಡ ಸರ್. ನಿಜವಾಗ್ಲೂ ನನ್ನ ಶತ್ರುಗೂ ಕೂಡ ಬರೋದು ಬೇಡ. ಇಲ್ಲ, ನಾನು ಟ್ರೂಲಿ, ಯಾಕಂದರೆ ಇದು ಅಭಿನಂದನಾ ಸಮಾರಂಭ, ಇದು ಸಂಡೇ, ಇವತ್ತು ಭಾನುವಾರ, ಯಾವ KCSR CC ಅಪ್ಲೈ ಆಗಲ್ಲ. ಸೊ ನಾವು ವಿಲ್ ಫ್ರೀ ಟು ಸ್ಪೀಕ್ ಅವರ್ ಬಾಟಮ್ ಆಫ್ ಅವರ್ ಹಾರ್ಟ್ ಇನ್ನರ್ ಫೀಲಿಂಗ್ಸ್. ಅಷ್ಟು ಸುಲಭ ಇಲ್ಲ. ಆಮೇಲೆ ಅದಕ್ಕೆ ನಾನೇನು ಟೆಕ್ನಿಕ್ ಹಿಡಿದು ನಾನು ಇಲ್ಲಿ BO ಆಗಿದ್ದೆ. BO ಆಗಿದ್ದಾಗ ಪ್ರಸನ್ನ ಕುಮಾರ್ ಸಾಹೇಬರು ಇಲ್ಲಿಂದ ಈ ಕಡೆ ನಾರ್ತ್ ಕರ್ನಾಟಕ ಹಿಂಗೆಲ್ಲ ಹೈವೇನಲ್ಲಿ ಹೋಗೋರು ನಮ್ಮ ಮೇಷ್ಟ್ರುಗಳೆಲ್ಲ, ಸರ್ ನಿಮ್ಗೆ ಒಂದು ವಿಷಯ ಗೊತ್ತು ಏನು ಸರ್, ಪ್ರಸನ್ನ ಕುಮಾರ್ ಸರ್ ಬಂದಿದ್ರಲ್ಲ ಸರ್, ಬಂದರು ಎಲ್ಲ ದೋಸೆ ಗೀಸೆ ತಿನ್ಕೊಂಡು ಜೊತೆಗೆ ಹೋದೆ.
ನಮಸ್ಕಾರ ಕಣಪ್ಪ, ಅಲ್ಲಿ ನನಗೆ ಗೊತ್ತಿಲ್ಲಲ್ಲಪ್ಪ, ಹೆಂಗೆ ಹೋಗ್ತಾರೆ, ಹೆಂಗೆ ಬರ್ತಾರೆ. ಸೊ ಅಂಥದ್ದೊಂದು ನೆಟ್ವರ್ಕನ್ನು ಇಟ್ಕೊಂಡು ಅಂಥ ಬೇಸ್ ಲೆವೆಲಲ್ಲಿ ಶಿಕ್ಷಕರ ಒಂದು ಒಟ್ಟಿಗೆ ಒಂದು ಜನ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದರೆ ಮಾತ್ರ ಅಂಥ ಕಮಿಷನರ್ಗಳು ಎದುರಿಗೆ ಹೋಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅವರ ಒಂದು ಜಾಣ್ಮೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಷ್ಟು ಜನ ಶಿಕ್ಷಕರಿಗೆ ಅವರು ಅನುಕೂಲ ಮಾಡಿದ್ದು ನಿಜವಾಗ್ಲೂ ಲಿಟ್ರಲಿ ಮೊನ್ನೆ ವಿಡಿಯೋದಲ್ಲಿ ನೋಡ್ತಾ ಇದ್ದೆ. ಕೆಲವು ಶಿಕ್ಷಕರೆಲ್ಲ ಎಷ್ಟು ಅಭಿಮಾನದಿಂದ ಅವ್ರಿಗೆ ಹೂ ಮಳೆ ಕರ್ಕೊಂಡು ಹಾಕೊಂಡು ಹೋಗ್ತಾ ಇರೋದನ್ನು ನೋಡಿ ನಾನು ನಮ್ಮ ರಾಜಣ್ಣಗಂದೆ, ಅಣ್ಣ ಬೆಳಗ್ಗೆ ಡೊಳ್ಳು ತರಿಸ್ಬಿಡ್ತೀನಿ ಕಣ, ಅಲ್ಲಿಂದ ಎಂಟ್ರಿ ಮಾಡ್ಕೊಂಡು ಬಂದುಬೇಡ ಅಂತ ಮಾತಾಡಿದೆ. ಬೇಡ ಸುಂದರ, ಹಂಗೆಲ್ಲ ಮಾಡೋಕೆ ಹೋಗಬೇಡ, ನೀನು ಒಂದು ಅಫಿಷಿಯಲಾಗಿ ಕರೆಕ್ಟಾಗಿ ಮಾಡೋಣ ಅಂದರೆ ನಮ್ಗೆ ಅಷ್ಟು ಖುಷಿ, ನಮಗೆ ಅಷ್ಟು ಸೇವೆ ಮಾಡಿದ್ದೀರ ಅನ್ನೋದನ್ನು ಸ್ಮರಿಸ್ಕೊಳ್ಳೋದು ಅಷ್ಟು ಖುಷಿ ಸರ್. ಸೊ ಇಲಾಖೆ ಬಡವಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಸರ್. ಯಾಕೆಂದರೆ ಒಬ್ಬ ಡೈನಮಿಕ್ ಅಧಿಕಾರಿಗಳು ಆ ಪೋಸ್ಟಲ್ಲಿ ಇಲ್ಲ ಅಂತ ಹೇಳಿದರೆ ಅದ್ರ ಲಾಸ್ ಏನಂತ ನಮಗೆಲ್ಲ ಶಿಕ್ಷಕರಿಗೆ ಗೊತ್ತಿದೆ. ಆ ಪೋಸ್ಟಲ್ಲಿ ಅವ್ರು ಇಲ್ಲ ಅಂದರೆ ಅದ್ರ ಬೆಲೆ ಅವ್ರು ಇಲ್ದಾಗನೇ ಗೊತ್ತಾಗುತ್ತೆ ಅನ್ನೋಂಥದ್ದನ್ನು ನಾವೆಲ್ಲ ಮನಗಂಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇಬ್ಬರು ಅಧಿಕಾರಿಗಳು ಇವತ್ತು ನಿವೃತ್ತರಾಗಿ, ನಮ್ಮ ತಿಪ್ಪೇಶಪ್ಪ ಸಾಹೇಬ್ರದಂತೂ DDPI to JD ಪ್ರಮೋಷನ್ ತೊಗೊಳತ್ತಿಗೆ ಅವ್ರ ಪರಿಸ್ಥಿತಿ ಹೇಳಬಾರ್ದು. ನಾವು ಕಣ್ಣಾರೆ ನೋಡಿದ್ವಿ, ಮಧ್ಯಾಹ್ನ ರಿಲೀವ್ ಆಗಿ ಸಾಯಂಕಾಲ ಅರ್ಧ ದಿವಸಕ್ಕಾರ JD ಆಗಬೇಕು ಅಂತ. ಈ ವ್ಯವಸ್ಥೆನಲ್ಲಿ ಪುಣ್ಯಾತ್ಮರು ಒಂದು ದಿವಸ ಮುಂಚೆನಾರು ಕೊಟ್ಟು ಸಾಹೇಬ್ರಿಗೆ ನೆಮ್ಮದಿಯಾಗಿ JD ಆಗಂಗೆ ಮಾಡಿದರೆ ನಮಗಿನ್ನೂ ಅನುಕೂಲ ಆಗ್ತಿತ್ತು. ಆದರೂ ನಾವು ಸಾಹೇಬ್ರಿಗೆ ಛಲ ಬಿಡದ ತ್ರಿವಿಕ್ರಮನಂತೆ ಅವರ ಹೋರಾಟ ನಮಗೆ ಕಟ್ಟ ಕಡೆಯವರೆಗೂ ಮಾದರಿಯಾಗಿದೆ ಸರ್. ತಾವು JD ಆಗಿ ಪ್ರಮೋಷನ್ ಆಗ್ತಾ ಇರೋದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಪ್ರಮೋಷನ್ ಆಗಿ ರಿಟೈರ್ಡ್ ಅಲ್ಲ ಸರ್, 30-35 ವರ್ಷ ಸರ್ವಿಸ್ ಮಾಡಿ ಅರ್ಧ ದಿವಸದಾಗ DDPI to JD, ಅರ್ಧ ದಿವಸ 35 ವರ್ಷ ಎಲ್ಲೇ ಹೋಗ್ಬಿಡ್ತು ನಮ್ಗೆ. ನಿಜವಾಗ್ಲು ನಾನು ಈ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ದ ಪೇನ್ ಆಫ್ ದಿ ಅಧಿಕಾರಿ ನಾನು ಹೇಳ್ತಾ ಇದ್ದೀನಿ. ಒಬ್ಬ ಇಂಥ 100,000 ಪೇನ್ಗಳಿದ್ದಾವೆ. ನಾನು ಸ್ಯಾಂಪಲ್ ಅಷ್ಟೇ ನಿಮ್ಮ ಮುಂದೆ ಹೇಳ್ತಾ ಇರೋದು. ಅವಿನ್ನೂ ಆಫ್ ದ ರೆಕಾರ್ಡು ಟ್ರ್ಯಾಕ್ ಬಿಹೈಂಡ್ ತುಂಬ ಇದ್ದಾವೆ, ಅವೆಲ್ಲ ನಿಮಗೆ ಗೊತ್ತಿದ್ದಾವೆ. ಈ ನಿಟ್ಟಿನಲ್ಲಿ ಸೊ ಈ ಬಳಗಕ್ಕೆ ನಮಗೆಲ್ಲ ಸಿಗ್ನಲ್ ಬರ್ತಾ ಇದೆ. ನನ್ನ 2 ಮಾತನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಗಣ್ಯರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸಿ. ಥ್ಯಾಂಕ್ ಯು. ದಾರ್ಕೇಶ್ವರ್ ಅವರಿಗೆ ಧನ್ಯವಾದಗಳು. ನಮಗೆ ರೋಲ್ ಮಾಡಲ್ಗಳು ಯಾರು ಬೇರೆಯವರಲ್ಲ, ನಮ್ಮೊಟ್ಟಿಗೆ ಇರ್ತಕ್ಕಂಥ ತಿಪ್ಪೇಶಪ್ಪ ಸರ್ ಮತ್ತು ಪ್ರಸನ್ನ ಕುಮಾರ್ ಸರ್ ಅವರೇ ನಮಗೆ ರೋಲ್ ಮಾಡಲು ಅಂತ ಮಾತುಗಳನ್ನು ಹೇಳಿರ್ತಕ್ಕಂಥ ದಾರ್ಕೇಶ್ವರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ HV ವಾಮದೇವಪ್ಪ ಸರ್ ಅವರು ಆಡಳಿತಾಧಿಕಾರಿಗಳು, ತಳಬಾಳು ವಿದ್ಯಾಸಂಸ್ಥೆ, ಇವರು ಉಪಸ್ಥಿತರಿದ್ದಾರೆ. ದಯವಿಟ್ಟು ಅವರು ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಇಂದಿನ ಅತ್ಯಂತ ಅಪರೂಪದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನನ್ನ ವಿದ್ಯಾರ್ಥಿ ಮಿತ್ರ ಷಣ್ಮುಖ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮತ್ತೊಬ್ಬ ವಿದ್ಯಾರ್ಥಿ ಮಿತ್ರ ರಘುವೀರ್ ಅವರೇ, ಹಾಗೂ ಪ್ರಸನ್ನ ನನಗೆ ಸಹೋದ್ಯೋಗಿ. ಯಾಕೆಂದರೆ ನಾನು ಮಾಕ್ನೂರು ಮಲ್ಲೇಶಪ್ಪ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿದ್ದಾಗ ಅವರು ಹರಿಹರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿದ್ದರು. ಸೊ ಅಂದಿನಿಂದ ನಿರಂತರವಾಗಿ, ಮತ್ತು ನಾನು ಪ್ರಸನ್ನ ಅವರು ಪಕ್ಕದ ಹಳ್ಳಿಯವರು, ಹಾಗಾಗಿ ನಿರಂತರವಾಗಿ ಅವರು BEd ಓದೋ ಕಾಲದಿಂದನೂ ನಿರಂತರ ಸಂಪರ್ಕದಲ್ಲಿದ್ದಂಥವ್ರು. ಮತ್ತು ತಿಪ್ಪೇಶಪ್ಪನವರು ನಮ್ಮ ತಾಲೂಕಿನವರೇ, ಚನ್ನಗಿರಿ ತಾಲೂಕಿನಲ್ಲಿ ಅವರು BEO ಆದಾಗಿಂದನೂ ನಿರಂತರವಾಗಿ ಸಂಪರ್ಕದಲ್ಲಿದ್ದಂಥವ್ರು. ಇದು ನಿಜವಾಗಲೂ ಸಂತೋಷ ಪಡ್ತಕ್ಕಂಥ ಒಂದು ಸಮಾರಂಭ ಅಂತ ಅಂದ್ಕೊಳ್ತೀನಿ ನಾನು. ಕಾರಣ ನನಗೆ ಭಾಳ ಸಂತೋಷ ಏನು ಅಂದರೆ, ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಎತ್ತರಕ್ಕೆ ಹೋದಾಗ ಭಾಳ ಸಂತೋಷ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ಅವರು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದಾಗ ನಿಜವಾಗಲೂ ಸಂತೋಷ ಆಗುತ್ತೆ. ಅಂಥ ಒಂದು ಸಾಧನೆಯನ್ನು ಈ ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತು ನಾನು ಸಹಜವಾಗಿ ನೋಡಿದಾಗೆ ಅಧಿಕಾರಿಗಳಿದ್ದಾಗ ಸನ್ಮಾನ ಮಾಡೋರು ಭಾಳ ಜನ, ಶಿಕ್ಷಕರುಗಳಾಗಲಿ ಅಥವಾ ಎಲ್ಲ ಸಂಘದವರಾಗಲಿ ಭಾಳ ಸನ್ಮಾನಗಳನ್ನು ಮಾಡ್ತಾರೆ. ಆದರೆ ನಿವೃತ್ತರಾದ ಮೇಲೆ ಪ್ರೀತಿಯಿಂದ ಕರೆದು ಸನ್ಮಾನ ಮಾಡೋದಿದೆಯಲ್ಲ, ನಿಜವಾಗಲೂ ಅದು ನಿಮ್ಮ ನಿಜವಾದ ಪ್ರೀತಿ ಅಂತೇಳಿ ನಾನು ಭಾವಿಸ್ತೇನೆ. ಅಂಥ ಒಂದು ಪ್ರೀತಿಯನ್ನು ಇವತ್ತು ನೀವು ತೋರಿಸಿದ್ರಿ. ಬೆಂಗಳೂರಿನಲ್ಲಂತೂ ಸನ್ಮಾನ ಮಾಡೋದು ಭಾಳ ದುರ್ಲಭ. ನಾವು ನೋಡಿದಾಗೆ ಅವರ ಸನ್ಮಾನದ ವೀಡಿಯೋನ ಯಾರೋ ಹಾಕಿದ್ರು, ನನಗೆ ನಿಜವಾಗ್ಲೂ ನೋಡಿದಾಗ ಸಂತೋಷ ಆಯಿತು. ಅವರು ಒಳ್ಳೆಯ ಹೆಸರನ್ನು ಮತ್ತು ಅವರ ಸಹೋದ್ಯೋಗಿಗಳೊಂದಿಗೂ ಅಂಥ ಒಂದು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ಆ ವಿಡಿಯೋದಲ್ಲಿ ನೋಡಿದಾಗ ನಿಜವಾಗೂ ಸಂತೋಷ ಆಯಿತು. ಅಂಥ ಇಬ್ಬರು ವ್ಯಕ್ತಿಗಳನ್ನು ಇವತ್ತು ನೀವು ಕರೆದು ಕೇವಲ ನಮ್ಮ ಜಿಲ್ಲೆಯವರು ಅಂತಲ್ಲ, ಇಡೀ ರಾಜ್ಯದಲ್ಲೇ
ಅವರು ಯಾವ್ಯಾವ ಜಿಲ್ಲೆಯಲ್ಲಿ ಹೋಗಿ ಕೆಲಸ ಮಾಡಿದಾರೋ ಅಲ್ಲೆಲ್ಲ ಒಳ್ಳೆಯ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ದೃಷ್ಟಿಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಬರೀ ಶಿಕ್ಷಕರಿಗೆ ಸಹಾಯ ಮಾಡಿದ್ದಾರೆ ಅನ್ನೋ ಕಾರಣದಿಂದ ಅಲ್ಲ, ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಯನ್ನು ಮಾಡ್ಬೋದು, ಸಾಧನೆಯನ್ನು ಮಾಡ್ಬೋದು. ರಘುವೀರಂತೂ ಸಿಸ್ಲೆಪ್ನ ಅಧಿಕಾರಿಯಾಗಿ ಶಿಕ್ಷಕರಿಗೆ ಸುಮಾರು ವರ್ಷಗಳ ಕಾಲ ತರಬೇತಿಯನ್ನು, ಅತ್ಯುತ್ತಮ ತರಬೇತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಅವರೆಲ್ಲರೂ ಸಹ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವ ಮೂಲಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಶ್ರೀ ತಳಬಾಳು ಜಿಗದ್ರು ವಿದ್ಯಾಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಅವರ ಜೀವನ ಸುಖಕರವಾಗಿರಲಿ. ಅವರು ಇಲ್ಲಿಗೆ ಪ್ರವೃತ್ತಿಯನ್ನು ಬಿಡಬೇಕಾಗಿಲ್ಲ, ಇಲ್ಲಿಂದ ನಿವೃತ್ತರಾಗಿರ್ಬೋದು, ಆ ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ. ಆದರೆ ಶಿಕ್ಷಕನ ಪ್ರವೃತ್ತಿ ಸದಾ ಮುಂದುವರಿಲಿ. ಇನ್ನೂ ಸಾಕಷ್ಟು ಅವಕಾಶಗಳಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಅವರು ಮಾರ್ಗದರ್ಶನ ನಿರಂತರವಾಗಿ ದೊರೆಯಲಿ, ಅದರಿಂದ ಈ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎರಡು ಅನಿಸಿಕೆಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಅವರಿಗೆ ನನ್ನ ಅಭಿನಂದನೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ವೃತ್ತಿಯಿಂದ ನಿವೃತ್ತಿಯಾಗಿರಬಹುದು, ಪ್ರವೃತ್ತಿಯಿಂದ ಶಿಕ್ಷಕರಾಗಿ ಮತ್ತೊಂದು ಅಧಿಕಾರಿಗಳಾಗಿ ಪ್ರವೃತ್ತಿಯನ್ನು ಮುಂದುವರಿಸಿ ಅಂತ ಮಾತಾಡಿರ್ತಕ್ಕಂಥ ಡಾಕ್ಟರ್ H.V. ವಾಮದೇವಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನಪ್ಪ ಅಂಗಡಿಯವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಾಗಿ ಮನವಿ. ವೇದಿಕೆ ಮೇಲೆ ಉಪಸ್ಥಿತಿ ಇರತಕ್ಕಂಥ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಅಧಿಕಾರಿ ವೃಂದದವರೇ, ಪ್ರಸನ್ನ ಕುಮಾರ್ ಸರ್ ಅವರಿಗೆ ಮತ್ತು ತಿಪ್ಪೇಶಪ್ಪ ಸರ್ ಅವರಿಗೆ ಇವತ್ತು ನಾವು ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಸರ್ ಅವರು ಅಧಿಕಾರಿಯಾಗಲಿ ಅಥವಾ ನಮ್ಮ ಅತಿಥಿಯಾಗಿ ಆಗಲಿ ನಮ್ಮ ಮುಂದೆ ಕೂತಿಲ್ಲ. ಅವರು ನೀವೆಲ್ಲರೂ ಸೇರಿ ಅತ್ಯಂತ ಆತ್ಮೀಯವಾಗಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆಯ ಮಗ ಇವನು ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಮನೆಗೆ ಬಂದಾಗ ಎಲ್ಲರೂ ಅತ್ಯಂತ ಆತ್ಮೀಯವಾಗಿ ಮನೆಯಲ್ಲೇ ಸಿಹಿ ಊಟವನ್ನು ಮಾಡಿ ಎಲ್ಲರೂ ಕೂತು ಆತನನ್ನು ನೇವರಿಸಿ ಅತ್ಯಂತ ಆತ್ಮಸಂತೋಷದಿಂದ ಹೇಗೆ ಹರಿಸ್ತೀವಲ್ಲ, ನಾವೆಲ್ಲರೂ ಆ ರೀತಿ ಇಲ್ಲಿ ಬಂದಿದ್ದೀವಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ವಾರದಿಂದ ನಾವು ಖಂಡಿತವಾಗ್ಲೂ ಆತ್ಮತೃಪ್ತಿಯಿಂದ ಕೆಲಸವನ್ನು ನಿರ್ವಹಿಸಿದ್ವಿ. ಯಾರ್ಯಾರು ಫೋನ್ ಮಾಡಬೇಕಾದ್ರೆ ಪ್ರಸನ್ನ ಕುಮಾರ್ ಸರ್ ಬರ್ತಾರಲ್ಲ ಬಾರೋ ಅಂತ ಹೇಳೋದಾಗಲಿ ಅಥವಾ ಆ ಕಾರ್ಯಕ್ರಮದಲ್ಲಿ ತೊಡ್ಕೊಳ್ಳೋದಾಗಲಿ ಭಾಳ ಆತ್ಮ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ಅಂಥೇಳಿ ನನಗೆ ಕೂಡ ಅನ್ನಿಸ್ತಾ ಇದೆ. ನಾವ್ಯಾಕೆ ಇವತ್ತು ಪ್ರಸನ್ನ ಕುಮಾರ್ ಸರ್ ಅವ್ರನ್ನ ಸನ್ಮಾನಿಸ್ತಿದ್ದೀವಿ ಅಂತಂದರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅವ್ರು ಒಳ್ಳೆಯವರು, ಆ ಕಾರಣಕ್ಕೆ ಅವ್ರನ್ನ ಸನ್ಮಾನ ಮಾಡ್ತಿದ್ದೀವಿ. ಅವ್ರು ಹೆಂಗೆ ಒಳ್ಳೆಯವರು ಅನ್ನೋದು ಬೇಕಲ್ಲ. ಹೆಂಗೆ ಒಳ್ಳೆಯವರು ಅಂತಂದು ಹೇಳೋದಾದರೆ ಒಂದು ಎರಡು ನಾವು ಉದಾಹರಣೆಗಳನ್ನು ಕೊಡಲಿಕ್ಕೆ ನನಗೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಗುರುಸ್ಪಂದನ ಕಾರ್ಯಕ್ರಮ ಜಾರಿಗೆ ಬಂದಿದ್ದೇ ಅವರ ಮನಸ್ಸಿನ ಆಳದಿಂದ. ಅದು ಸೃಷ್ಟಿಯಾಗಿದ್ದು ಹರಿಹರ ತಾಲೂಕಿನಲ್ಲಿ ಅಂತಕ್ಕಂಥದ್ದು ವಿಶೇಷ. ಆವತ್ತಿನ ದಿವಸ ಅವರು ನಮ್ಮ ಹರಿಹರ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದರು. ನಾನು ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ. ಏನ್ಲೇ ಅವರು ವೇದಿಕೆ ಮೇಲೆ ಅಷ್ಟೇ ಮಲ್ಲಿಕಾರ್ಜುನ ಅಂಗಡಿಯವರೇ ಅನ್ನೋರು, ಉಳಿದಂಥ ಸಂದರ್ಭದಲ್ಲಿ ಬರಲಿ ಇಲ್ಲಿ ಅನ್ನೋರು. ಏನು ಟೀಚರ್ಸ್ ಏನು ಹಗಲಲ್ಲ ಇದಕ್ಕೆ ಓಡಾಡ್ತಾರೆ, ಇವರು ಹಂಗೆ ಮಾಡ್ತಾರೆ ಕ್ಲರ್ಕ್ಗಳು, ಅವ್ರದ್ದಾಗಿರ್ತಕ್ಕಂಥ ಭಾಷೆಯಲ್ಲಿ ಬೇರೆಯವ್ರು. ಅದಕ್ಕೆ ಏನಾರು ಮಾಡ್ಬೇಕಂತ ಹೇಳಿ ತಿರುಮಾರಣ ದಿವಸನೇ ಒಂದು ಸ್ವಲ್ಪ ಅವ್ರಿಗೆ ನಮಗೆ ಮಾತುಕತೆ ಆಯ್ತು. ತಿರುಮಾರಣ ದಿವಸನೇ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಂಬಂದಿದ್ರು ಅವರು. ಹೆಂಗೆ ಅಂತ ಹೇಳಿದ್ರೆ ಕ್ಲಸ್ಟರ್ ವಾರು ಮೇಷ್ಗಳೆಲ್ಲ ಒಂದು ಕಡೆಗೆ ಹಾಕಿ ಗುರುಭವನದಾಗೆ ಅವ್ರ ಕೈಗೆ ಹೆಸರು ಬುಕ್ ಕೊಟ್ಟು ಅವು ಏನು ತಿತ್ತವು ಅಷ್ಟು ತಿದ್ಕೊಂಡು ನಾವಲ್ಲೇ ಕೂತು ಸೈನ್ ಮಾಡಿ ಅವರೆಲ್ಲ ಮಾಡಿಬಿಡೋಣ ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮೀಟಿಂಗ್ ಕರೆದ್ರು ಕ್ಲರ್ಕ್ಗಳನ್ನ. ಅವತ್ತಿನಿಂದ ಹುಟ್ಕೊಂಡಿದ್ದು ಗುರುಸ್ಪಂದನ ಕಾರ್ಯಕ್ರಮ. ತದನಂತರದಲ್ಲಿ ಅದು ಇಡೀ ರಾಜ್ಯಾದ್ಯಂತ ಇಂಪ್ಲಿಮೆಂಟೇಷನ್ ಆಯ್ತು. ಯಾರಿಂದ? ಕಮಿಷನರಿಂದ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದರು. ನಾವು ಸಾಕಷ್ಟು ಉದಾಹರಣೆಗಳು ಹೇಳ್ಬೋದು. TLM ವಿಚಾರದಲ್ಲಿ ಮೆಟ್ರಿಕ್ ಮೇಳ ಅಂತ ಮಾಡಿದರು. ಅದು ಕೊಕ್ನೂರಲ್ಲಿ ಹುಟ್ಕೊಳ್ತು ಫಸ್ಟ್. ಅನಂತರ ಇಡೀ ರಾಜ್ಯಾದ್ಯಂತ ಒಬ್ಬ ಮಗು
ತನ್ನ ಎತ್ತರ, ತೂಕ, ಎದೆ ಅಳತೆ, ಉಬ್ಬಿಸಿದಾಗ, ತಗ್ಗಿಸಿದಾಗ ಇವೆಲ್ಲವೂ ಕಾನ್ಸೆಪ್ಟ್ ಇಟ್ಕೊಂಡು ಇಡೀ 3 ದಿವಸ ಕುಂತು ಬರೆದಿದ್ರು ದೇವನಾಗರಿ ಲಿಪಿಯಲ್ಲಿ. ಅವ್ರ ಲಿಪಿಯನ್ನು ನೀವು ಓದೋರಿಗೆ ಗೊತ್ತು, ಅವ್ರ ಲಿಪಿ ನೋಡಿರ್ಬೇಕು ಕಾಣತೈತೆ ನೀವು. ಅದನ್ನೆಲ್ಲ ಸ್ವಲ್ಪ ಅನಾಲಿಸಿಸ್ ಅದನ್ನ ಕ್ಲೀನಾಗಿ ಓದಿ ಹೇಳ್ದಂದ್ರೆ ನಮಗೆ ನಮ್ಮಲ್ಲಿ ಒಬ್ಬರು ಕೆ ಎನ್ ಬಸವರಾಜ ಅಂತ ಅದು ಬದುಕೆ ಗೊತ್ತಾಗೋದು, ಅದು ಇನ್ನು ಯಾರಿಗೆ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಬೀಡಿಸಿ ಹೇಳ್ತದೆ ಅದು ಸ್ವಾಮಿ. ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಎಂಥ ದೊಡ್ಡ ಮಗುನೂ ಕೂಡ ಮ್ಯಾಥಮೆಟಿಕ್ಸನ್ನು ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಕಲಿತಕ್ಕಂಥ ಒಂದು ಪದ್ಧತಿ ಮೆಟ್ರಿಕ್ ಮೇಳ ಅದು ತುಂಬ ಎಲ್ಲ ಕಡೆಗೂ ಪ್ರಚಾರ ಆಯ್ತದು, ತುಂಬ ಕಡೆಗೆ ಪ್ರಚಾರ ಆಗ್ತದೆ. ಹಾಗೆ ಇನ್ನು ಕೆಲವು ಅನೇಕ ವಿಶೇಷತೆಗಳಂತಂದರೆ, ನಾನು ಯಾಕೆ ಇವನು ಕೋಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನನ್ನ ನಿವೃತ್ತಿಯ ಅಂಚಿನಲ್ಲಿ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಕಮಿಷನರ್ ಆಫೀಸಿಂದ. ಅದರ ರೂವಾರಿಗಳವರು ಎಲ್ಲ ಸಾಧ್ಯಂತವಾಗಿರ್ತಕ್ಕಂಥ ಎಲ್ಲ ವಿಚಾರಗಳು ಅದರೊಳಗೆ ಇದ್ದು. ಅಧಿಕಾರಿಗಳು ಅಂತಂದರೆ ಈ ಹೆಡ್ ಮಾಸ್ಟ್ರು ತರಗತಿ ಒಳಗಡೆ ಸಹ ಶಿಕ್ಷಕರು ಮತ್ತು ಮಕ್ಕಳನ್ನು ಹೇಗೆ ನಿಭಾಯಿಸಿ ಎಂಡ್ ಮಾಡ್ಬೇಕು ಅವತ್ತಿನ ಶಾಲೆ ಅನ್ನೋದು ತನಕನೂ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಮಾರ್ಗದರ್ಶಿಯನ್ನು ಅವರು ನಿವೃತ್ತಿ ಅಂಚಿನಲ್ಲಿ ಅದನ್ನು ಸೃಷ್ಟಿ ಮಾಡಿದರು. ಹಾಗೆ ಇಂಥ ಈಗ ಬೆಳಗಾವಿನ ಸುದ್ದಿ ತೆಗೆದ್ರು ನಮ್ಮ ಸರ್ ಒಬ್ಬರು. ಬೆಳಗಾವಲ್ಲಿ ನಾವೊಂದು ಅವರ ಜಂಟಿ ನಿರ್ದೇಶಕರಿದ್ದಾಗ ಯಾರೇ ಒಬ್ಬ ವ್ಯಕ್ತಿ ಅಪ್ಲಿಕೇಶನ್ ಹಾಕಿದರೆ 3 ತಿಂಗಳು ಬೇಕಾಗಿತ್ತು ಒಂದು ಅಂಕಪಟ್ಟಿಯನ್ನು ತಿದ್ದಿ ಕೊಡಲಿಕ್ಕೆ. ನಾವು ಬೆಳಗಾವಿಗೆ ಒಂದು ಸರಿ ಹೋದಾಗ ನೋಡಿದ್ವಿ, ಅಲ್ಲಿನ ಶಿಸ್ತನ್ನು ನೋಡಿದ್ರೆ ತುಂಬ ಆಶ್ಚರ್ಯ ಆಯಿತು. ಅಪ್ಲಿಕೇಶನ್ ಹಾಕಿ 3 ದಿವಸದೊಳಗೆ ಅವ್ರಿಗೆ ಉತ್ತರ ಸಿಗಬೇಕು ಅನ್ನೋ ರೀತಿ ಮಾಡಿದ್ರು, ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ರು. ಬೇರೆ ಬೇರೆ ಜಿಲ್ಲೆ ಒಂದು ಅಪ್ಲಿಕೇಶನ್ ಬಂದ ತಕ್ಷಣ ಆ ಜಿಲ್ಲೆ ಇವರೆಲ್ಲ ಹುಡುಕ್ತಿದ್ರಲ್ಲ ತಿಂಗ್ಳುಗಂಟ್ಲೆ, ಏನಿಲ್ಲ ಒಂದು ತಾಸಿನೊಳಗೆ ಹುಡುಕಿ ಅದನ್ನು ಉತ್ತರ ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಅಲ್ಲಿ ಜಾರಿಗೆ ತಂದಿದ್ದರು. ಹೀಗೆ ಈ ಕಾರಣಕ್ಕಾಗಿ ನಾವು ಪ್ರಸನ್ನ ಕುಮಾರ್ ಸರ್ ಅವರು ಅಂದರೆ ಒಬ್ಬ ಆಡಳಿತಾಧಿಕಾರಿಯಾಗಿ ಕೇವಲ ಆಡಳಿತದ ವಿಷಯದಲ್ಲಿ ಮಾತ್ರ ಅಂದರೆ ತನ್ನ ಮೇಲಾಧಿಕಾರಿಗಳನ್ನು ವಹಿಸಲಿಕ್ಕೆ ಕೆಲಸ ಮಾಡ್ತಕ್ಕಂಥದ್ದಾಗಲಿ ಅಥವಾ ರಾಜಕಾರಿಗಳನ್ನು ವಹಿಸ್ತಕ್ಕಂಥದ್ದು ಕೆಲಸ ಮಾಡಲಿಕ್ಕಾಗಲಿ ಪ್ರಸನ್ನ ಕುಮಾರ್ ಸರ್ ಇರಲಿಲ್ಲ. ಇವರು ಆಡಳಿತದಿಂದ ಶೈಕ್ಷಣಿಕವಾಗಿ ಹೆಚ್ಚು ಒತ್ತು ಕೊಟ್ಟು ಮಕ್ಕಳಿಗಾಗಲಿ ಮತ್ತು ಶಿಕ್ಷಕರಿಗಾಗಲಿ ಏನು ಅನುಕೂಲಗಳನ್ನು ಮಾಡಿಕೊಟ್ಟರಲ್ಲ, ಆ ಕಾರಣಕ್ಕಾಗಿ ನಾವು ಪ್ರಸನ್ನ ಕುಮಾರ್ ಸರ್ ಅವ್ರನ್ನ ಸನ್ಮಾನಿಸಬೇಕು ಅಂತ ಅನ್ನಿಸ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತು ಮೇಲಾಗಿ ಅವರು ಎಷ್ಟು ತುಂಬ ಹೃದಯ ವೈಶಾಲ್ಯತೆ ಇತ್ತು ಅವರಿಗೆ ಅಂತ ಹೇಳಿದರೆ, ಒಂದು ಸಂದರ್ಭವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು ಕಾರ್ಯದರ್ಶಿ ಇದ್ದಾಗ ಅವರಿಗೆ ನಮಗೆ ಸ್ವಲ್ಪ ಜಟಾಪಟಿ, ಮತ್ತು ಸಂಘದವರು ನಾವು ಅವರಿಗೆ ನಮಗೆ ಜಟಾಪಟಿ ಇದ್ದಿದ್ದೇ ಇರ್ತಿತ್ತು. ಒಂದು ಏನೋ ಇಶ್ಯೂ ಬಂದುಬಿಡ್ತು, ಎಲ್ಲ ಸಾಕಷ್ಟು ಜನ ಬಿ ಒ ಆಫೀಸ್ ಮುಂದೆ ಶಿಕ್ಷಕರು ನೆರೆದಿದ್ದರು. ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ನಾವು ಹೋಗಿ ಅವರಲ್ಲಿ ಉತ್ತರ ತಗೊಂಬರ್ಬೇಕಲ್ಲ, ಮೇಲ್ಗಡೆ ಹೋಗಿ ಸರ್ ಹತ್ರಕ್ಕೆ ತುಂಬ ಹೊತ್ತು ಡಿಸ್ಕಷನ್ ಮಾಡಿದ್ವಿ, ಫಲಿಸಲಿಲ್ಲ, ಬಗ್ಲಿಲ್ಲ. ಮತ್ತು ಅನಿವಾರ್ಯ ಕೆಳಗಡೆ ಬಂದು ಏನಂದ್ರೆ ಸಾಹೇಬ್ರು ಏನಂದ್ರೆ ಅಂತೆಲ್ಲ ಒಪ್ಪಲಿಲ್ಲದ ಸ್ವಾಮಿ ಅಂತ ಹೇಳಿ ಏನೋ ಒಂಚೂರು ಬೈದೆ. ಅದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಒಂದು ವಲಯ ಇತ್ತು ಇಲ್ಲಿ, ಅದು ನಮ್ಮ ಭೀಮಣ್ಣ, ಪುಟ್ಟಪ್ಪ, ಮಲ್ಲಪ್ಪ ಇವರು ಒಂದು ಘಟಾನುಘಟಿಗಳ ಒಂದು ಇತ್ತು. ಅವರು ನಮ್ಮನ್ನು ಅಬ್ಸರ್ವ್ ಮಾಡಿದ್ರೆ ಬೈದ್ನೆಲ್ಲ. ಅದ್ರ ಜೊತೆಗೆ ಸ್ವಲ್ಪ ಜನನೂ ಅವ್ರೇನು ಹೋಗಲಿಲ್ಲ, ಇನ್ನೂ ಸ್ವಲ್ಪ ಜನ ಇದ್ದರು, ಒಂದು 4-5 ಜನ. ಅವ್ರು ತಗೊಂಡೋಗಿ ಸಾಹೇಬ್ರದ್ದು ದಾವಣಗೆರೆ ಮನೆ, ಬೆಳಗ್ಗೆ 8 ಗಂಟೆಗೆ ಹೋಗ್ಬಿಟ್ಟಾರೆ ಮನೆಗೆ. ಸರ್ ಅಂಗಡಿ ಹಿಂಗೆ ಬೈದ್ಬಿಟ್ಟ ಸರ್, ನಿಮಗೆ ಬೈದ್ಬಿಟ್ಟ ಸರ್. ಹೌದಾ? ಅಕ್ಕರಿಗೆ ಹೇಳಿ ಟೀ ಮಾಡಿಸಿ ಕುಡಿಸಿ ಕುಂದಿರಿಸಿ, ಅಲ್ಲೇ ಅವನ ಕಾರ್ಯದರ್ಶಿ, ನಾನು ಬಿ ಒ, ಏನೋ ಬರ್ತಾವ ಅಂತಂದು ಇಲ್ಲಿ ತನಕ ಕೇಳೋಕೆ ಬರ್ತಿರಲ್ಲ, ಹೋಗ್ರಲಿ. ನನಗೆ ಫೋನ್ ಮಾಡಿ ಹೇಳಿದರು, ಏನು ಅಂಗಡಿ ಎಲ್ಲಿದೆ ಮನೆಗೆ ಸರ್ ಅಂತಂದು. ನಿಮಗೆ ಅಟ್ರಾಸಿಟಿ ಕೇಸ್ ಆಗ್ತಾನೆ ನಿಮ್ಮ ಮೇಲೆ. ಯಾಕೆ ಸರ್ ಅಂತ, ಏನೋ ಬೈದೆ ಅಂತಲ್ಲ. ಇಲ್ಲ ಸರ್, ನಾನು ಇವಾಗ ನನ್ನ ಕಲ್ಪನೆ ಏನಂತಂದ್ರೆ ಅವ್ರ ಕೂಟಗೆ ಜಗಳ ಮಾಡೋಕೆ ಹೋದಾಗ ಬೈದು ಹೇಳೋರು, ಅವ್ರು ಯಾಕೆ ಹೋಗಿಲ್ಲ ಸುಮ್ಮರಲ್ಲಿ ಹೋಗ್ಲತ್ಲಿ ಅಂಥೇಳಿ. ಇಲ್ಲ ಸರ್, ಇವತ್ತು ಮಲ್ಲಪ್ಪ, ಪುಟ್ಟಪ್ಪ, ಯಾರು ನನಗೆ ಕಂಡು ಎಲ್ಲ ನೀವೇನು ಅಟ್ರಾಸಿಟಿ ಕೇಸ್ ಹಾಕ್ತೀರಿ ನಾನು ಹಾಕ್ತಾನೆ ನಿನ್ನ ಮೇಲೆ. ಇದು ಐತಲ್ಲ, ಅದೇ ಯಾರಾಗಿದ್ರು ಹಿಂಗೆ ಅಂದವನು ಅಂಥೇಳಿ ಮಾಡ್ತಕ್ಕಂಥ ಸಾಕಷ್ಟು ಸಂದರ್ಭಗಳು ಇರ್ತಿದ್ವು. ಆ ಯಾವ ಸಂದರ್ಭಗಳು ನಮಗೆ ಸೃಷ್ಟಿ ಆಗಲಿಲ್ಲ. ಒಂದು ಸಂದರ್ಭ, ಇವತ್ತು ಕಾರ್ಯದರ್ಶಿ ಒಬ್ಬ ಶಿಕ್ಷಕನ್ನೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಮಾತಾಡಿಸಿದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತು ಎಷ್ಟು ಭಯಭೀತರಾಗಿರ್ತಾರೆ ಅಂದರೆ, ಯಾಕೆ ಬೇಕಪ್ಪ ರಾಜಕಾರಣಿಗಳೆಲ್ಲ ನಂಟಿರ್ತದೆ ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು ಅಂತೇಳಿ. ಒಂದು ಸರಿ SR ಮಠದವ್ರ ಅಧ್ಯಕ್ಷರು, ನಾನು ಕಾರ್ಯದರ್ಶಿ, ಒಂದು ದೊಡ್ಡ ವೇದಿಕೆಯಲ್ಲಿ ನಮಗೆ ಅವ್ರಿಗೆ ಒಂಚೂರು ಡಿಸ್ಪ್ಯೂಟ್ ಇತ್ತು. ಅಧ್ಯಕ್ಷ ಕಾರ್ಯದರ್ಶಿಗಳಂದ್ರೆ ಸಂಘದಾಗ ಇದ್ದೇ ಇರ್ತಾವೆ. ನಮಗೆ ಅವ್ರಿಗೆ ಡಿಸ್ಪ್ಯೂಟ್ ಇತ್ತು, ಗೊತ್ತಾಗಿತ್ತು ಅವ್ರಿಗೆ ಸಾಹೇಬರಿಗೆ. ವೇದಿಕೆ ಮೇಲೆ ಹಿಂಗೆ ದೀಪ ಹಚ್ಚಬೇಕಾದ್ರೆ ಅವ್ರು ಹಚ್ಚಿದ್ರು ಫಸ್ಟ್, ಆಮೇಲೆ ಇನ್ನೊಬ್ರಿಗೆ ಯಾರು ಹಚ್ಚಿದ್ರು, ಆಮೇಲೆ ಮಾಡೋದು ಹಚ್ಚಕ್ಕೆ ಹೋದ ಇಸ್ಕೊಂಡ್ರು ಅದನ್ನು.
ಇಸ್ಕೊಂಡು ಅವ್ನ ಕೈ ಕೊಟ್ಟು ಇಬ್ಬರು ಹಚ್ಚಿರಲಿ ಜೊತೆಗೆ ಅಂತೇಳಿ ಜೊತೆಗೆ ಹಿಡ್ಕೊಂಡು ಹೋದ್ರೆ ನಾನು ಹೋಗಲಿಲ್ಲ. ಸಂದರ್ಭ ನೆನಪು ಮಾಡಿ ಕೇಳ್ರಿ, ಅಲ್ಲೇ ತಾಗದು ಹೊಡೆದ್ಬಿಟ್ರು ತೆಲಿಗೆ ಒಂದು ಸರಿ. ಅಷ್ಟು ಜನರಿದ್ರು. ಈಗ ಯಾರು ಏನು ಮಾತಾಡಲಿ ಗೊತ್ತಿತ್ತು ಶಿಕ್ಷಕರಿಗೆ, ಅವರಿಗೆ ಇಂಥ ಎಲ್ಲರನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮನೋಧರ್ಮ ಇದೆಯಲ್ಲ, ಅದು ತುಂಬಾ ನಮ್ಮ ಪ್ರಸನ್ನ ಕುಮಾರ್ ಸರ್ ನಾವು ನೆನೆಸ್ಕೊಳ್ತಕ್ಕಂಥ ಸಂದರ್ಭಗಳು. ರಾತ್ರಿ ನಾವು ಎಷ್ಟೋ ಸರಿ ಕಮಿಷನ್ ಆಫೀಸ್ನಲ್ಲಿ ರಾತ್ರಿ 8 ಗಂಟೆ 9 ಗಂಟೆ ತನಕ ಅವ್ರು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಜಾರಿ ಬರಬೇಕಾದ್ರೆ ಅದನ್ನು ಏನು ಇಂಪ್ಲಿಮೆಂಟೇಷನ್ ಮಾಡೋ ಹಂತದಲ್ಲಿ ತುಂಬಾ ಕೆಲಸಗಳನ್ನು ನಮ್ಮ ಶಿಕ್ಷಕರಿಂದ ತಗೊಂಡು ನಾವು ಆ ಖುಷಿ ಅದಾವಲ್ಲ, CRPಗಳನ್ನು ಟೂರಿಗೆ ಕರ್ಕೊಂಡೋಗಿ ಭಾಳಷ್ಟು ಕೆಲಸ ಮಾಡ್ತಿರಲಿ, ಬರಲಿ ಹೋಗೋಣ ಎಲ್ಲರ ಜೊತೆಗೆ ಅಂತೇಳಿ ಒಬ್ಬ ದೊಡ್ಡ ಅಧಿಕಾರಿಯಾಗಿ, ಮತ್ತು ಈ ಬೇರೆ ಬೇರೆ ರಂಗದಲ್ಲಿ ಒಂದು 5% ಜನ ಇರ್ತಾರೆ, ಅಂಥವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಡ್ರಿ, ನೀವು ಕೆಲಸ ಮಾಡಿರಿ ಅಂತ ಹೇಳ್ತಕ್ಕಂಥ ಪದ್ಧತಿ ಐತಲ್ಲ. ಹಿಂಗೆ ಅನೇಕ ವಿಚಾರಗಳು ಪ್ರಸನ್ನ ಕುಮಾರ್ ಸರ್ ನಾವು ಸನ್ಮಾನಿಸ್ಲಿಕ್ಕೆ ಇವರು ಕಾರಣೀಕರ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯಮಾಡಿ ಈಗ ಹೇಳ್ತಿದ್ದಾರೆ. ಓಕೆ, ಈ ಅವಕಾಶಕ್ಕಾಗಿ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ನಾನು ಧನ್ಯವಾದನ ಹೇಳ್ತಾ, ಇನ್ನು ತಿಪ್ಪೇಶಪ್ಪ ಸರ್ನ ಬಿಟ್ಟರೆ ಅಂತ ಹೇಳ್ಬಾರ್ದು ದಯಮಾಡ್ರಿ. ಯಾಕಂದರೆ ಬಹಳ ನಾನು ದೂರದಿಂದ ಕೂಡ ನೋಡಿದ್ದೀನಿ, ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿಗಳು. ಮೌನವಾಗಿದ್ದರೂ ಕೂಡ ಮೌನಂ ಸರ್ವತ್ವ ಸಾಧನ ಮನ್ನಂಗೆ ಆ ಮೌನವಾಗಿದ್ದು ಸಾಕಷ್ಟು ಕೆಲಸಗಳನ್ನು ಸಾಧಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ಪಟ್ಟಿದ್ದೀನಿ. ಭಗವಂತ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಇಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತಮ್ಮ ವೃತ್ತಿ ಜೀವನದ ನೆನಪುಗಳನ್ನು ಪ್ರಸನ್ನ ಕುಮಾರ್ ಅವರೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನಪ್ಪ ಅಂಗಡಿ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಈ ಕಾರ್ಯಕ್ರಮ ಯಾರ್ಯಾರು ಮಾತಾಡಬೇಕು ಅಂತೇಳಿ ನಿನ್ನೆನೇ ಎಲ್ಲರಿಗೆ ಫೋನ್ ಮಾಡಿ ಹೇಳಿದ್ವಿ. ಈಗ ಭಾಳಷ್ಟು ಜನ ಫೋನ್ ಮಾಡ್ತಾಯಿದ್ದೀರಿ, ನಾನು ಯಾರೂ ಫೋನ್ ಎತ್ತಾ ಇಲ್ಲ, ಸರ್ರು ಫೋನ್ ಎತ್ತಾ ಇಲ್ಲ. ನಿನ್ನೆನೇ ನಿಗದಿಯಾಗಿದೆ, ನಿನ್ನೆ ರಾತ್ರಿ ಫೋನ್ ಮಾಡಿ ಇಂತಿಂತಾರೆ 3 ನಿಮಿಷ ಮಾತಾಡಿ ಸರ್ ಅಂತ ಹೇಳಿದ್ವಿ. ಈಗ ಜಾಸ್ತಿ ಜನಕ್ಕೆ ಕೊಟ್ಕೊಂತ ಹೋದರೆ ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ಆಗೋದಿಲ್ಲ, ಕ್ಷಮೆ ಇರಲಿ. ಈಗ ಯೋಗೀಶ್ವರಯ್ಯ MR ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮಳಲ್ಕೆರೆ, ದಯವಿಟ್ಟು ಮಾತಾಡಿ ಸರ್. ವೇದಿಕೆ ಮೇಲಿರ್ತಕ್ಕಂತಹ ಎಲ್ರಿಗೂ, ಮುಂಭಾಗದಲ್ಲಿರುವಂತಹ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಆತ್ಮಸಂತೋಷದಿಂದ ನಮಸ್ಕಾರಗಳನ್ನು ಹೇಳ್ತಾ, ನನಗೇನೋ ಒಂದು 3 ನಿಮಿಷ ಅಂತ ಹೇಳಿಲ್ಲ, ಬಟ್ ನೈಟ್ ಹೇಳಿದ್ದಾರೆ. ಆ ಸಮಯದ ಮಿತಿಯನ್ನು ಅರ್ಥ ಮಾಡಿಕೊಂಡು, ಆತ್ಮೀಯರೇ, ನನಗೆ 3 ನಿಮಿಷ ಮಾತ್ರ ಅಲ್ಲ 30 ನಿಮಿಷ ಕೊಟ್ಟರು ಒಂದೇ, ನನ್ನ ನಂತರ ಮತ್ತೆ 30 ಜನಕ್ಕೆ 30 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಒಂದೇ. ಕಳೆದ 1 ವಾರಗಳಿಂದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಓಡಾಡ್ತಾ ಇದೆ. ದಟ್ ಇಟ್ ಸೆಲ್ಫ್ ಈಸ್ ಎನಫ್. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲಲ್ಲಿ ಅವರ ನಿವೃತ್ತಿಯ ದಿನ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದಲ್ಲಿ ಬಹುತೇಕ ಜನ ಪುಷ್ಪಾರ್ಚನೆಯನ್ನು ಮಾಡ್ತಾರೆ, ಮತ್ತಷ್ಟು ಜನ ಧನ್ಯತಾ ಭಾವದಿಂದ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಮುಂದುವರೆದು ಮತ್ತಷ್ಟು ಜನ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ನಾನು ಮಾತಾಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಅಷ್ಟು ಸಾಕು ನಮಗೆ, ಓಕೆನಾ? ಅದ್ರ ಮುಂದುವರೆದ ಭಾಗ, ಸರ್ ನಮ್ಮ ಜಿಲ್ಲೆಯವರು ಎಲ್ಲ ಸೇರ್ಕೊಂಡಿದ್ದೇವೆ, ಖುಷಿ. ಬಟ್ ಕಳೆದ 10 ದಿನಗಳ ಹಿಂದೆ ಬೆಂಗಳೂರಿನ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿನಲ್ಲಿ ಒಂದು ಇಕೋಜನ್ ಭೇಟಿಗೆ ಅಂತ ಹೋಗಿರ್ತೇನೆ. ಇಡೀ ರಾಜ್ಯದ 35 ಜನ APCಗಳು ಹೋಗಿರ್ತೀವಿ, 35 ಜನ ಶಿಕ್ಷಕರು ಹೋಗಿರ್ತೀವಿ, 35 ವಿದ್ಯಾರ್ಥಿಗಳು ಪಾರ್ಟಿಸಿಪೇಷನನ್ನು ಮಾಡಿರ್ತೀವಿ. ಊಟದ ಟೈಮಲ್ಲಿ KL ಭಟ್ ಅಂತಕ್ಕಂಥವ್ರು, ಶಿರಸಿಯವರು, ಒಬ್ಬ ಶಿಕ್ಷಕರು ತಮ್ಮೊಟ್ಟಿಗೆ ಮಾತನಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಇರ್ತೇನೆ. ಅವ್ರನ್ನ ಕೇಳ್ತೇನೆ, ಯಾಕೆ ಅಷ್ಟು ಅಭಿಮಾನ ನಿಮಗೆ ನಮ್ಮ ಜಿಲ್ಲೆ ಹೋಕೆ? ನಿಮ್ಮ ಜಿಲ್ಲೆಯಲ್ಲಿ ಶಿರಸಿ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರೆಲ್ಲ ಸ್ವಯಂ ಘೋಷಿತ ಬುದ್ಧಿವಂತರು. ನಾವು ಬುದ್ಧಿವಂತರಂತ ಅಷ್ಟೇ ಸಮಸ್ಯೆ ಇಲ್ಲ, ನಾವು ಅಷ್ಟೇ ಬುದ್ಧಿವಂತರು ಅಂತಿರ್ತಾರಲ್ಲ, ಆ ಒಂದು ಜಿಲ್ಲೆ ಅದು. ಅಂಥ ಜಿಲ್ಲೆಯವರು ಕೂಡ ನಮ್ಮ ಬರಗಾಲ ಪ್ರದೇಶದ ಪ್ರಸನ್ನ ಕುಮಾರ್ ಸರ್ ಅವರನ್ನು ಒಪ್ಕೊತಾರೆ ಅಂತಂದರೆ ಮತ್ತಿನ್ನೇನು ಬೇಡ ಅಂತ ನಾನು ಭಾವಿಸ್ಕೊಳ್ತೇನೆ. ಅಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸರ್ ಬಗ್ಗೆ ಇನ್ನು ಮುಂದುವರೆದ ಭಾಗ, ನಮ್ಮ ದಾರುಕೇಶ್ ಸರ್ ಅವರು ನಾನು ಶಿಕ್ಷಣ ಮಂತ್ರಿ ಆಗಿದ್ದರೆ ಅಂತಾರೆ. ಪಾಪ ಆಗಲಿ, ಸಂತೋಷ, ನಮಗೇನೋ ಸಮಸ್ಯೆ ಇಲ್ಲ. ಬಟ್ ಡಿ ಗ್ರೂಪಿಂದ ಇಟ್ಕೊಂಡು ನಮ್ಮ ಶಿಕ್ಷಣ ವ್ಯವಸ್ಥೆಯ ಅತ್ಯುನ್ನತ ಪದವಿ ಅಂತಂದರೆ ನಮ್ಮ ಶಾಸಕಾಂಗದ ಪ್ರಕಾರ ಶಿಕ್ಷಣ ಮಂತ್ರಿಗಳಲ್ವಾ, ಅಲ್ಲಿವರೆಗೂ ಕೂಡ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಆಲ್ರೆಡಿ. ಮುಂದುವರೆದ ಭಾಗ, ಈ ಕಾರ್ಯಕ್ರಮ ಆರಂಭಕ್ಕಿಂತ ಮುಂಚೆ ನಾನು ಈ ದಿನ KS ಅಧಿಕಾರಿ ಆಗಿದ್ದೇನೆ ಅನ್ನೋದಕ್ಕೆ ಅವರ ಪ್ರೇರಣೆ ಸಾಕ್ಷಿ. ಅವ್ರು ಯಾವತ್ತೂ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಿದ್ರು. ಆಗಿಂದ ಹಿಡಿದು ಈಗ ನನ್ನ ಜಿಲ್ಲಾಧ್ಯಕ್ಷ, ರಾಜ್ಯ ಮಟ್ಟದ ಉಪಾಧ್ಯಕ್ಷ, ಹಲವಾರು ಬಾರಿ ಸಂಘಟನೆಗಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋದಾಗಲೂ ಕೂಡ ಹೆಗಲ ಮೇಲೆ ಕೈ ಹಾಕ್ಕೊಂಡು ಎಲ್ಲ ಅಂದರೆ ಯಾವ್ಯಾವ ಅಧಿಕಾರಿಗಳನ್ನ ಭೇಟಿ ಮಾಡ್ಬೇಕು ಅಂತೇಳಿ ನನಗೆ ಮಾಹಿತಿಯನ್ನು ನೀಡಿ ಕಳಿಸ್ಕೊಡ್ತಾಯಿದ್ರು. ಹಾಗೆ ಆತ್ಮೀಯತೆಯಿಂದ
ಈಗ ಅಂಗಡಿ ಸರ್ ಹೇಳಿದಂಗೆ ಗುರುಸ್ಪಂದನ ಆಗಿರ್ಬೋದು, TLM ಆಗಿರ್ಬೋದು, ಅವೆಲ್ಲವೂ ಕೂಡ ಹರಿಹರ ತಾಲೂಕಿಂದನೇ ಪ್ರಾರಂಭ ಆಗಿದ್ದು. ಅಂಥ ನೆಚ್ಚಿನ ಅಧಿಕಾರಿಗಳು ಈ ದಿನ ವಯೋನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ದೇವರು ಆಯುಷ್ ಆರೋಗ್ಯ ಹೆಚ್ಚಿಕೊಳ್ಳಿ, ಹೆಚ್ಚು ಕೆಲಸ ಮಾಡುವಂಥ ಅವಕಾಶ ಸಿಗಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಹಾರೈಸುತ್ತಾ, ಮತ್ತೊಬ್ಬ ಅಧಿಕಾರಿ ಸಹ ನಿರ್ದೇಶಕನಾಗಿ ನಿವೃತ್ತಿ ಹೊಂದಿರ್ತಾನೆ ತಿಪ್ಪೇಶಪ್ಪ ಸರ್ ಅವರು ತುಂಬ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇರತಕ್ಕಂಥವ್ರು. ನಾವು ಮೊಬೈಲಲ್ಲಿ ಫೋನ್ ಮಾಡಿ ಹೇಳಿದರೆ ತಿರುಗಿ ಆರ್ಡ್ರ್ ಮಾಡಿ ವ್ಯಾಟ್ಸಪ್ಗೆ ಹಾಕ್ತಿದ್ರು ಯಾವುದೇ ಶಿಕ್ಷಕರು ಅಥವಾ ಮುಖ್ಯ ಶಿಕ್ಷಕರ ಕೆಲಸಗಳನ್ನು. ತುಂಬ ಅವ್ರ ಜೊತೆಗೆ DDP ಇದ್ದಾಗ ಸಾಮಾನ್ಯವಾಗಿ ವಾರದಾಗ ಒಂದು 2-3 ದಿವಸ ಅವ್ರ ಜೊತೆಗೆ ಎಲ್ಲ ಡಿಸ್ಟಿಕ್ಕಲ್ಲಿ ಎಲ್ಲ ಶಾಲೆಗಳನ್ನು ತಿರುಗಿದ್ದೇನೆ ನಾನು ಜೊತೆಗಿದ್ದು. ತುಂಬ ಅಭಿಮಾನದಿಂದ ನನ್ನನ್ನು ನೋಡ್ತಾಯಿದ್ರು. ಹಾಗೆ ಅಷ್ಟೇ ಕೆಲಸವನ್ನು ಯಾವುದೇ ಶಿಕ್ಷಕರಿಗೆ ಯಾವುದೇ ವರ್ಕ್ ಪೆಂಡಿಂಗ್ ಇರೋದ ರೀತಿಯಲ್ಲಿ ನೋಡ್ಕೊಳ್ತಾಯಿದ್ರು. ತುಂಬ ಆತ್ಮೀಯವಾಗಿ ಎಲ್ಲರೊಂದಿಗೆ ಬೆರೆತು ಕೆಲಸ ಮಾಡ್ತಿದ್ರು. ಅವರು ನಿವೃತ್ತಿ ಹೊಂದಿದ್ದಾರೆ. ಅವರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯನ ಕೊಡಲಿ, ಇನ್ನು ಹೆಚ್ಚು ಕೆಲಸ ಮಾಡುವಂಥ ಅವಕಾಶ ಕೊಡಲಿ ಅಂತ ಆಶಿಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮನರಿಗೆ ವಂದಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. DD ಹಾಲಪ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಲ್ಯಾಣ ಕರ್ನಾಟಕದಿಂದ OTS ಗ್ರೂಪ್ನವರು ಬಂದಿದ್ದಾರೆ. ದಯವಿಟ್ಟು ಅವರು ಪ್ರಸನ್ನ ಕುಮಾರ್ ಸರ್ ಬಗ್ಗೆ ಮಾತಾಡಲಿದ್ದಾರೆ. ದಯವಿಟ್ಟು 3 ನಿಮಿಷಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಸರ್. ಎಲ್ರಿಗೂ ನಮಸ್ತೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಹನೀಯರಿಗೂ ನಮಿಸುತ್ತಾ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೊದಲೇದಾಗಿ. ಯಾಕಂತೇಳಿ ಅಂದರೆ ಇಲ್ಲೆಲ್ಲರೂ ಮಾತಾಡಿದರು. ಉಳಿದ ಮಾನ್ಯರ ಬಗ್ಗೆ ಸ್ವಲ್ಪ ನಮಗೆ ಅಷ್ಟೊಂದು ಪರಿಚಯ ಇಲ್ಲ. ಬಟ್ ಪ್ರಸನ್ನ ಕುಮಾರ್ ಸರ್ ಸಾಹೇಬರು ಏನು ಒಂದು ದೊಡ್ಡ ಸಾಧನೆ ಮಾಡಿದಾರಲ್ಲ, ಅದ್ರ ಬಗ್ಗೆ ನಾನು ಇವತ್ತು ಈ ಒಂದು ವೇದಿಕೆಯಲ್ಲಿ ಹೇಳಬೇಕಾಗಿದೆ. ಹಾಗಾಗಿ ನಾವು ಎದ್ದು ಬಿದ್ದು ಇಲ್ಲಿಗೆ ಬಂದಿದ್ದೀವಿ ಸರ್. ದಯವಿಟ್ಟು ಸರ್ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೀನಿ ಅವಕಾಶ ಕೊಟ್ಟಿದ್ದಕ್ಕಾಗಿ. ವಿಶೇಷವಾಗಿ ವರ್ಗಾವಣೆ ಟೀಚರ್ ಟ್ರಾನ್ಸ್ಫರ್ ಹೆಂಗಿತ್ತಪ್ಪ ಅಂದರೆ 400-500 ಕಿಲೋಮೀಟ್ರ್ ದೂರ ಇರ್ತಕ್ಕಂಥವ್ರು, ಅಂದರೆ ನಮ್ಮ ಜಿಲ್ಲೆಗಳನ್ನು ಬಿಟ್ಕೊಂಡು 400-500 ಕಿಲೋಮೀಟ್ರ್ ಬಿಟ್ಕೊಂಡು ತಂದೆ ತಾಯಿ ವಯಸ್ಸಾಗಿರ್ತಕ್ಕಂಥ ತಂದೆ ಆಗಿರ್ಬೋದು ಅಥವಾ ಅನಾರೋಗ್ಯದಿಂದ ಇರ್ತಕ್ಕಂಥ ಎಲ್ಲರನ್ನೂ ಬಿಟ್ಟು ದೂರ ಬದುಕ್ತಿದ್ರು. ಗಂಡ ಒಂದು ಕಡೆಗೆ, ಹೆಂಡತಿ ಒಂದು ಕಡೆಗೆ, ಮಕ್ಕಳು ಒಂದು ಕಡೆಗೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂದ್ರೆ OTS ಒನ್ ಟೈಮ್ ಸೆಟ್ಲ್ಮೆಂಟ್ ಅಂದರೆ ಒಂದು ಬಾರಿ ನಮಗೆ ಸ್ವಂತ ಜಿಲ್ಲೆಗೆ ವರ್ಗಾವಣೆ ಕೊಡ್ರಿ ಅಂತಂದೇಳಿ ಒಂದು ತಂಡವನ್ನು ಕಟ್ಕೊಂಡು ಒಂದು ಹೋರಾಟವನ್ನು ಶುರು ಮಾಡಿದ್ವಿ. ಫ್ರೀಡಮ್ ಪಾರ್ಕ್ ಬೆಂಗಳೂರು ಅಂತ ಸಿಟಿ ಅಂದ ಕೂಡಲೇ ನಮ್ಮ ಭಾಗದವ್ರಿಗೆ ಹೇಳ್ತೀವಲ್ಲ, ಸಾಹೇಬ್ರೆ ಮೊನ್ನೆ ಅಂದರು ಬೀಳ್ಕೊಡುಗೆ ಸಮಾರಂಭ ಮಾಡಿದ್ವಿ ಮೊನ್ನೆ. ಅವರೇ ವೇದಿಕೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಬೆಂಗಳೂರು ನನಗೂ ಈಗಲೂ ಸಹಿತ ಯಾರು ರೋಡ್ನಾಗ ಹೋಗಿನೋ ಗೊತ್ತಿಲ್ಲ, ನನಗೆ ಮನೆ ಆಯಿತು ರಸ್ತೆ ಆಯಿತು. ಅಂಥವ್ರಿಗೆ ಹಂಗಂದ್ರೆ ನಮ್ಮಂತಿನ ಸಾಮಾನ್ಯ ಶಿಕ್ಷಕರಿಗಂತೂ ಬೆಂಗಳೂರು ಅಂದ್ರೆ ಅಲ್ಲನೇ ಅಲ್ಲ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಿತನೂ ನಾವು 3 ಬಾರಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸಾಂಕೇತಿಕವಾಗಿ ಧರಣಿಯನ್ನು ಮಾಡ್ಕೊಂಡ್ವಿ. ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದ್ರೆ ಪ್ರಸನ್ನ ಕುಮಾರ್ ಸಾಹೇಬರು ಬಂದು ಒಂದೇ ಒಂದು ಮಾತು ಹೇಳಿದ್ರು, ಇದು ಯಾವಾಗ ಸ್ಫೋಟ ಆಗಬೇಕಾಗಿತ್ತು, ಈಗ ಸ್ಫೋಟ ಆಗಿದೆ ಅಂತಂದೇಳಿ. ಅದೇ ಒಂದು ಧೈರ್ಯದಿಂದ ಮತ್ತೊಮ್ಮೆ ಏನು ಮಾಡಿದ್ವಿ, ನಾವು ಅಲ್ಲಿ ಒಂದು ಪ್ರಯತ್ನ ಮಾಡಿದ್ವಿ. 31,800 ಜನ ಇವತ್ತು ಕುಟುಂಬ ಸೇರಿಕೊಂಡು ಇಡೀ ರಾಜ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆಗಳು, ಗಂಡ ಒಂದು ಕಡೆಗೆ, ತಾಯಿ ಒಂದು ಕಡೆಗೆ, ಡಿವೋರ್ಸ್ ಆಗಿರ್ತಕ್ಕಂಥ ಎಷ್ಟೋ ಕೇಸ್ಗಳಿದಾವೆ. ಒಂದು ಬೆಸ್ಟ್ ಉದಾಹರಣೆ ಸಾಹೇಬ್ರು ಅವತ್ತು ಕಣ್ಣೀರು ತೆಗೆದ್ರು. ಅವರು ಸಹಿತ ಹೆಲಿಕಾಪ್ಟ್ರಲ್ಲಿ ಗುಲ್ಬರ್ಗದಿಂದ ಮಂಡ್ಯ ಮೈಸೂರು ಭಾಗಕ್ಕೆ ಒಬ್ಬ ಹೆಣ್ಮಗಳದು ಶವ ಸಂಸ್ಕಾರಕ್ಕೆ ಬರೋಕ್ಕೆ ಸಹಿತನ ಆಗಲಿಲ್ಲ, ಫ್ಲೈಟಲ್ಲಿ ಬಂದರೂ ಸಹಿತನೂ ಆಗಲಿಲ್ಲ ಅಂತಂದೇಳಿ. ಇವತ್ತೇನಾಗಿದೆ ಅಂತ ಸಾವಿರಾರು ಶಿಕ್ಷಕರಿಗೆ ಒಂದು ವರ್ಗಾವಣೆ ಭಾಗ್ಯವನ್ನು ಕರುಣಿಸಿರ್ತಕ್ಕಂಥ ಮಹನೀಯರಿಗೆ ಎಷ್ಟು ಕೋಟಿ ನಮನಗಳನ್ನು ಸಲ್ಲಿಸಿದ್ರು ಸಹಿತನೂ ಕಡಿಮೆ ಅಂತಂದೇಳಿ. ಹಾಗಾಗಿ ಸಾಹೇಬ್ರೆ, ನಿಮ್ಮ ವೃತ್ತಿ ಜೀವನ ಹೀಗೆ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಆ ಶಿಕ್ಷಕರ ಸಮಸ್ಯೆ ಅಂತ ಬಂತಂದ್ರೆ ನಿವೃತ್ತಿ ಆಗಿರಂತ ಹೇಳ್ಬೇಡ್ರಿ, ಅಂಥವು ಎಂಥ ಸಮಸ್ಯೆಗಳು ಬಂದರೂ ನೀವು ನಮ್ಮ ಪರವಾಗಿರ್ರಿ ಅಂತಂದು ಹೇಳುತ್ತಾ, ಸ್ವಲ್ಪ ಏನಂತೇಳಿ ಎಲ್ಲರೂ ದೊಡ್ಡ ವ್ಯಕ್ತಿಗಳೇ ನಾವಿಲ್ಲಿ ಒಂದು ವೇದಿಕೆಯಲ್ಲಿ ಮಾತಾಡ್ತಿದ್ದೀನಿ ಅಂತೇಳಿ ನಾನೇ ಕಿರಿಯೋನಂತ ಅಂದ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಏನಾದರೂ ಎಡವಿದ್ರೆ ಕ್ಷಮೆ ಇರಲಿ ಸಾಹೇಬ್ರೆ. ನಿಮ್ಮ ವೃತ್ತಿ ಜೀವನ ಸುಖಕರವಾಗಿರಲಿ, ಈಗೇನೆ ಶಿಕ್ಷಕರ ಒಂದು ಪರವಾಗಿ ಕಾಳಜಿ ಮುಂದುವರಿಲಿ ಅಂತಂದು ಹೇಳುತ್ತಾ ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನು ಅರ್ಪಿಸ್ತೀನಿ. ಕಲ್ಯಾಣ ಕರ್ನಾಟಕದಿಂದ ಆಗಮಿಸಿ ತಮ್ಮ ನುಡಿಗಳನ್ನು ಆಡಿರ್ತಕ್ಕಂಥ OTS ಗ್ರೂಪ್ನ ಸದಸ್ಯರಿಗೆ ಧನ್ಯವಾದಗಳು. MT ಶರಣಪ್ಪ, ನಿವೃತ್ತ ಮುಖ್ಯ ಶಿಕ್ಷಕರು, ದಯವಿಟ್ಟು 3 ನಿಮಿಷಗಳಲ್ಲಿ ಅಭಿಪ್ರಾಯ ಹಂಚಿಕೊಳ್ಳಿ ಸರ್. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾವನಾತ್ಮಕ ಅಭಿನಂದನಾ ನುಡಿಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪ್ರಾರಂಭದಲ್ಲಿ ಈ ಜಿಲ್ಲೆಗೆ ಸರ್ವಶಿಕ್ಷಾ ಅಭಿಯಾನ ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಮಾಡಬೇಕು 10 ವರ್ಷದ್ದು, ಅದು ಒಂದು ದೊಡ್ಡ ಸವಾಲು. ಪ್ರಸನ್ನ ಕುಮಾರ್ ಸರ್
ಹಾಗೆ ಈಗಿನಂತಹ ಕಂಪ್ಯೂಟ್ರು ಫಾರ್ಮ್ಯಾಟು ಏನೂ ಇರಲಿಲ್ಲ, ಫಾರ್ಮ್ಸ್ ಏನೂ ಇರಲಿಲ್ಲ. ಅವರೇ ಟೇಬಲ್ ಹಾಕಬೇಕು, ಪ್ಲ್ಯಾನ್ ಮಾಡಬೇಕು, ಅಂಕಿಅಂಶಗಳನ್ನು ಕ್ರೋಢೀಕರಣ ಮಾಡಬೇಕು, ಬರೆದು ಕಳಿಸ್ಬೇಕು. ಈ ಥರ ಇತ್ತು. ಇದು ಎಷ್ಟು ಮಟ್ಟಿಗೆ ಅಂದರೆ ರಾತ್ರಿ ಎಲ್ಲ ಅವ್ರದ್ದೇ ಓನ್ ಫಾರಮ್ಸು. ಈ ಥರ ಹಾಕು, ಇದನ್ನು ಬರಿ, ಇಷ್ಟು ಹಾಕು. ಅದು ಮೊದಲನೇ ವರ್ಷ, 2ನೇ ವರ್ಷ, 3ನೇ ವರ್ಷಕ್ಕೆ, 10 ವರ್ಷದ್ದಕ್ಕೆ ಪರ್ಸ್ಪೆಕ್ಟಿವ್. ಅದು ಹೇಗೆ ಅಂತಂದರೆ ಪ್ರೊಜೆಕ್ಷನ್ ಮಾಡಬೇಕು. ಪ್ರೊಜೆಕ್ಷನ್ ಮಾಡುವಂಥ ಫಾರ್ಮುಲಾ ಗೊತ್ತಿಲ್ಲ ನಮಗೆ. ಆ ಫಾರ್ಮುಲಾ ಬೇರೆ ಹತ್ರ ತಗೊಂಡು, ಬೇರೆ ಜಿಲ್ಲೆಯಲ್ಲಿ ಮಾಡಿದಿರುವಂಥ ಫಾರ್ಮುಲನ ಇಟ್ಕೊಂಡು ಪ್ರೊಜೆಕ್ಷನ್ ಮಾಡಿ ಒಂದು ಪ್ಲ್ಯಾನ್ ಮಾಡುವಂತಹ ಒಂದು ಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಹಗಲು ರಾತ್ರಿ ತಮ್ಮನ್ನು ತಾವು ತೊಡಗಿಸ್ಕೊಂಡು, ಬಹುಶಃ ಅವ್ರಿಗೆ ನೆನಪಿದೆಯಲ್ಲೋ, ರಾತ್ರಿ ಎಷ್ಟು 12 ಗಂಟೆ. ಮತ್ತು ಊಟ ಎಲ್ಲಿ ಮಾಡಬೇಕು? ಊಟ ಸರ್ ಬಸ್ ಸ್ಟ್ಯಾಂಡ್ಗಳಲ್ಲಿ 4 ಗಾಲಿ ಸೈಕಲ್ನಲ್ಲಿ ಇಟ್ಟಿರ್ತಾರೆ, ಚಿತ್ರಾನ್ನ ಪುಳಿಯೋರಿಗೆ ಹೋಗೋಣ ಅಂತ. ಅದಕ್ಕೆ ಹೋದ್ವಿ. ಅಲ್ಲಿನೂ ಸಿಗ್ತಿರ್ಲಿಲ್ಲ. ಎಷ್ಟೋ ರಾತ್ರಿಗಳು ಊಟ ಇಲ್ದೇ ಕೆಲಸ ಮಾಡಿರುವಂತಹ ವ್ಯಕ್ತಿತ್ವ ಅದು. ಈ ಒಂದು ಸಂದರ್ಭದಲ್ಲಿ ಅದಾದ ನಂತರ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ದ್ವಾರಕೀಶ್ ಸರ್ ಹೇಳಿದ್ರು ಅವರು, ಅದು ಚೇರು, ಮುಳ್ಳಿನ ಚೇರ್, ಅದು ಕೆಳಗಡೆ ಮುಳ್ಳು ಇದಿರುತ್ತೆ ಅಂತ. ಆ ನೋವುಗಳಿದಾವಲ್ಲ, ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ನೋವುಗಳನ್ನು ಅವರು ಸಂಪೂರ್ಣವಾಗಿ ನುಂಗಿಕೊಂಡ್ರು, ಅದನ್ನು ಮೀರಿ ಬಂದರು. ಆದರೆ ಒಂದು ರಿವೈಸ್ಡ್ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಟೀಮು ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ದುರ್ಗದಲ್ಲಿ ಒಬ್ಬರು ಎತ್ಕೊಳ್ತಾರೆ, ವೆಂಕಟೇಶ್ ಅಂತ ಎತ್ಕೊಳ್ತಾರೆ ಅವರು. ನಾವೆಲ್ಲ ಇಲ್ಲೇ ದಾವಣಗೆರೆಯಲ್ಲೇ ಎತ್ಕೊಂಡು ಹೊರಟಿವಿ ರಿವೈಸ್ಡ್ ಪ್ಲ್ಯಾನ್ ಮಾಡೋದಕ್ಕೆ, ಸರ್ವಶಿಕ್ಷಾ ಅಭಿಯಾನಕ್ಕೆ ಸಂಬಂಧಪಟ್ಟಂಥದ್ದು. ಅಲ್ಲಿ ವೆಂಕಟೇಶ್ ದುರ್ಗದಲ್ಲಿ ಎತ್ಕೊಂಡ್ರು. ಸರ್ ಇಲ್ಲೇ ಟಿಫನ್ ಮಾಡೋಣ ಅಂತಂದು, ಇಲ್ಲ ಬೇಡ ಇದರಲ್ಲಿ ಸಿರಾದಲ್ಲಿ ಮಾಡಿಬಿಡೋಣ ಅಂತಂದರು. ಸರ್ ನಾನು ನಾವು ಭಾಳ ಜನ ಇದ್ದೀವಿ, ನಾವು ಹಿಂದ್ಗಡೆ ಕೂತ್ಕೊಳ್ತೀನಿ ಸರ್ ಅಂತಂದೆ. ಬೇಡ, ಸಿರಾದಲ್ಲಿ ಟಿಫನಿಗೆ ಕುಂತಾಗ ಅಲ್ಲಿ ಹೋಗ್ಬಿಟ್ಟು ನೀನು ಹಿಂದಕ್ಕೆ ಹೋಗ್ಬಂತೆ, ಅವಾಗ ಆರಾಮಾಗಿ ಕೂತ್ಕೊಳ್ಳೋಣ, ಈಗ ಹೆಂಗೆ ಕುಂತಿದ್ವಿ ಹೋಗ್ಬಿಡೋಣ ಅಂದು. ಹಿರಿಯೂರು ದಾಟಿದ್ವಿ, ಜೋಗನಹಳ್ಳಿ ಹತ್ರ ಬಂದ್ವಿ. ನಮ್ಮ ಡ್ರೈವರ್ನ ಒಂದು ಹತಾಚೌರ್ಯದಿಂದ, ಅದು ಅವಂದೇ, ನಮ್ಮದು ಡೆಫಿನೆಟ್ ಅವಂದೇ ಫಾಲ್ಟು, ನಮ್ಮ ಡ್ರೈವರ್ದೇ ಫಾಲ್ಟು, ಆಕ್ಸಿಡೆಂಟ್ ಆಗುತ್ತೆ. ಒಂದು ಕ್ಷಣ ನಮಗೆ ನಾವು ಎಲ್ಲಿದ್ವಿ ಏನು ಅಂಬೋದೇ ಗೊತ್ತಿಲ್ಲ. ತಲೆಗೆ ಹೊಡ್ತಾ ಬಿದ್ದಿರುತ್ತೆ ನನಗೆ. ಬಟ್ ಆ ಕ್ಷಣಕ್ಕೆ ನಾವು ಏನಾಗಿದ್ವಿ ಅಂತ ಗೊತ್ತಿಲ್ಲ. ಬೂಟ್ ಬಂದಿರೋದಂದೇ ಗೊತ್ತು. ವೆಂಕಟೇಶಿಗೆ ಸ್ವೆಲ್ಲಿಂಗ್ ಬಂದಿತ್ತು. ಅದು ನಂತರ ಇಳಿದ್ಬಿಟ್ಟು ಹೊರಗಡೆ ಬರ್ತೀವಿ. ಹೊರಗಡೆ ಬಂದು ನಾವು ನೋಡ್ಕೊಳ್ತೀವಿ, ಯಾರಿಗೂ ಏನಾಗಿಲ್ಲ, ಸಣ್ಣ ಪುಟ್ಟ ಅಷ್ಟೇ. ಅದು ಗಾಯನೇ ಅಲ್ಲ, ಅದು ಏನೋ ಇಂಜಿನಿಯೂ ಅಲ್ವೇ ಅಲ್ಲ. ಅವರು ಹೊರಗಲ್ಲಿ ನನ್ನ ಎಳ್ಕೊಳ್ರ ಫಸ್ಟು ಅಂತಂತಾರೆ. ಪೂರ್ತಿ ಕೈ ಕಂಪ್ಲೀಟ್ ಕಟ್ಟಾಗಿದೆ, ಜೋತಾಡ್ತಾಯಿದೆ, ಒತ್ತಡಕ್ಕಾಗ್ತಿಲ್ಲ. ಅವ್ರನ್ನ ಎಳ್ಕೊಂಡು ಬಂದು ಹೊರಗಡೆ ಕುಂದಿರಿಸಿದ್ರೆ ಆ ಭೌತಿಕವಾದ ನೋವಿದೆಯಲ್ಲ, ಆ ಚೇರ್ ಕೆಳಗಿರುವಂತಹ ನೋವುಗಳು ಏನೂ ಅಲ್ಲ ಅವ್ರಿಗೆ, ಅದು ಮೆಟ್ಟು ಮೀರಿ ಬಂದರು. ಆ ಭೌತಿಕ ನೋವಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತಿಗೂ ನನಗೆ ಕಣ್ಣಿಗೆ ಕಟ್ಟಿದಾಗಿದೆ. ಶರಣಪ್ಪ, ಯಾವನನ್ನ ಕಾರ್ ನನಗೆ ಅಡ್ಡು ಬಿದ್ದು ನಮಸ್ಕಾರ ಮಾಡಿ ಅವನು ನಿಲ್ಲಿಸು, ನಾನು ಕರ್ಕೊಂಡೋಗ್ರು ಹಾಸ್ಪಿಟ್ಲಿಗೆ. ನಿಜಕ್ಕೂ ಸರ್ ಆ ಪದ ಇದೆಯಲ್ಲ, ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಮೇಡಮರಿಗೆ ಗೊತ್ತಿಲ್ಲ ಆ ಭಾವನಾತ್ಮಕ ಆ ನೋವು ಅವ್ರು ಎಷ್ಟು ಉಂಡದಾರ ಗೊತ್ತಿಲ್ಲ. ಬಹುಶಃ ಒಂದು ಈ ವಿಷಯದಲ್ಲಿ ಆ ನೋವು ಭಾಳ ಯಾರಿಗೂ ಆಯ್ತು ಅಷ್ಟೇ ರೀ. ಕೈ ಪೂರ್ತಿ ಜೋತಾಡ್ತಿದೆ ಗಟ್ಟಾಗಿ ಅಂದಾಗ ಆ ನೋವು ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ. ಇನ್ನು ಈ ವಿಷಯದಲ್ಲಿ ಒಂದು ಪಕ್ಕಕ್ಕಿಟ್ಟರೆ, ಇನ್ನು ಉಳಿದಂತೆ ನೀವೇನು ಮಾತಾಡಿದ್ರಲ್ಲ, ಆಡಳಿತಾತ್ಮಕ ವಿಷಯಗಳು, ಶೈಕ್ಷಣಿಕ ವಿಷಯಗಳು ಎಷ್ಟು ಮಟ್ಟಿಗೆ ಪ್ರಭಾವ ಇದ್ದು ಅಂದರೆ, ನಾನು ಹಿರೇಕೆರೆನಲ್ಲಿ ಕೆಲಸ ಮಾಡ್ತಿದ್ದೆ. ಹರಿಹರದಲ್ಲಿ BO ಆಗಿದ್ದರು ಸರ್. ಒಂದೇ ನಿಮಿಷ ಎಕ್ಸ್ಟ್ರಾ. ಅವರು BOನಲ್ಲಿ SDMC ಟೀಚರ್ಸು ಪೇರೆಂಟ್ಸ್ಗಳಿಗೆ ಒಂದು ತರಬೇತಿ ಇಟ್ಕೊಂಡಿದ್ರು 3 ದಿನ. ನನ್ನ ಇದು ಮಾಡಿದರು, ನೀನು ಬರಬೇಕು, ಇಲ್ಲೊಂದು ಕ್ಲಾಸ್ ಕೊಡಬೇಕು ಅಂತಂದು, ಕ್ವಿಝ್, ಹುಡುಗರಿಗೆ ಕ್ವಿಝ್ ನಡೆಸ್ಕೊಡು ಅಂತ. ಅಲ್ಲಿ ಇವ್ರ ಹೆಸರಿನೇರೆ ಪ್ರಸನ್ನ ಕುಮಾರ್ ಇದ್ದರು BO. ಹೋಗ್ಕೊಡು ನೀನು, ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ, ನಿನಗೆ ಹೋಗಂಗಿಲ್ಲ. ಸರ್ ಪ್ರಸನ್ನ ಕುಮಾರ್ ಅವ್ರು ಕರೀತಿದ್ದಾರೆ. ನಾನೇ ಪ್ರಸನ್ನ ಕುಮಾರ, ನಾನೇ ಹೇಳ್ತಾಯಿದ್ದೀನಿ ಅಂತ. ಅವರು ಇಲ್ಲ ಸರ್, ಇವರು ನನ್ನ ಹೆಸರು ಹೇಳು ಅಂತ ಹೇಳ್ತಾಯಿದ್ರು. ಆಗ ಅವ್ರಿಗೆ ಹೇಳಿ, ಅಲ್ಲಿ ಏನು ಮಾಡ್ತೀಯ ಅಂತ ಈ ಥರದ ಪ್ರೋಗ್ರಾಮ್ ಇಟ್ಕೊಂಡಾರೆ. ಒಂದು ಕೆಲಸ ಮಾಡು, ನೀನು ಅಲ್ಲಿ ಹೋಗಿ ಏನು ಮಾಡ್ತೀಯಲ್ಲ, ನನ್ನ ತಾಲೂಕಲ್ಲಿ ಅದೇ ಮಾಡಬೇಕು ನೀನು. ಸರ್ ನೀವು ಇಷ್ಟು ಹೇಳಿದ್ರಲ್ಲ ಸಾಕು, ನಾವು ಅದಕ್ಕೆ ಇರೋದು ಅಂತಂದು. ಈ BO ಅಧಿಕಾರಿ, BO ಆಫೀಸು, BO ಅಧಿಕಾರಿಗಳಿಗೆ ಇನ್ನೊಬ್ಬ BO ಅಧಿಕಾರಿಗಳಿಗೆ ಮಾರ್ಗದರ್ಶಿಯಾಗಿರುವಂತಹ ವ್ಯಕ್ತಿತ್ವ. ಇನ್ನು ಎರಡನೇದು ಏನಂತಂದರೆ,
ಎಲ್ಲೆಲ್ಲಿ ಸಂಪನ್ಮೂಲ ಇದೆ ಅದನ್ನೆಲ್ಲ ಕ್ರೋಢೀಕರಣ ಮಾಡ್ತಿದ್ರು. ಸಿರ್ಸಿಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದು. ಸಿರ್ಸಿ ನಾನು ಎಲ್ಲಿ ಹೋಗ್ತಿರ್ಲಿಲ್ಲ. ನೀನು ಸಿರ್ಸಿಗೆ ಬಂದು ನನಗೆ ಒಂದು ಕ್ಲಾಸ್ ಕೊಡಲ್ಲಿ ಅಂತಂದು ಹೇಳಿದರು. ಆ ಜೋಯ್ಡಾದಲ್ಲಿ ಪರ್ಸೆಂಟೇಜ್ ಕಡಿಮೆ ಐತೆ ಅಂತೇಳಿ ಅಲ್ಲಿರೋ ಟೀಚರ್ಸ್ ಮಕ್ಕಳಿಗೆ. ಹಾಗಾಗಿ ಸಂಪನ್ಮೂಲ ಎದುರಿತ್ತು ಅಲ್ಲಿ ಗುರುತಿಸ್ತಾ ಇದ್ದರು. ಅದನ್ನು ನನ್ನನ್ನು ಸಿರ್ಸಿಗೆ ಪರಿಚಯ ಮಾಡಿಕೊಟ್ಟಂಥವ್ರು ಅವರು. ಹಾಗಾಗಿ ಆ ಸಿರ್ಸಿನಲ್ಲಿ ಆ ಅದ್ಭುತವಾದಂಥ ಕಾರ್ಯ ಮಾಡಿದ್ದು ಅವರು ಬಂದು ಒಂದು ಪುಸ್ತಕ ಕೊಡ್ತಾರೆ ನನಗೆ. ಅದ್ಭುತವಾದಂಥ ಪುಸ್ತಕ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸರಳವಾಗಿ ವಿಜ್ಞಾನ ಚಟುವಟಿಕೆಗಳನ್ನು ಹೇಗೆ ಮಾಡಬೇಕು ತರಗತಿ ಕೋಣೆಯಲ್ಲಿ ಎಂಬುದು ಪುಸ್ತಕ ಮಾಡಿದ್ದಾರೆ. ಇವತ್ತಿಗೂ ನಾನು ಇಟ್ಕೊಂಡಿದ್ದೀನಿ. ಭಾಳ ಉಪಯುಕ್ತವಾದಂಥ ಪುಸ್ತಕ ಸರ್. ಇಂಥ ಮಾಡ್ಯೂಲ್ಸನ್ನು ಸುಮಾರು ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಹೆಡ್ ಮಾಸ್ಟ್ರುಗಳಿಗೆ ಒಂದು ಪುಸ್ತಕ ಶೈಕ್ಷಣಿಕವಾಗಿ ಒಂದು ಇದನ್ನು ಕೊಟ್ಟಿದ್ದಾರೆ. ಆಡಳಿತಾತ್ಮಕವಾದಂಥ ಒಂದು ಬುಕ್ಕನ್ನು ಮಾಡಿದರು. ಅದರಲ್ಲಿ ದಾಖಲಾತಿಗಳು ಎಷ್ಟು ಇಟ್ಕೋಬೇಕು ಅಂತಂದು ಒಂದು ಲೀಸ್ಟ್ ಪಟ್ಟಿ ಇದೆ. ಆ ಪಟ್ಟಿ ನೋಡಿಬಿಟ್ರೆ ಹೆಡ್ ಮಾಸ್ಟ್ರುಗಳು, ಸರ್ ನಮಗೆ ಹೆಡ್ ಮಾಸ್ಟ್ರುಗಿರಿ ಬೇಡ ಸರ್, ನಾವು ಆರಾಮಾಗಿ ಕ್ಲಾಸ್ ಮಾಡ್ಕೊಂಡಿರ್ತೀವಿ ಅಂತ. ಅಷ್ಟು ಆ ದಾಖಲಾತಿಗಳನ್ನು ಕರೆಕ್ಟ್ ಇಟ್ಕೊಂಡಾರಂದರೆ ಯಾವ ಇನ್ಸ್ಪೆಕ್ಷನ್ಗೂ ಅದರ ಅವಶ್ಯಕತೆ ಇಲ್ಲ. ಆ ಇನ್ಸ್ಪೆಕ್ಷನ್ನಿಗೆ ಬಂದಿರೋರಿಗೂ ಕಾಫಿ ಕುಡಿಸೋ ಅವಶ್ಯಕತೆ ಇರಲ್ಲ. ಅಷ್ಟು ಚೆನ್ನಾಗಿ ಆ ಒಂದು ಆಡಳಿತಾತ್ಮಕದಲ್ಲಿ ಮತ್ತು ಕಾರ್ಯವನ್ನು ನಡೆಸ್ಕೊಟ್ಟಂಥವ್ರು. ನಿಜಕ್ಕೂ ಸರ್ ನನಗೆ ಇನ್ನೇನೂ ಇಲ್ಲ. ಪ್ರಸನ್ನ ಕುಮಾರ್ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಆ ಜೌಗನಹಳ್ಳಿ ಒಂದೇ ನೆನಪಾಗೋದು, ಎಷ್ಟು ನೋವು ತಡ್ಕೊಂಡ್ರಲ್ಲ ಅಂತಂದು. ಇನ್ನು ತಿಪ್ಪೇಶಪ್ಪ ಸರ್ ನನಗೆ ಅವ್ರು ಬರೀ ಚನ್ನಗಿರಿ ಇದ್ದರು, ನಾವು ದಾವಣಗೆರೆ ಉತ್ತರ ಇದ್ವಿ. ಒಂದಕ್ಕೊಂದು ಲಿಂಕೇ ಸಿಗ್ತಿರಲಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಸಿಕ್ತು. ಬೆಳ್ಶೆಟ್ರು ಇದ್ದಾಗ ಅವರು ಒಂದು SSLCಗೆ ಉತ್ತಮ ಫಲಿತಾಂಶ ಹೇಗೆ ಮಾಡಬೇಕು ಎಂಬುದನ್ನು ಎಲ್ಲರೂ ಯಾವ್ಯಾವ ತಾಲೂಕಿನಲ್ಲಿ ಏನೇನು ಪ್ಲ್ಯಾನ್ ಮಾಡಿದಿರಿ ಬನ್ನಿ ಹೇಳಿ ಅಂತ. ಅವ್ರದ್ದು ಚನ್ನಗಿರಿನಲ್ಲಿ ನಂಬರ್ 1, ಇಡೀ ತಾಲೂಕಲ್ಲಿ ನಂಬರ್ 1 ಪ್ಲೇಸು. ನಾವು 3ರಲ್ಲಿ 4ರಲ್ಲಿ ಇದ್ವು ಉತ್ತರ ವಲಯ. ನಿಮ್ಮದೇನು ಹೇಳಿ ನಾವು BR ಇವರು ತಿಪ್ಪೇಶಪ್ಪರು ರಜೆ ಇದ್ದರು. ನಾನು ಅದನ್ನು ಪ್ಲ್ಯಾನ್ ಓದ್ತಾ ಇದ್ದೆ. ನಮ್ಮ ಯೋಜನೆಗಳನ್ನೆಲ್ಲ ಹೇಳ್ತಾ ಹೋದರೆ ಈಗ ಸದ್ಯ ಕುಂತಿದ್ದಾರೆ ಅವರು. ಅಲ್ಲಿ ನನ್ನ ಹಿಂದೆ ಇದ್ದು ಅವ್ರು ಮರ್ತಿರ್ತಾರೆ ಮೋಸ್ಟ್ಲಿ, ಯಾಕಂದ್ರೆ ನಾನು ತಿವಿಸ್ಕೊಂಡನು. ಎಲ್ಲ ಚನ್ನಗಿರಿದ ಕಾಪಿ ಹೊಡೆದು ಹೇಳ್ತಾ ಇದೆಯಾ ಅಂತೇಳಿ ನನ್ನ ಗುದ್ದಿದ್ರು ಅವರು. ಸರ್ ನಾವು ನಿಮ್ಮ 1ನೇ ಸ್ಥಾನನ ಬಿಟ್ಟು ನಿಮ್ಮನ್ನ ಕೆಳಗಿಳಿಸ್ತೀವಿ, ನಾವು 1ನೇ ಸ್ಥಾನಕ್ಕೆ ಬರ್ತೀವಿ ಅಂತಂದು ಭರವಸೆ ಕೊಟ್ಟಿದ್ವಿ. ಅಷ್ಟು ಅವರು ಭಾಳ ಎಲ್ಲರೂ ಹೇಳೋ ಪ್ರಕಾರ ಮೃದು. ಆ ಮೃದುತ್ವದಲ್ಲಿ ಆ ತಿವಿತ ಸಹ ಮೃದುವಾಗೇ ಇತ್ತು ಅಂತ ಹೇಳ್ತಾ 2 ನಿಮಿಷ ಅಂತ ಹೇಳಿದರೆ ಸ್ವಲ್ಪ ಹೆಚ್ಚಿ ತಗೊಂಡಿರೋದಕ್ಕೆ ಕ್ಷಮೆ ಇರಲಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಆ ಇಬ್ಬರಿಗೂ ನಿವೃತ್ತಿ ಆಗಿರುವಂತಹ ಅಧಿಕಾರಿಗಳು ಮುಂದಿನ ಜೀವನದಲ್ಲಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಯಾಕಂದರೆ ನಾನು ನಿವೃತ್ತಿ ಆಗಿರೋದನ್ನು ನಮ್ಮ ಫ್ಯಾಮಿಲಿಗೆ ಅವ್ರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಿದ್ದೀನಿ ಅಂಥೇಳಿ ಹೃದಯ ತುಂಬಿ ಈ ಒಂದು ಅಭಿನಂದನಾ ನುಡಿಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂತ ಶರಣಪ್ಪ ಸರ್ ಅವರಿಗೆ ಧನ್ಯವಾದಗಳು. ವಿಶಾಲಾಕ್ಷಿ ಹಿರಿಯ ಉಪನ್ಯಾಸಕರು ಡಯಟ್ ದಾವಣಗೆರೆ, ದಯವಿಟ್ಟು ಮಾತಾಡಿ ಮೇಡಮ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳೇ ಹಾಗೂ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ, ನಾನು ಇಲ್ಲಿ ಕೂತಾಗ ನನ್ನ ಹಿಂದಿನ ಟೀಚರ್ಸು ಕೇಳ್ತಾಯಿದ್ರು, ಯಾಕೆ ಮೇಡಮ್ ಎಲ್ಲ ಬರೀ ಜೆಂಟ್ಸ್ನೇ ಕರೀತಾ ಇದ್ದಾರೆ, ಒಬ್ಬರು ಲೇಡೀಸ್ ಇಲ್ಲ ಅಂತ. ಅಷ್ಟೊತ್ತಿ ರಾಜಶೇಖರ್ ನನಗೆ ಫೋನ್ ಮಾಡಿದರು. ಹಿಂದೆ ಬಹುಶಃ ನಿನ್ನೆ ದಿನ ನನಗೆಲ್ಲ ಫೋನ್ ಮಾಡಿ ಹೇಳಿದರು ಅಂತ ಕೆಲವರು ಹೇಳ್ತಾಯಿದ್ರು. ನಮಗೆ ಯಾರೂ ಫೋನ್ ಮಾಡಿರಲಿಲ್ಲ. ಆದರೂ ಕೂಡ ಅವ್ರ ಬಗ್ಗೆ ಹೇಳೋದಕ್ಕೆ, ಇಬ್ಬರು ಅಧಿಕಾರಿಗಳ ಬಗ್ಗೆ ಹೇಳೋದಕ್ಕೆ ಮುಂಚೆನೇ ಹೇಳ್ಬೇಕಾಗಿಲ್ಲ ಅಂತ ಭಾವಿಸ್ತಾ 3 ನಿಮಿಷ ಕೊಟ್ಟಿದ್ದಾರೆ, 30 ನಿಮಿಷನೂ ಮಾತಾಡ್ಬೋದೇನೋ. ಆದರೆ ಸಮಯದ ಮಿತಿಯನ್ನು ಅರಿತು 2-3 ನಿಮಿಷ ನಾನು ತಗೊಳ್ತೇನೆ. ಆತ್ಮೀಯರೇ, ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ತಾವೆಲ್ಲ ವೃತ್ತಿ ಬದುಕಿಗೆ ಸೇರಿದ ಮೇಲೆ ಎಲ್ಲರೂ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದೀರಿ. ಬಹುಶಃ ನಾನು ವೃತ್ತಿಗೆ ಬರೋಕ್ಕಿಂತ ಮುಂಚೆನೇ ಅವರ ಫ್ಯಾಮಿಲಿ ಸಂತೆಬೆನ್ನೂರು, ನಮ್ಮದು ಪಕ್ಕದ ಊರು ಹಿರೇಕೋಗ್ಲೂರು, ಕುಟುಂಬಗಳೇ ಕೂಡ ಮೊದಲೇ ಪರಿಚಯ ಇದ್ದಂಥ ನಮ್ಮ ಸಂಬಂಧಗಳು. ಹೇಗೆ ಅಂದರೆ ನನ್ನ ಸಹೋದರಿ, ಅವರ ಸಹೋದರಿ, ಅವರ ಅಕ್ಕ ಶಶಿ ಅಂತ, ಅವರು ಕ್ಲಾಸ್ಮೇಟ್ಸು. ನನ್ನ ಚಿಕ್ಕಪ್ಪನ ಮಗ ಅಣ್ಣ, ಅವರು ಕ್ಲಾಸ್ಮೇಟ್ಸು. ಸೊ ಅವರು PUC ಓದೋವಾಗಿಂದನೂ ನಮಗೆ ಪರಿಚಯಿತರು. ಹಾಗೆಯೇ ನಾವು ವೃತ್ತಿಯಿಂದ ನಾವು ಆರಂಭ ಮಾಡಬೇಕು ಅನ್ನೋದಾದರೆ ನಲ್ಕುದ್ರೆ ಶಾಲೆ, ನಾನು 94ಕ್ಕೆ ನಾನು ಸಹಶಿಕ್ಷಕಿಯಾಗಿ ನಲ್ಕುದ್ರೆ ಶಾಲೆಗೆ ಅಪಾಯಿಂಟ್ ಆಗಿ ಜಾಯಿನ್ ಆದೆ. ಅವರು ಸೊರಬದಿಂದ ಅಕ್ಟೋಬರ್ 6ನೇ ತಾರೀಕು ನನಗೆ ಚೆನ್ನಾಗಿ ನೆನಪಿದೆ. ಅಕ್ಟೋಬರ್ ರಜಾ ಬಿಡ್ತು, ನಾವು ಗಾಂಧಿ ಜಯಂತಿ ಆಚರಿಸಿ ಮನೆಗೆ ಹೋದ್ವಿ. ಅವಾಗೆಲ್ಲ ಇನ್ನೂ ಫೋನ್ಗಳು ಎಷ್ಟಿರಲಿಲ್ಲ, ಲ್ಯಾಂಡ್ಲೈನ್ ಇನ್ನೂ ಹೊಸದಾಗಿ ಬಂದಿತ್ತು. ನಮಗೆ ಹೆಂಗೋ ಫೋನ್ ಬಂತು, 6ನೇ ತಾರೀಕು ಬೆಳಗ್ಗೆ ಶಾಲೆಗೆ ಬರಬೇಕಂತೆ ಅಂತ ನಮ್ಮ ಕ್ಲರ್ಕ್ ರಾಜಣ್ಣ ಅಂತ ಫೋನ್ ಮಾಡಿದ್ರು. ನಮಗೆ ಗೊತ್ತಿಲ್ಲ ಯಾಕೆ ಅಂತ.
ಓದ್ವಿ. ಆಶ್ಚರ್ಯ, ಇವ್ರು ನಮ್ಮ ಶಾಲೆಗೆ ಬಂದು ಜಾಯಿನ್ ಆಗಿದ್ರು. ವೀರಭದ್ರಪ್ಪ ಸರ್ ಅಂತ ಆವಾಗ ಮ್ಯೂಚುವಲ್ ಟ್ರಾನ್ಸ್ಫರಲ್ಲಿ ಬಂದಿದ್ದರು. ಅವತ್ತಿನಿಂದ ನಮಗೆ ಒಬ್ಬ ಶಿಕ್ಷಕರಾಗಿ ಹೇಗೆ ಕೆಲಸ ಮಾಡಬೇಕು, ಯಾವ್ಯಾವ ರೀತಿ ಮಕ್ಕಳನ್ನು ನಾವು ಮಾರ್ಗದರ್ಶನ ಮಾಡಬೇಕು ಅನ್ನೋವಂಥದ್ದನ್ನು ಹೇಳ್ತಾ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಶಿವಮೊಗ್ಗದಲ್ಲಿ ಒಳ್ಳೆ ತರಬೇತಿ ಸಿಕ್ಕಿತ್ತು ಅನ್ನೋದನ್ನು ಹೇಳ್ತಾಯಿದ್ರು. ಬಹುಶಃ ಪೆಮ್ಮಯ್ಯ ಸರ್ ಅನಿಸುತ್ತಲ್ಲ ಸರ್, ಅವರಿಗೆ ಪೆಮ್ಮಯ್ಯ ಸರ್ ಇಒ ಆಗಿದ್ದವರು ತುಂಬ ಗಟ್ಟಿತನದ ಒಂದು ತರಬೇತಿಯನ್ನು ಕೊಟ್ಟಿದ್ದರು ಅಂತ. ಆ ತರಬೇತಿಯ ಅನುಭವನೋ ಅಥವಾ ಅವರ ವೈಯಕ್ತಿಕ ಅವರ ಕನಸುಗಳು ಗೊತ್ತಿಲ್ಲ. ಬಹುಶಃ ನಾವು ಶಾಲೆಯಲ್ಲಿ ನಲ್ಕುದ್ರೆನಲ್ಲಿ ಕೆಲಸ ಮಾಡ್ತಿರುವಾಗ ನಮ್ಮದೊಂಥರ ಇಂಡಿಯನ್ ಕ್ರಿಕೆಟ್ ಟೀಮ್ ಇದ್ದಂಗಿತ್ತು. ಎಲ್ಲರೂ ಹೊಸಬ್ರೆ. ಅವನ್ನೆಲ್ಲ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡಿಸ್ತಿದ್ರು ಅಂದರೆ ಎಲ್ಲರೂ ನೋಡಿದವರೆಲ್ಲ ಹೇಳ್ತಾ ಇದ್ರು, ಏನು ಕರ್ನಾಟಕ ನಮಗೆ ಅನಿಸ್ತಾ ಇತ್ತು ಕರ್ನಾಟಕ ತುಂಬ ಸರ್ಕಾರಿ ಶಾಲೆಗಳಲ್ಲೇ ಹಿಂಗೆ ಇರ್ತವೇನೋ, ಹಿಂಗೆ ಕೆಲಸ ಮಾಡ್ತಾರೇನೋ ಅಂತ. ಅಂದರೆ ಅಷ್ಟು ಕೆಲಸಗಳು ಮಾಡಿಸ್ತಾ ಇದ್ರು. ಅಷ್ಟು ಮಾದರಿಯಾಗಿ ನಾವು ಶಾಲೆಯನ್ನು ಕಟ್ಟಿದ್ವಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ. ಆಮೇಲೆ ಅವರು ನಮಗೆ ಎಷ್ಟು ಪ್ರೇರಣೆ ನೀಡ್ತಿದ್ರು ಅಂದರೆ, ಕಟ್ಟಡದ ಕೆಲಸ ಅರ್ಧಬರ್ಧ ಆಗಿತ್ತು, ನಮ್ಮ ಹತ್ರ ಕರ್ನಿ ಇಡಿಸಿದ್ರು, ಸಿಮೆಂಟ್ ಎತ್ತಿಸಿದ್ರು, ಎಲ್ಲ ಕೆಲಸಗಳನ್ನು ಮಾಡಿಸಿದ್ರು. ಗಿಡಗಳನ್ನು ಕೊಯ್ತಾ ಇದ್ವಿ, ಅಲ್ಲಿ ನೀರು ನಿಲ್ತಾ ಇತ್ತು, ನೀರು ಹೋಗ್ತಾ ಇರಲಿಲ್ಲ ಮಳೆ ಬಂದಾಗ. ಅಂಥ ಕೆಲಸಗಳನ್ನು ಮಾಡಿದ್ರೆ ನಮಗೆಲ್ಲೂ ನಮಗೆ ಇಂಥ ಕೆಲಸಗಳನ್ನೆಲ್ಲ ನಮ್ಗೆ ಹಚ್ತಿದಾರಲ್ಲ ಅಂತ ನಮ್ಗೆ ಯಾವತ್ತೂ ನಮಗೆ ಅನ್ನಿಸ್ತಿಲ್ಲ. ಇನ್ನು ಮುಂದುವರೆದು ನಮಗೆ KES ಪರೀಕ್ಷೆಯನ್ನು ಕಾಲ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅದೇ ಶ್ರೀಧರ್ ಅವರು ಮಾತಾಡಿದಂಥ ರಘುವೀರ್ ಸರ್ ಅವರು ನೆನಪು ಮಾಡಿಕೊಂಡ್ರು. ಅದರಲ್ಲಿ ನಾನು ಒಬ್ಳು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಸರ್. ನನ್ನ KES ಅಪ್ಲಿಕೇಶನ್ ತೊಗೊಂಡೋದವ್ರು ಅವರೇ. ಅವರು ನನಗೆ ಶ್ರೀಧರ್ಗೆ ಅಷ್ಟೇ ಅಲ್ಲ, ಅಲ್ಲಿ 7 ಜನ ನಾವು ಹೊಸಬ್ರಿದ್ವಿ, 7 ಜನ ಕೇಪಬಲ್ ಇದ್ವಿ. ಆದರೆ ನಾವು ಆಯ್ಕೆ ಆದವ್ರು ಇಬ್ಬರಾಗಿರ್ಬೋದು. ಅಷ್ಟು ಜನದ ಅಪ್ಲಿಕೇಶನ್ಸ್ನ ಕಮಿಷನರ್ ಆಫೀಸಿಗೆ ಹೋಗಿ ಕೊಟ್ಟು ಎಂಡಾಸ್ಮೆಂಟ್ ತಂದು ನಮ್ಮ ಕೈಗೆ ಕೊಟ್ಟಿದ್ರು. ಅಷ್ಟು ಅವರು ಬಂದಾದಮೇಲೆ ನಮಗೆ ಗೈಡ್ ಮಾಡಿದ್ರು, ಯಾವ್ಯಾವ ಸಬ್ಜೆಕ್ಟ್ ತೊಗೋಬೇಕು, ಹೆಂಗೆ ತೊಗೋಬೇಕು, ಎಷ್ಟು ಓದಬೇಕು, ಹೆಂಗೆ ಓದಬೇಕು ಅಂತ. ಅದೆಲ್ಲ ಆಗಿ ಪರೀಕ್ಷೆ ಆದಮೇಲೆ ನಮಗೆ ಸೆಲೆಕ್ಟ್ ಆಯಿತು. ಸೆಲೆಕ್ಷನ್ ಆದಮೇಲೆ ನನಗೂ ಶ್ರೀಧರ್ಗೂ ಯಾಸಿಫ್ ನೀವು ಇವತ್ತಿಂದ ಹೆಡ್ ಮಾಸ್ಟರ್ಸ್ ಅನ್ನೋ ಥರದಲ್ಲಿ ಹೆಡ್ ಮಾಸ್ಟರ್ ಏನೇನು ಕೆಲಸ ಮಾಡ್ತಿರೋ ಆ ಕೆಲಸಗಳನ್ನು ನಮ್ಮ ಹತ್ರನೇ ಒಂದು SR ಬರೆಯೋದಿರ್ಬೋದು, ಒಂದು ಮೆಮೊ ಬರೆಯೋದು, ಪ್ರತಿಯೊಂದನ್ನು ಕೂಡ ಅವರಿಗೆ ಹೆಂಗೆ ತರಬೇತಿ ಸಿಕ್ಕಿತ್ತೋ ಹಾಗೆ ನಮ್ಗೆ ಆ ಹಂತದಿಂದನೇ ನಮಗಿನ್ನೂ ಅಪಾಯಿಂಟ್ ಆರ್ಡರ್ ಬಂದಿರಲಿಲ್ಲ KESದು. ಆವಾಗಿಂದನೂ ನಮಗೆ ಆ ಥರ ತರಬೇತಿಯನ್ನು ನೀಡಿದ್ದು. ಬಹುಶಃ ನಾವು ಇವತ್ತು ಇಲ್ಲಿ ಗಟ್ಟಿಯಾಗಿ ನಾವೆಲ್ಲರೂ ಒಂದು ಹತ್ರ ನಿಂತು ಒಂದೆರಡು ಮಾತನ್ನು ಆಡ್ತೀವಿ ಅಥವಾ ಒಂದಷ್ಟು ಗಟ್ಟಿಯಾಗಿ ಕೆಲಸ ಮಾಡೋದಕ್ಕೆ ಧೈರ್ಯ ಇದೆ ಅನ್ನೋದಾದರೆ ಅವರ ಮಾರ್ಗದರ್ಶನ ಭಾಳಷ್ಟಿದೆ ಅಂತ ನಾನು ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಹಾಗೆಯೇ KES ತರಬೇತಿ ನಡೀತಾ ಇತ್ತು. 6 ತಿಂಗಳು ತರಬೇತಿ ನಡೆಯುವಾಗ ನಮಗೆ ಪೋಸ್ಟಿಂಗ್ಸ್ ಎಲ್ಲ ಆಗಿತ್ತು. ದಾವಣಗೆರೆಯಲ್ಲಿ ಡಯಟಲ್ಲಿ ತರಬೇತಿ ತಗೊಳ್ಳುವಾಗ ಬಹುಶಃ ಒಂದು ಥಿಯರಿಟಿಕಲ್ ಆಗಿ ಏನಾದ್ರು ಹೇಳ್ಬೋದೇನೋ, ಆದರೆ ಅವರು ಪ್ರಾಕ್ಟಿಕಲ್ ಆಗಿ ನಾನು ಇಂಥ ಶಾಲೆನಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ, ಮಾಡಿದವರು ಜೊತೆಗಿದ್ದಾರೆ, ಬನ್ನಿ ಅಂತೇಳಿ ನಮ್ಮ ತಂಡವನ್ನೇ, ತರಬೇತಿಯ ತಂಡವನ್ನೇ, ನಮ್ಮ KES ಮೀರಾ ಅವರೆಲ್ಲ ಇದ್ದಾರೆ, ಶಶಿಕಲಾ ಅವರೆಲ್ಲ, ಅವರು ನಲ್ಕುದ್ರೆ ಶಾಲೆಗೆ ಹೋಗಿ ನಾನೇನು ಮಾದರಿಯಾಗಿ ಕೆಲಸ ಮಾಡಿದ್ದೀನಿ ಅದನ್ನು ಮಾಡಿದ್ದನ್ನು ಅವರು ಪ್ರತಿಯೊಂದು ರೆಕಾರ್ಡ್ ವೈಸು, ಭೌತಿಕ ವಾತಾವರಣ ಎಲ್ಲದನ್ನೂ ಅವರು ನಮಗೆ ಇಡೀ ತಂಡಕ್ಕೆ ನಮ್ಮ ತರಬೇತಿಯಲ್ಲಿ ಏನು ಇದ್ವಿ ಆ ಎಲ್ಲ ತರಬೇತಿದಾರರನ್ನು ಕರ್ಕೊಂಡೋಗಿ ಆ ಶಾಲೆಯಲ್ಲಿ ತೋರಿಸಿದ್ರು. ಅವತ್ತೇ ಅಂತ ಬಹುಶಃ ನಮ್ಮೆಲ್ಲ ಸ್ನೇಹಿತರಿಗೆ ಅನಿಸುತ್ತೆ ಇದು ಪ್ರಾಕ್ಟಿಕಲ್ ಆಗಿ ಮಾಡಿರುವಂಥ ಒಂದು ಅನುಭವವನ್ನು ಇವರು ಹಂಚ್ಕೊಳ್ತಿದ್ದಾರೆ ಅನ್ನೋವಂಥದ್ದು. ಸೊ ಅವತ್ತೇನೆ ಎಲ್ಲರಿಗೂ ಕೂಡ ಪ್ರಸನ್ನ ಕುಮಾರ್ ಮಾಡಿದಂಥ ಕೆಲಸದ ಒಂದು ಕೈಗನ್ನಡಿ ಅವತ್ತು ಸಿಕ್ತು ಅನ್ನೋವಂಥದ್ದು. ಸೊ ಹಾಗಾಗಿ ನಮಗೆ ಹಂತದಲ್ಲೂ ಕೂಡ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಇಲ್ಲಿ ದಾವಣಗೆರೆ ಅಲ್ಲದೆ ಹೊರಗಡೆ ಕೆಲಸವನ್ನು ಏನು ಮಾಡಿದ್ರು ಅನ್ನೋದನ್ನು ನಾವು ವಿಡಿಯೋಗಳನ್ನು ನೋಡಿ ನಾವು ಕಣ್ ತುಂಬಿಕೊಂಡಿದ್ದೇವೆ. ಹಾಗೆಯೇ ನಮ್ಮ ತಿಪ್ಪೇಶಪ್ಪ ಸರ್ ಅವರು ಕೂಡ ನನ್ನ ಪ್ರಮೋಷನ್ ಮೊನ್ನೆ ಏನು BO ಕೇಡ್ರಿಗೆ ಪ್ರಮೋಷನ್ ಆಗಬೇಕಾದಂಥ ಪ್ರಸ್ತಾವನೆಯನ್ನು ಸಾಹೇಬ್ರೆ ತಗೊಂಡೋಗಿ ಕಮಿಷನರ್ ಆಫೀಸಿಗೆ ಕೊಟ್ಟು ಎಂಡಾಸ್ಮೆಂಟ್. ನನ್ನ ಸೌಭಾಗ್ಯವೋ ಏನೋ ಅವರು KES ಅಪ್ಲಿಕೇಶನ್ನು ನಮ್ಮ ತಿಪ್ಪೇಶಪ್ಪ ಸರ್ ಅವರು, ಸರ್ ನನಗೆ ಈ CR ಸೈನ್ ಆಗಬೇಕು, ಕವರಿಂಗ್ ಲೆಟ್ರಿಗೆ ಸೈನ್ ಆಗಬೇಕು ಅಂತ ಆಫೀಸಿಗೆ ಬಂದೆ. ಅಲ್ಲಿ ಕೊಟ್ಟೋಗಮ್ಮ ನಾನು ಮಾಡ್ತೀನಿ ಅಂದವರು ತಗೊಂಡೋಗಿದ್ದು. ಒಂದಿನ ಕೊಟ್ಟು ಬಂದೆ ಆಫೀಸಿಗೆ. ನೆಕ್ಸ್ಟ್ ಡೇ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ, ಸರ್ ನೀವು ನಾನು ಕೊಟ್ಟು ಬಂದಿದ್ದಕ್ಕೆ ಸೈನ್ ಮಾಡಿದ್ದೀರಿ ಅಂತ. ಇಲ್ಲಮ್ಮ ನಾನೇ ತಗೊಂಡೋಗಿ ಆಫೀಸಿಗೆ ಕೊಟ್ಟು ಬಂದಿದ್ದೀನಿ ಅಂತ. ಸೊ ಅಷ್ಟು ಸರಳವಾಗಿ ಅವರು ನಮಗೆಲ್ಲ ಸ್ಪಂದಿಸಿದ್ದಾರೆ. ಇವರ ಮಾರ್ಗದರ್ಶನ ನಮಗೆ ಸದಾ ಸಿಗ್ತಾ ಇತ್ತು. ಇನ್ನೂ ನಮ್ಮ ಸ್ನೇಹಿತರು ಹೇಳ್ದಂಗೆ ಬಹುಶಃ ಇವರ ನಿವೃತ್ತಿ ಒಂಥರ ನಮ್ಮ ಇಲಾಖೆಗೆ ಲಾಸ್ ಏನೋ. ನಾನು ಪ್ರಸನ್ನ ಕುಮಾರ್ ಸರ್ ಹತ್ರ ಮೊನ್ನೆ ಒಂದ್ಸರಿ ಮಾತಾಡುವಾಗ ಅಂತ ಇದ್ದೆ, ನಿಮ್ಮಂಥವ್ರನ್ನ ಇನ್ನೊಂದು 2 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ವಾ ಅಂತ. ಬಹುಶಃ ಮಧು ಬಂಗಾರಪ್ಪ ಸರ್ ಹೇಳಿದ್ದಾರೆ ಅನ್ನೋಂಥದ್ದು ತುಂಬ ಖುಷಿ ಕೊಡುತ್ತೆ. ಹಾಗೇನಾರು ಆದರೆ ಬಹುಶಃ ನಮ್ಮಂಥ ಸಣ್ಣ ಸಣ್ಣ ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡುವಂಥ ಮಾರ್ಗದರ್ಶನ ಅವರು ನೀಡ್ತಾರೆ ಅಂತ ಒಂದು ಭರವಸೆಯೊಂದಿಗೆ ಇಬ್ಬರು ಅಧಿಕಾರಿಗಳು ನಮ್ಗೆ ಆತ್ಮೀಯರೇ.
ಈ ಇಬ್ಬರು ಅಧಿಕಾರಿಗಳ ನಿವೃತ್ತ ಜೀವನ ತುಂಬ ಚೆನ್ನಾಗಿರಲಿ, ಸುಖಕರವಾಗಲಿ, ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ನಾನು ಹಾರೈಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಭಿಪ್ರಾಯವನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯ ಉಪನ್ಯಾಸಕಿ ವಿಶಾಲಾಕ್ಷಿ ಮೇಡಮ್ನವರಿಗೆ ಧನ್ಯವಾದಗಳು. ಜಯಪ್ಪ KT ಸಹ ಶಿಕ್ಷಕರು, ದಯವಿಟ್ಟು 3 ನಿಮಿಷಗಳಲ್ಲಿಯೇ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಸರ್, ದಯವಿಟ್ಟು. ಈ ಸಂದರ್ಭ ಯಾರೋ ಅವರ ಆದೇಶ ಪಾಲನೆ ಮಾಡೋ ಸ್ಥಿತಿ ಅಲ್ಲ, ಅದಕ್ಕೋಸ್ಕರ ಹಂಗೆ ಮಾತಾಡ್ತಾರೆ ಸರ್ ಅವರು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಸನ್ನ ಕುಮಾರ್ ಸರ್ ಮತ್ತು ತಿಪ್ಪೇಶಪ್ಪ ಸರ್ ಅವರ ಅಭಿಮಾನಿಗಳೇ, ಅವರಿಬ್ಬರು ಇವತ್ತು ನಿವೃತ್ತಿ ಹೊಂತ ಇರೋದು ಶಿಕ್ಷಣ ಇಲಾಖೆಗೆ ನಿಜವಾಗಲೂ ಲಾಸೆ. ಕಾರಣ ಒಳ್ಳೆಯ ವ್ಯಕ್ತಿತ್ವಗಳು ಮುಂದುವರಿಬೇಕಾಗಿತ್ತು ಅಂತ ನಾವೆಲ್ಲರೂ ಭಾವಿಸ್ತೇವೆ. ಆದರೆ ಸರ್ಕಾರದ ನಿಯಮ ಅದು ಹಾಗೆ ಇರುತ್ತೆ ಕೂಡ. ನಾವು ಇದುವರೆಗೂ ಪ್ರಸನ್ನ ಕುಮಾರ್ ಸರ್ ಮತ್ತು ತಿಪ್ಪೇಶಪ್ಪ ಸರ್ ಅವರ ಸಾಧನೆಗಳು, ಅವರ ಇಲಾಖೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳನ್ನು ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಸ್ಮರಣೆ ಮಾಡ್ಕೊಳ್ತಾನೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ನಾನು ಅವ್ರ ಜೊತೆಗೆ ಇನ್ನೊಂದೆರಡು ವ್ಯಕ್ತಿತ್ವಗಳನ್ನು ನಾನು ಸ್ಮರಣೆ ಮಾಡ್ಕೊಳ್ತೇನೆ. ಪ್ರಸನ್ನ ಕುಮಾರ್ ಸರ್ ಅಷ್ಟು ಚೆನ್ನಾಗಿ ಏನಾದರೂ ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಅವರು ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಒಬ್ಬ ನಿರ್ದೇಶಕರಾಗಿ ನಿಲ್ತಾರೆ ಅನ್ನೋದಕ್ಕೆ ಕಾರಣ ಮಮತಾ ಮೇಡಮ್ಮರು ಅವ್ರನ್ನ ಮಮಕಾರದಿಂದ ನೋಡ್ಕೊಂಡಿರೋದೇ ಕಾರಣ ಏನೋ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಪ್ರಸನ್ನ ಕುಮಾರ್ ಸರ್ ಜೊತೆಗೆ ಅಮ್ಮರನ್ನ ಸಹ ನಾನು ಸ್ಮರಣೆ ಮಾಡ್ಕೊಳ್ತೇನೆ ಕೂಡ. ಸಾಹೇಬರು ನಗುಮುಖದಿಂದ ನಾನು ಹೇಳಿದ್ದನ್ನು ಒಪ್ಕೊಂಡಿದ್ದಾರೆ. ಹಾಗೆ ತಿಪ್ಪೇಶಪ್ಪ ಸರ್ ಅವ್ರನ್ನ ಅಷ್ಟೇ, ಅವ್ರನ್ನ ಒಂದು ಹೂವಿನ ರೀತಿ ಪುಷ್ಪ, ಅವರು ಅದನ್ನು ಕಾಪಾಡ್ಕೊಂಡ್ರೆ ಇನ್ನೊಂದು ಪುಷ್ಪ. ಆ ಅಮ್ಮರನ್ನ ಸಹ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ನಾನು ನನ್ನ ಜೀವನದ ಇದುವರೆಗೆ ಹೇಳಿದವೆಲ್ಲ ಸತ್ಯನೇ. ನನ್ನ ಜೀವನದ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ. 2004ರಲ್ಲಿ ನಾನು TGT ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ಹೋಗಿದ್ದೆ ನಾನು. ಆಗ ನನ್ನ ಜೆರಾಕ್ಸ್ ಕಾಪಿಗಳಿಗೆ ಅಟೆಸ್ಟೇಷನ್ ಮಾಡಬೇಕಾಗಿತ್ತು. ಸಾಹೇಬರಿದ್ದರು, ಗೋವಿಂದಪ್ಪ ಸರ್ ಇದ್ದರು. ಗೋವಿಂದಪ್ಪ ಸರ್ಗೆ ಸಾಹೇಬರು ಹೇಳಿದರು. ಅಷ್ಟೊತ್ತಿಗೆ ನಾನೊಂದಷ್ಟು ಸೇವಾದಳದಲ್ಲಿ ಸ್ವಲ್ಪ ಸೇವೆಗಳನ್ನು ಸಲ್ಲಿಸ್ತಾ ಸಾಹೇಬರಿಗೆ ಪರಿಚಿತನಾಗಿದ್ದೆ. ಅವಾಗ ಹೇಳಿದರು, ಇವನು ಒಂಚೂರು ಏನೋ ಮಾಡ್ತಾನೆ ಕಣ, ಇವನು ಈ ನಿನ್ನ ಅಂಡ್ರಲ್ಲಿ ಇವನಿಗೆ ಸಂಬಳ ಕೊಡಂಗೆ ಅವನಿಗೊಂದು ಆಶೀರ್ವಾದ ಮಾಡಿ ಸೈನ್ ಮಾಡು ಅಂತ ಪ್ರಸನ್ನ ಕುಮಾರ್ ಸಾಹೇಬರು ಹೇಳಿದರು. ಕರೆಕ್ಟಾಗಿ ಅದೇ ಅರ್ಜಿ ಪಾಸಾಗಿ ಮತ್ತೆ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕಿಗೆ ನಾನು ಮೇಸ್ಟ್ರಾಗಿ ಬಂದೆ. ಅವರೇ ನನಗೆ ಸಂಬಳ ಕೊಟ್ಟರು. ಅಂದರೆ ಸಾಹೇಬ್ರೇನಾದರೂ ಒಂದು ನಿರ್ಧಾರ ಮನಪೂರ್ವಕವಾಗಿ ತಗೊಂಡ್ರೆ ಅದು 100% ಯಶಸ್ಸು ಗ್ಯಾರಂಟಿ, 100% ಅದು ಅಂಥ ಅನುಭವ ಸಾಹೇಬರು ನನಗೆ ಆಶೀರ್ವಾದ ಮಾಡಿದರು. ನಾವು ಇನ್ನು ತಿಪ್ಪೇಶಪ್ಪ ಸಾಹೇಬರು ಸರಳರಲ್ಲಿ ಸರಳ, ನಿಜವಾಗ್ಲೂ ಸರಳ ಅಂಥ ವ್ಯಕ್ತಿತ್ವಗಳು. ಇವತ್ತು ವೇದಿಕೆ ಮೇಲೆ ಅವರು ಯಾಕೆ ಕೂತಿದ್ದಾರೆ ಅಂದರೆ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ಅವರವ್ರು ಮಾಡಿದ ಸೇವೆಯ ಫಲ ಅವರಿಗೆ ಸಿಗುತ್ತೆ ಅನ್ನೋದಕ್ಕೆ ಇಷ್ಟು ಜನ ಅವ್ರ ಕುಟುಂಬದ ಬಂಧುಗಳು ಸೇರ್ಕೊಂಡು ಅವ್ರಿಗೊಂದು ಅಭಿನಂದನೆ ಸಲ್ಲಿಸೋದಕ್ಕೆ ನಾವು ಸೇರಿದ್ದೀವಿ. ಅವರೆಲ್ಲರೂ ಅದಕ್ಕೆ ಭಾಜನರೇ. ತಿಪ್ಪೇಶಪ್ಪ ಸರ್ DDP ಆಗಿದ್ದಾಗ ನನ್ನ ಶಾಲೆಗೆ ಏನಾದರೂ ಕರೆದ್ರೆ ಆ ಡ್ರೈವರ್ ಸಿದ್ದಪ್ಪ ಹೇಳರಂತೆ, ಅವ್ನು ಜಯಣ್ಣ ಫೋನ್ ಮಾಡಿದ್ದಾನೆ, ಅಲ್ಲಿ ಹೋಗಿ ಆಮೇಲೆ ಮುಂದೆ ಎಲ್ಲಿಗಾರ ಹೋಗೋಣ ನಾವು ಅಂತ, ಜಯಣ್ಣನ ಶಾಲೆಗೆ ಹೋಗೋಣ ನಾವು ಅಂತ. ಅದು ಆ ಬಾಂಧವ್ಯ ಇದೆಯಲ್ಲ, ಒಬ್ಬ ಶಿಕ್ಷಕ ಏನಾದರೂ ಮಾಡಿದ್ದಾನೆ ಅನ್ನೋದನ್ನು ನಾನು ಕಣ್ಣಾರೆ ನೋಡಿ ಅಲ್ಲಿ ಆಶೀರ್ವಾದ ಮಾಡಿ ಬರಬೇಕು ಅನ್ನೋ ಮನೋಭಾವ ಬರೋದು ಇಂಥ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ. ನಾವುಗಳೆಲ್ಲ ಇವರಿಬ್ಬರನ್ನ ಇವತ್ತು ನಾವು ಇಲಾಖೆಯಿಂದ ಹೊರತುಪಡಿಸಿ ಕಳ್ಕೊಳ್ತಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತೊಂದು ಭರವಸೆ ನಮ್ಮೆಲ್ಲರಿಗೆ ಸಿಕ್ಕಿದೆ. ಮತ್ತು ನಿಮ್ಮ ಜಿಲ್ಲೆನ ನಾನು ಅಂತ ರಘುವೀರ್ ಸರ್ ಹೇಳಿದ್ದಾರೆ. ದಾವಣಗೆರೆಯ ಯಾವುದೇ ಸಮಸ್ಯೆ ಇರಲಿ ಸರ್, ದಯಮಾಡಿ ದಾವಣಗೆರೆಯ ಜಿಲ್ಲೆಯ ಬಗ್ಗೆ ಒಂದು ಕಾಳಿನಷ್ಟು ಹೆಚ್ಚಿನ ಅಭಿಮಾನ ಯಾವುದಾದ್ರೂ ದಯಮಾಡಿ ತಮಗೆ ಇರಲಿ ಅಂತ ನಾನು ಭಾವಿಸ್ತೇನೆ ಸರ್. ಕಾರಣ ಪ್ರಸನ್ನ ಕುಮಾರ್ ಸರ್ ಅನ್ನೋ ಸ್ಥಾನದಲ್ಲಿ ನಿಮ್ಮನ್ನು ಬೆಂಗಳೂರಲ್ಲಿ ನಾವು ನೋಡ್ತೀವಿ ಅಂತ ತಮಗಾದ್ರೆ ಹೇಳ್ತಾ, ದಾವಣಗೆರೆ ಜಿಲ್ಲೆಯ ಸೌಭಾಗ್ಯನೇನೋ ಉಪನಿರ್ದೇಶಕರು ಕೊಟ್ಟರೆ ಸರ್ ಸಹ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸೋರು ಅಷ್ಟೇ. ಅವ್ರು ನೋಡ್ರಿ, ಯಾರೂ ಸಹ ಅವ್ರ ಮುಖದಲ್ಲಿ, ಎಲ್ಲರ ಮುಖದಲ್ಲೂ ನೋಡಿದರೆ ಎದುರಿಗೆ ಕೂತರ್ಗೊಂದು ಒಂದು ಭಕ್ತಿ ಭಾವ, ಒಂದು ಭರವಸೆ ಮೂಡೋ ಅಂಥ ಎಲ್ಲ ಮುಖಗಳಲ್ವ ಇವು. ಅದಕ್ಕೆ ಮಂದಹಾಸ ಅನ್ನೋದು ಮನುಷ್ಯನನ್ನು ಗೆದ್ದು ಬಿಡುತ್ತೆ ಅನ್ನೋದಕ್ಕೆ ನಮ್ಮ ಪ್ರಸನ್ನ ಕುಮಾರ್ ಸರ್ ಮತ್ತು ತಿಪ್ಪೇಶಪ್ಪ ಸರ್ ಉದಾಹರಣೆ. ಈಗ ಕೊಟ್ರೆ ಸರ್ ಅವರು, ನಾನು ಹರಪನಹಳ್ಳಿ ತಾಲೂಕು ಚಿರಸ್ಥಲಿನಲ್ಲಿ ಶಿಕ್ಷಕನಾಗಿದ್ದೆ. ದಾವಣಗೆರೆ ಜಿಲ್ಲೆ ಈ ನಿಟ್ಟುವಳ್ಳಿಗೆ ಬರೋದಕ್ಕೆ ಕಾರಣ ಗುರುಪ್ರಸಾದ್ ಸರ್ ಅವರು ಕೌನ್ಸಿಲಿಂಗ್ ಇದ್ದಾಗ ಬಂದರು. ಬೇರೆ ಯಾರೋ ತಗೊಳ್ಳೋರಿದ್ರು, ಅವ್ರನ್ನ ಬಿಡಿಸಿ
ಆ ಶಾಲೆ ಒಂದಷ್ಟು ಹಾಳಾಗೋಗಿದೆ, ಸೇವಾದಳದ ಹಿನ್ನೆಲೆ ನಿನಗಿದೆ, ನೀನು ಅದನ್ನು ಅಂತ ಕೊಡಿಸಿದ್ರು. ಮೊನ್ನೆ ಶಾಲೆಗೆ ಬಂದಾಗ ನಾನು ಆ ಮಾತು ಹೇಳಿ ಕೊಡಿಸಿದ್ದು ಸಾರ್ಥಕ ಆತ್ಬಿಡು ಅಂತ ಹೇಳಿದರು. ಮನುಷ್ಯನ ಜೀವನದಲ್ಲಿ ಅಧಿಕಾರಿಗಳು ಎಲ್ಲರನ್ನೂ ಒಪ್ಕೊಳ್ಳಲ್ಲ, ಒಪ್ಕೊಂಡವನು ಪುಣ್ಯವಂತ. ನಾವು ಇಂಥವರ ಆಶೀರ್ವಾದದ ನೆರಳಲ್ಲಿ ಬೆಳೆದಿರೋದೇ ನಮ್ಮ ಪುಣ್ಯ ಅಂತ ಭಾವಿಸ್ತಾ, ಕೊನೆಯದಾಗಿ ಶಿಕ್ಷಣ ಇಲಾಖೆಯ ಎಲ್ಲ ಚೆನ್ನಾಗಿರುವುದನ್ನು ಗಿರಿಯ ಮೇಲೆ ತಗೊಂಡೋಗಿ ಶಿಕ್ಷಣದ ಬಾವುಟ ಹಾರಿಸಿದಂಥ ಚನ್ನಗಿರಿ ತಾಲೂಕಿನ ನೀವಿಬ್ಬರು ಆಫೀಸರ್ಗಳು ಕುಟುಂಬದ ಜೊತೆಗೆ ಚೆನ್ನಾಗಿರಿ ಸರ್. ಧನ್ಯವಾದಗಳು. ಜಯಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ RR ಮಠ ಮುಖ್ಯೋಪಾಧ್ಯಾಯರು GHPS ಮಲ್ನಾಯಕನಹಳ್ಳಿ, ದಯವಿಟ್ಟು 2 ನಿಮಿಷಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಮನವಿ. ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಈ ಒಂದು ಅಭಿನಂದನಾ ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಉದ್ಘಾಟಕರೇ ಹಾಗೂ ಈ ಒಂದು ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಶ್ರೀಯುತ ಪ್ರಸನ್ನ ಕುಮಾರ್, ಶ್ರೀಮತಿ ಮಮತಾರವರೇ ಹಾಗೂ ಶ್ರೀಯುತ ತಿಪ್ಪೇಶ್ ಜಂಟಿ ನಿರ್ದೇಶಕರು ಮತ್ತು ಪುಷ್ಪಾ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅಭಿನಂದನಾ ನುಡಿಗಳನ್ನು ಆಡಿರ್ತಕ್ಕಂಥ ಶ್ರೀಯುತ ರಘುವೀರ್ ಅವರೇ, ನಮ್ಮ ಗುರುಪ್ರಸಾದ್ ಸರ್ ಅವರೇ ಹಾಗೂ ನಮ್ಮ ದಾವಣಗೆರೆಯ ಜಿಲ್ಲೆಯ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷ, ಕಾರ್ಯದರ್ಶಿ, ಪದಾಧಿಕಾರಿ ಬಂಧುಗಳೇ, ನಮ್ಮೆಲ್ಲ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಮುಖ್ಯ ಶಿಕ್ಷಕರೇ, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನು ಹಲವಾರು ಜನರು ಸಾಹೇಬರನ್ನು ಕುರಿತು ಮಾತಾಡಿದ್ದಾರೆ. ಈಗ ಇಷ್ಟೊಂದು ಎತ್ತರಕ್ಕೆ ಈ ಒಂದು 60 ವರ್ಷದ ವಯೋಮಿತಿಯಲ್ಲಿ ಶ್ರೀಯುತ ಪ್ರಸನ್ನ ಕುಮಾರ್ ಅವರು ರಾಜ್ಯದ ಅತ್ಯುನ್ನತ ಹುದ್ದೆಗೆ ಇರಲಿಕ್ಕೆ ಇನ್ನೊಂದು ಕಾರಣ ಇದೆ. ನಾನು ಅವರ ಸೋದರಳಿಯನಿಗೆ ನಮ್ಮ ಮಗಳು ಕೊಟ್ಟಿದ್ದೀನಿ. ಆಯುಕ್ತರ ಕಚೇರಿಯಲ್ಲಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿ 1 ದಿನ ಕಾದು ಬಂದೀನಿ. ಕಮಿಷನರ್ ಜೊತೆಗೆ ಮೀಟಿಂಗಲ್ಲಿದ್ದಾರೆ, ಫೋನ್ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡೋಂಗಿಲ್ಲ. ಕೊನೆಗೆ ಮೆಸೇಜಲ್ಲೇ ಮಾತಾಡಿಕೊಂಡು ಕೊನೆಗೆ 6:30ಗೆ ಬಂದರು. 6:30ಯಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಇಂತಹ ಯಾವುದೇ ಸಂಬಂಧಗಳಿಂದ ದೂರ ಇದ್ದುಬಿಟ್ಟು ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಂದು ತಮ್ಮ ಸೇವಾವಧಿಯಲ್ಲಿ ಕಪ್ಪು ಚಿಕ್ಕೆ ಇಲ್ಲದೆ ಸೇವೆಯನ್ನು ಕೈಗೊಂಡಂಥ ಪ್ರಾಮಾಣಿಕ ದಕ್ಷ ಅಧಿಕಾರಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತದೆ. ಜೊತೆಗೆ ನಮ್ಮ ಹರಿಹರ ತಾಲೂಕಿನಲ್ಲಿ ಅವರು ಶಿಕ್ಷಣಾಧಿಕಾರಿಗಳಿದ್ದಾಗ 2006 ಮತ್ತು 2007ನೇ ವರ್ಷದಲ್ಲಿ ಇರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ KSQAOO ಅಂತಕ್ಕಂಥ ಒಂದು ಮೌಲ್ಯಾಂಕನದಲ್ಲಿ ನನ್ನ ದೇವರಬೆಳಕೆರೆ ಕ್ಲಸ್ಟರ್ ಇಡೀ ರಾಜ್ಯಕ್ಕೆ ಕಾರ್ಯನಿರ್ವಹಣೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ ಅವರು ಇಡೀ ನಮ್ಮ 30 ಶಾಲೆಗಳ SDMC ಅಧ್ಯಕ್ಷರನ್ನು, ಮುಖ್ಯ ಶಿಕ್ಷಕರನ್ನು, ಸಂಬಂಧಪಟ್ಟಂಥ CRP, BRP, BRCಗಳನ್ನು, APC, DOPC ಎಲ್ಲರನ್ನೂ ಕೂಡ, ಈವನ್ DDPI ಸಾಹೇಬರನ್ನು ಕೂಡ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿಗೆ ಬಸ್ ಮಾಡಿ ಕಳಿಸ್ಕೊಟ್ಟಿದ್ರು. ಅಲ್ಲಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಬಸವರಾಜ ಹೊರಟ್ಟಿ ಅವರು ಶಿಕ್ಷಣ ಮಂತ್ರಿಗಳು, ಅವರ ಒಂದು ಉಪಸ್ಥಿತಿಯಲ್ಲಿ ನಮಗೆ ಹೈಟೆಕ್ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಅಲ್ಲಿ ಒಂದು 60 ಜನ ಹೋದಂಥ ಬಸ್ನಲ್ಲಿ ಹೋದಂಥವರಿಗೆ 1 ದಿನ ಹಾಲ್ಟ್ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಒಳ್ಳೆಯ ಆತಿಥ್ಯ ನೀಡಿಬಿಟ್ಟು ಆ ಒಂದು ಮೌಲ್ಯಾಂಕನ ವರದಿಯ ಬಿಡುಗಡೆ ಸಮಾರಂಭದಲ್ಲಿ ನನ್ನ ಸಹೋದರ SR ಮಠ್ ಮತ್ತು ನನ್ನ ಜೊತೆಗೂಡಿಬಿಟ್ಟು ಆ ವರದಿಯನ್ನು ಕಾರ್ಯನಿರ್ವಹಣೆಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡ್ಕೊಂಡಿದ್ದಕ್ಕೆ ಅದೇ ಒಂದು ವೇದಿಕೆಯಲ್ಲಿ ಆ ಸಮಾರಂಭದಲ್ಲಿ ಆ ಒಂದು ವರದಿಯನ್ನು ಬಿಡುಗಡೆಗೊಳಿಸಿದರು. ಅದು ಇವತ್ತು ಕೂಡ ನನಗೆ ನೆನಪಿದೆ. ಹೀಗೆ ಹಲವಾರು ನಿಟ್ಟಿನಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇವತ್ತು ರಾಜ್ಯ ಮಟ್ಟದ ಉನ್ನತ ಸ್ಥಾನಕ್ಕೇರಿ ಇವತ್ತು ನಿವೃತ್ತರಾಗಿದ್ದಾರೆ. ಅವರ ಒಂದು ನಿವೃತ್ತಿಯ ಅವಧಿ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಮುಂದೆ ಸುಖ ಜೀವನ ನಡೆಸಲಿ ಅಂತಕ್ಕಂಥ ಸದಾಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಜೊತೆಗೆ ಜಂಟಿ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿರತಕ್ಕಂಥ ತಿಪ್ಪೇಶಪ್ಪ ಸರ್ ಅವ್ರ ಬಗ್ಗೆನೂ 1 ನಿಮಿಷ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇದೇ ದೇವರಬೆಳಕೆರೆ ಶಾಲೆಯಲ್ಲಿ ಬಾಮುಷಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಸ್ವಲ್ಪ ಕಣ್ಣು ಲೇಸರ್ ಆಗಿತ್ತು. ಸ್ಪೆಕ್ಟ್ ಹಾಕೊಂಡ್ಬಿಟ್ಟು ನಾನು SSA ಕ್ಯಾಸ್ ಬುಕ್ ಬರಿತಾ ಇದ್ದೆ. ಬಗ್ಗಿ ಬರಿತಾ ಇದ್ದೀನಿ. ಅವ್ರು ಬಂದು ನಿಂತ್ಕೊಂಡು 2-3 ನಿಮಿಷ ಆಗಿದೆ ನನ್ನ ಮುಂದೆ.
ನಾನು ಬಿಡು ಅಸಿಸ್ಟೆಂಟ್ ಟೀಚರ್ ಬರ್ತಾ ಇರ್ತಾರೆ, ಯಾರಾದರೂ ಹೋಗ್ತಾ ಇರ್ತಾರೆ ಅಂತ ಬಗ್ಗೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹಲೋ ಅಂದರು. ಚೆಂಡು ಹೊತ್ತು ನೋಡ್ತೀನಿ ಸರ್. ನಾನು ಅವಾಗ ಫರ್ಗ್ಯೂ ಕೇಳಿದೆ ಅವ್ರನ್ನ, ಸಾರಿ ಸರ್ ಹಿಂಗಾಗಿದೆ ಹಿಂಗಿದೆ. ಇರಲಿ ಸಂತೋಷ, ವಯಸ್ಸಾದ ಮೇಲೆ ಇದ್ದದ್ದಪ್ಪ, ಶುಗರು ಇಂದ ಇವೆಲ್ಲ ಎಫೆಕ್ಟ್ ಆಗ್ತದೆ, ನಾನು ಕೂಡ ಶುಗರ್ನಿಂದ ಬಳಲ್ತಾ ಇದ್ದೀನಿ, ಟೇಕ್ ಇಟ್ ಈಸ್ ಈಸಿ ಅಂತ ಹೇಳಿ 10 ನಿಮಿಷ ಮಾತಾಡಿ ಕೂತ್ಕೊಂಡು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿ ಮುಂದಿನ ಶಾಲೆಗೆ ಹೋಗಿದ್ದರು. ಅಂತಹ ಒಬ್ಬ ಅಧಿಕಾರಿ ಇವತ್ತು ನಮ್ಮೆಲ್ಲರ ಮುಂದೆ ಇವತ್ತು ಅಭಿನಂದನೆಗಳನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಅವರ ನಿವೃತ್ತಿ ಜೀವನವೂ ಕೂಡ ಸುಖಮಯವಾಗಿರಲಿ ಅಂತಕ್ಕಂಥ ಸದಾಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ವೇಳೆ ಆಗಿದೆ. ಈ ಕೆಲವೇ ನಿಮಿಷಗಳಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಸನ್ನ ಕುಮಾರ್ ಅವರ ಬಂಧು ಆಗಿರ್ತಕ್ಕಂಥ RR ಮಠರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ತುಮಕೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರು ಮಾತಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕ್ಷಮೆಯನ್ನು ಕೇಳ್ತಾ, ಯಾಕಂದರೆ ನಾನು ಆಕಸ್ಮಿಕ ಅತಿಥಿ. ಇಲ್ಲಿ ನನಗೆ ಈ ಕಾರ್ಯಕ್ರಮ ನಡೀತಾ ಇರೋದು ಹತ್ತಿರದ ಬೆಂಗಳೂರಿಗೆ ಹೋಗ್ಲಿಕ್ಕಾಗಲಿಲ್ಲ. ಸಾಹೇಬರು ದಾವಣಗೆರೆ 3 ಜಿಲ್ಲೆ ದಾಟ್ಕೊಂಡು ಬಂದು ಸಾಹೇಬರ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಒಂದು ವಾಟ್ಸಪ್ ಸಂದೇಶ ಕಾರಣ ಆಯಿತು ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಒಂದು ಅಭಿನಂದನಾ ಸಮಾರಂಭದ ಅಧ್ಯಕ್ಷರೇ, ಕೇಂದ್ರ ಬಿಂದುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಿರ್ತಕ್ಕಂಥ ಎಲ್ಲ ಅಭಿಮಾನಿ ಅಧಿಕಾರಿ, ಶಿಕ್ಷಕ ಮತ್ತು ಅಭಿಮಾನಿ ಬಳಗದವರೇ, ಈ ದಿವಸ ನಮ್ಮ ಶಿಕ್ಷಣದ ರಥವನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಒಬ್ಬ ಮೇರು ವ್ಯಕ್ತಿ ಪ್ರಸನ್ನ ಕುಮಾರ್ ಸಾಹೇಬ್ರವರು ಇವತ್ತು ನಿವೃತ್ತಿಯಾಗಿ ಇಲಾಖೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ, ನಾನು ದಾವಣಗೆರೆಗೆ 2007ರಲ್ಲಿ BRC ಆಗಿ ಬಂದಂಥ ಸಂದರ್ಭದಲ್ಲಿ ನನಗೆ ಅಪರಿಚಿತವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ, ಹೀಗೆ ಮಾಡು, ಹೀಗೆ ಮಾಡ್ಕೊಂಡು ಹೋಗುವಂಥ ಸಲಹೆ ಮಾರ್ಗದರ್ಶನಗಳನ್ನು ಮಾಡ್ತಾ ಅವರ ಮಾರ್ಗದರ್ಶನದಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ದಕ್ತು. ಅವರು ನೀವೆಲ್ಲ ಹೇಳಿದ್ರಿ, ಶೈಕ್ಷಣಿಕ ಆಡಳಿತಗಾರರು, ಸ್ನೇಹಜೀವಿ, ಒಳ್ಳೆಯ ಶೈಕ್ಷಣಿಕ ಮತ್ತು ಎಲ್ಲಕ್ಕೆ ಪೂರಕವಾಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿ. ಒತ್ತಡದ ಸನ್ನಿವೇಶದಲ್ಲೂ ಕೂಡ ನಮ್ಮನ್ನೆಲ್ಲರನ್ನೂ ಕೂಡ ಶೈಕ್ಷಣಿಕ ಪ್ರವಾಸಗಳನ್ನು ಮಾಡಿ ಎಷ್ಟೋ ಕೆಲಸ ಮಾಡಿ ದಣಿವಾದಂಥ ಸಂದರ್ಭದಲ್ಲಿ ಅಧಿಕಾರಿ ಮಿತ್ರರನ್ನು ಪ್ರವಾಸಗಳನ್ನು ಕರ್ಕೊಂಡೋಗಿ ಅಲ್ಲಿ ಕುಟುಂಬಗಳ ಪರಿಚಯ ಮಾಡ್ತಕ್ಕಂಥ ಒಂದು ಒಳ್ಳೆಯ ಅನುಭವವನ್ನು ನಮಗೆ ಕೊಟ್ಟಂಥ ವ್ಯಕ್ತಿಗಳು ಅಂದರೆ ಪ್ರಸನ್ನ ಕುಮಾರ್ ಸಾಹೇಬರು. ಸರ್, ಅದು ನಮಗೆ ಗೊತ್ತಿಲ್ಲ. ನಾವಿಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ BO, BRC ಮತ್ತು DDP ಎಲ್ಲರೂ ಒಡಗೂಡಿ 2-3 ಶೈಕ್ಷಣಿಕ ಪ್ರವಾಸಗಳನ್ನು ಆಯೋಜನೆ ಮಾಡಿಸಿದ್ರು ಸರ್. ಅಂತಹ ನೆನಪುಗಳನ್ನು ಇವತ್ತು ನೆನಪಿಸ್ಕೊಳ್ಳಿಕ್ಕೆ ಬಹಳ ಸಂತೋಷ ಆಗ್ತದೆ. ನನಗೆ ದೇವರಿಗೆ ಸಾಲವನ್ನು ಕೊಡುವಷ್ಟು ನಾನು ಶ್ರೀಮಂತನಲ್ಲ ಅನ್ನುವಂಥ ರೀತಿಯಲ್ಲಿ ಸಾಹೇಬ್ರ ಬೇಬಾಕಿ ಪ್ರಮಾಣ ಪತ್ರಕ್ಕೆ ಸೈನ್ ಹಾಕುವಂತಹ ಅವಕಾಶ ದೇವರು ನನಗೆ ಕಲ್ಪಿಸಿಕೊಟ್ಟ. ಅವತ್ತು ಎಂಥ ಸಂದರ್ಭ ಅಂದರೆ, ಅವ್ರ ಮಾವನವರು ತೀರೋಗಿದ್ದಾರೆ, ಮಣ್ಣಿಗೆ ಬಂದಿದ್ದಾರೆ. ಅವತ್ತು ನಾನು ಅಲ್ಲಿಗೆ ಆ ಬೇಬಾಕಿ ಪ್ರಮಾಣ ಪತ್ರವನ್ನು ಸೈನ್ ಮಾಡ್ಕೊಂಡೋಗಿ ಅಲ್ಲಿಗೆ ತಲುಪಿಸಿದೆ. ಅಂತಹ ಅವಕಾಶ ಬೇರೆ ಯಾರಿಗೂ ಸಿಗೋಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮತ್ತೆ ನಮ್ಮ ತಿಪ್ಪೇಸಪ್ಪ ಸಾಹೇಬ್ರವರು ಕೂಡ ನಾನು BRC ಇದ್ದಾಗಲಿಂದ BO ಆಗಿ, ನಂತರ DDP BO ಆದಂಥ ಸಂದರ್ಭದಲ್ಲಿ DDP ಆಗಿ 2 ಹುದ್ದೆಗಳಲ್ಲಿ ಸಹಕಾರವನ್ನು ಕೊಟ್ಟು ಒಳ್ಳೆಯ ಮಾರ್ಗದರ್ಶನ ಮಾಡಿದರು. ಇಂತಹ ವ್ಯಕ್ತಿಗಳ ಜೊತೆ ನಾವು ಕೆಲಸ ಮಾಡಿದ್ದು ನಾವೇ ಧನ್ಯರು ಅನ್ನೋಂತಹ ಮಾತನ್ನು ಹೇಳ್ತಾ, ನಾನು ಆಕಸ್ಮಿಕವಾಗಿ ಬಂದು ಅವರ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನಾ ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ, ನನ್ನ ಎಲ್ಲ ಸನ್ಮಿತ್ರರಿಗೂ ಹೊಂದಿಸಿ, ತಮ್ಮಗಳಿಗೆಲ್ಲ ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ತುಮಕೂರಿನ BO ಆಗಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರಿಗೆ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.